ಎಸ್ ನನಗೆ ಕೇಳ್ತಾರೆ ಏನಣ್ಣ ಕೃಷಿ ಬಗ್ಗೆ ಭಾಷಣ ಮಾಡ್ತೀಯಲ್ಲ, 1 ಎಕರೆ ಟೊಮೊಟೊ ಹಾಕಿ ನೋಡು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಎಲ್ಲೆಲ್ಲಿ ನೀರು ಹಾಯಿಸ್ಬೇಕು, ಯಾವಾಗ ಸ್ಪ್ರೇ ಮಾಡಬೇಕು, ಯಾವಾಗ ಕೊಯ್ಬೇಕು, ಆ ಬುಟ್ಟಿ ಖರ್ಚೇನು, ಅಮಾಲಿ ಖರ್ಚೆ, ಕಮಿಷನ್ ಖರ್ಚೆ, ನಮ್ಮ ಉಳಿಯೋದೇನು, ಇಷ್ಟ ತಾನೇ ರೈತಂದು. ರೈತ ಹೆಂಗ್ ಹೇಳಿ, ಹೆಂಗಿದೆ ಅನುಭವ? ಶೆಟ್ಟಿ ಲೆಕ್ಕ ಹಿಡ್ದಲೇ ಕೆಟ್ಟ, ರೈತ ಲೆಕ್ಕ ಇಟ್ಟು ಕೆಟ್ಟ ಅಂತೇಳಿ ಏನು ಅನುಭವ ಮಾತಾಡಿದಾರಲ್ವ. ನಾವೇನಾರ ಲೆಕ್ಕ ಇಟ್ಬಿಟ್ವಿ ಅಂದ್ರೆ ಕೊನೆಗೆ ಏನಾದ್ರು ಗೊತ್ತಾ ನಿಮಗೆ? ಅಣ್ಣ ಎಲ್ಲ ಲೆಕ್ಕ ಇಟ್ಬಿಟ್ಟು ಪಟ್ಕೊಂಡಿದ ಮೇಲೆ ಬಂದು ಕಾರಣ ಅಂತ ಗೊತ್ತಾ ನಿಮ್ಗೆ? ಮಳೆ ಮುನಿದರಿ ಸಂತ ಜನಪದ ಸಂತ, ಜನಪದ ಸಂತ. ಮಳೆ ಮುನಿದರಿ ಸಂತ ಜನಪದ ಸಂತ, ಜನಪದ ಸಂತ. ಮಳೆ ಬಿದ್ದರೆ ಬೆಳೆ ಎದ್ದರೆ ಜಗತ್ತನ್ನ ನೀಡ ಶ್ರೀಮಂತ. ರೈತ ನಮ್ಮ ಭಾರತ ಭಾಗ್ಯ ವಿಧಾತ, ರೈತ ನಮ್ಮ ಭಾರತ ಭಾಗ್ಯ ವಿಧಾತ. ಯಂತ್ರಜ್ಞಾನದ ಚಕ್ರಾಧಿಪತಿ ರೈತ, ಭೂಮಿ ತಾಯಿಯ ಬೀಜಾನುಮತಿ ರೈತ. ರೈತ ನಮ್ಮ ಭಾರತ ಭಾಗ್ಯ ವಿಧಾತ, ರೈತ ನಮ್ಮ ಭಾರತ ಭಾಗ್ಯ ವಿಧಾತ. ರೈತ ನೋಡುವ ಹೋಗರೆದು ಆಡುವ ಕಲೆಗಾರ, ಸಾಲವೋ ಸೋಲವೋ ಸೋಲದ ಸರದಾರ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೊಡಬಲ್ಲೆನೆ ಒಂದು ದಿನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೊಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿನ ಮರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ಕಾಣದ ಕಡಲಿನ ಮರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಾಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎತ್ತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಅದರಳು, ಸೇರಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸುನಿಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದೀತನಂತೆ, ಮುನ್ನೀರಂತೆ ಅಪಾರವಂತೆ. ಕಾಣಬಲ್ಲೆನೆ ಒಂದು ದಿನ ಅದರಳು, ಕರಗಲಾರನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಅರಿವ ತೊಳೆಯು ನಾನು. ಎಂದಿಗಾದರೂ ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಅರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು. ಸೇರಬಹುದೆ ನಾನು ಕಡಲ ನೀರಿನೊಳು, ಕರಗಬಹುದೆ ನಾನು, ಕರಗಬಹುದೆ ನಾನು, ಕರಗಬಹುದೆ ನಾನು.
ಇವತ್ತು ಎಸ್ ಬಿದರೆ BM ಶಂಕರಲಿಂಗೇಗೌಡರ ಗೃಹದಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮ ಅಂದರೆ ಐಸಿರಿ ಫೌಂಡೇಶನ್ ಮತ್ತು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸ್ಥಳೀಯ ಅಂದರೆ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಸಮಾಜದ ಜಾಗೃತಿಗೆ ತನ್ನದೇ ಆದಂತಹ ಆಲೋಚನೆಯ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥ ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ಕಾರ್ಯಕ್ರಮ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ. ಇವತ್ತು ನಮ್ಮ ಶಂಕರಲಿಂಗೇಗೌಡರ ಮನೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈಗ ಮೊಟ್ಟ ಮೊದಲಿಗೆ ವಿದ್ಯುಕ್ತವಾಗಿ ಈಗ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೀರಭದ್ರೇಗೌಡರು ಆಸೀನರಾಗಬೇಕು ಅಂತ ಕೇಳ್ತಾ, ಹಾಗೆಯೇ BM ಶಂಕರಲಿಂಗೇಗೌಡರು ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಬಸವರಾಜ್ ಸರ್ ಬಾಣವರು ಬನ್ನಿ ಸರ್ ವೇದಿಕೆ ಮೇಲೆ. ಮರ್ಚನೇಗೌಡರು ಹಾಗೆ ಕುಮಾರಸ್ವಾಮಿ ಅವರು ಈಗ ಮೊಟ್ಟ ಮೊದಲಿಗೆ ಪ್ರಾರ್ಥನೆಯನ್ನ BS ಸುನೀತಾ ನಟೇಶ್ ಅವರು ನಡೆಸಿಕೊಡ್ತಾರೆ. ಜ್ಞಾನ ಸ್ವರೂಪಿಣಿ ಸರಸ್ವತಿ ನಾದ ವಿನೋದಿನಿ ಸರಸ್ವತಿ ಜ್ಞಾನ ಸ್ವರೂಪಿಣಿ ಸರಸ್ವತಿ ನಾದ ವಿನೋದಿನಿ ಸರಸ್ವತಿ ವೀಣಾಗಾನ ವಿನೋದಿನಿ ವಾಣಿ ವೇಣಿ ಭಾರತಿ ವೀಣಾಗಾನ ವಿನೋದಿನಿ ವಾಣಿ ವೇಣಿ ಭಾರತಿ ಶ್ರುತಿ ಸ್ವರ ರಾಗಂ ನಿಕಲೈ ಮಗಳ್ಳಿ ಶ್ರುತಿ ಸ್ವರ ರಾಗಂ ನಿಕಲೈ ಮಗಳ್ಳಿ ಕೃತಿಲಯ ಮುನ್ನಿ ಅನ್ನವಾಹಿನಿ ಕೃತಿಲಯ ಮುನ್ನಿ ಅನ್ನವಾಹಿನಿ ಸಾಸನಿ ಸದನಿ ಮಮದ ಗಗಮಸ ಮಗ ಸದ ಮಗ ನಿದ ಮಸ ನಿದ ಮದನಿ ಸಾಸನಿ ಸದನಿ ಮಮದ ಗಗಮಸ ಮಗ ಸದ ಮಸ ನಿದ ಮದನಿ ಜ್ಞಾನ ಸ್ವರೂಪಿಣಿ ಸರಸ್ವತಿ ನಾದ ವಿನೋದಿನಿ ಸರಸ್ವತಿ ನಾದ ವಿನೋದಿನಿ ಸರಸ್ವತಿ ನಾದ ವಿನೋದಿನಿ ಸರಸ್ವತಿ. ಪ್ರಾರ್ಥನೆ ಮಾಡಿದ ಸುನೀತಾ ಅರ್ಥಾತ್ ಬೇಬಿ ಅವರಿಗೆ ತುಂಬಾ ಅಭಿನಂದನೆಗಳು. ಈಗ ಎಲ್ಲರನ್ನ ಈಗ ಲಯನ್ಸ್ ಕ್ಲಬ್ನ ಸದಸ್ಯರಿಂದ ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಕುರ್ಚಿಗಳಿಗೆ ಬನ್ನಿ. ಈಗ ಒಂದು ವಚನ ಗೀತೆಯನ್ನ ಚಂದನ್ರವರು ಚಂದ ಹಾಡ್ತಾರೆ, ಹೇಳಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಮ್ಮ ಗ್ರಾಮದೇವರಾದಂಥ ಶ್ರೀಯುತ ಲಕ್ಷ್ಮೀ ರಂಗನಾಥ ಸ್ವಾಮಿ ಹಾಗೂ ಶ್ರೀಯುತ ಮಲ್ಲಿಕಾರ್ಜುನ ಸ್ವಾಮಿ ದೇವರನ್ನ ನೆನಪು ಮಾಡಿಕೊಳ್ಳುತ್ತಾ, ಇವತ್ತು ಆಷಾಢ ಮತ್ತು ಶ್ರಾವಣ ಸಂಜೆಯ ಕಾರ್ಯಕ್ರಮ ಸಾಧಾರಣ ಒಂದು 25 ದಿನಗಳ ಪ್ರಯಾಣವನ್ನು ಮುಗಿಸಿ ಈ ದಿನ ನಮ್ಮೂರಿಗೆ ಇವತ್ತು ಈ ಒಂದು ಶ್ರಾವಣ ಸಂಜೆ ಕಾರ್ಯಕ್ರಮ ಇವತ್ತು ನಮ್ಮ BM ಶಂಕರಲಿಂಗೇಗೌಡರು ಮತ್ತು ಅವರ ಮಕ್ಕಳ ಆ ಮನೆಯ ಆವರಣದಲ್ಲಿ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಸ್ಬಿದರೆ ಗ್ರಾಮಸ್ಥರೆಲ್ಲ ನೀವು ಇವತ್ತು ಇಲ್ಲಿ ಭಾಜನರಾಗಿದ್ದೀರಾ. ಈ ಒಂದು ಕಾರ್ಯಕ್ರಮ ಈ ಭಾಗದ ನಮ್ಮ ಭಾಗದ ಎಲ್ಲ ಜನಗಳಿಗೆ ಒಂದು ಸಾಹಿತ್ಯದ ಊರಣವನ್ನ, ಜನಗಳಲ್ಲಿ ಒಂದು ಪ್ರೀತಿ ಭಾವನೆ ವಿಶ್ವಾಸವನ್ನ ಮೂಡಿಸ್ತಕ್ಕಂಥ, ನಮ್ಮೆಲ್ಲ ಬೇಸಿಗೆಗಳನ್ನ ಗಟ್ಟಿಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗ್ತಾ ಇದೆ. ಇದು ಸಾಕಷ್ಟು ಕಳೆದ ವರ್ಷದಿಂದಲೂ ಕೂಡ ಸಾಕಷ್ಟು ಯಶಸ್ಸನ್ನ ಪಡೆದುಕೊಂಡು ಈ ವರ್ಷ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಸಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ಕೋಬೇಕಂತೇಳಿ ನಮ್ಮ ಗ್ರಾಮದ ಹಿರಿಯರು, ನಮ್ಮೆಲ್ಲರ ಪೂಜ್ಯರಾದಂಥ ಶ್ರೀಯುತ BM ವೀರಭದ್ರೇಗೌಡರು ನಿವೃತ್ತ ಮುಖ್ಯ ಶಿಕ್ಷಕರು ಎಸ್ಬಿದ್ರೆ ಇವರನ್ನ ಆದರಣೀಯವಾಗಿ ಹೃತ್ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಯುತ ಬಸವರಾಜು ನಿವೃತ್ತ ಮುಖ್ಯ ಶಿಕ್ಷಕರು ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ ಸಿಂದಿಗೆ ಇವರವರು ಬಾಣವರು, ಇವರನ್ನು ಕೂಡ ನಮ್ಮ ಗ್ರಾಮದ ಪರವಾಗಿ ಈ ಮನೆಯವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ ಸರ್. ನಿಮಗೆ
ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಒಂದು ಪ್ರಮುಖವಾದಂತ ಕಾರಣ ಅಂತ ಹೇಳಿದ್ರೆ ನಮ್ಮ ಚಟ್ನಳ್ಳಿ ಮಹೇಶಣ್ಣ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಸಾಲದು. ಅವರು ಸಾಕಷ್ಟು ನಮ್ಮೆಲ್ಲರ ಮನಸ್ಸುಗಳನ್ನ ಉಗೂಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅಣ್ಣ, ನಿಮಗೆ ದೇವರು ಇನ್ನೂ ಆಯುರಾರೋಗ್ಯ ಐಶ್ವರ್ಯನ ಕೊಟ್ಟು ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯುವಂತೆ ನೀವು ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಗ್ರಾಮದ ಪರವಾಗಿ ಆದರಣೀಯವಾಗಿ ಮತ್ತು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಈ ದಿನ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ ನಾನು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಗ್ರಾಮದ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತ ನಮ್ಮ ವೀರಶೈವ ಸಮಾಜದ ಮುಖಂಡರು ಆದಂತ ಶ್ರೀಯುತ ವೇದಮೂರ್ತಿ BM ಕುಮಾರಸ್ವಾಮಿ ಇವರನ್ನು ನಾವು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ನಡೀಲಿಕ್ಕೆ ನಮ್ಮೆಲ್ಲ ಉದಾರ ಶಿಕ್ಷಣ ಪ್ರೇಮಿಗಳು ಆದಂತ ಶ್ರೀಯುತ BM ಶಂಕರಲಿಂಗೇಗೌಡರು, ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ BC ಮರ್ಚಣ್ಣೇಗೌಡರು, ನಮ್ಮೆಲ್ಲರ ಗುರುಗಳು, ನಿವೃತ್ತ ಮುಖ್ಯ ಶಿಕ್ಷಕರು, ಗ್ರಾಮದ ಹಿರಿಯರು, ಸರ್ ನಿಮಗಿದು ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ನಮ್ಮ ಪಕ್ಕದ ಗ್ರಾಮದ ಚನ್ನನಕೊಪ್ಪಲು ಗ್ರಾಮದ ಕೃಷಿಕರಾದಂಥ ಶ್ರೀಯುತ ಚನ್ನಬಸಪ್ಪಣ್ಣ, ನಿಮಗಿದು ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮ ಕಳೆದ ವರ್ಷನೂ ಕೂಡ ನೀವು ನೋಡಿದ್ದೀರಾ, ಸಾಕಷ್ಟು ಊರುಗಳಲ್ಲಿ ನಡೀತಾ ಇದೆ. ನಮ್ಮ ಚಂದ್ರನ್ರವರು ಹೋದ ವರ್ಷ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಮತ್ತು ನಮ್ಮ ಬಸವ ಜಯಂತಿಯಲ್ಲಿ ಕೂಡ ಕಾರ್ಯಕ್ರಮ ಮಾಡಿದಾಗ ನಮ್ಮೂರಿಗೆಲ್ಲ ಚಿರಪರಿಚಿತಿದ್ರು. ಚಂದ್ರನ್ರವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗಿದು ಹೃತ್ಪೂರ್ವಕವಾದಂತಹ ಸ್ವಾಗತನ ನಾನು ಕೋರ್ತಾ ಇದ್ದೀನಿ. ಚಂದ್ರನ್ ರೋಹನ್ ಭಾರ್ಗವಪುರಿ ನೀವು ನೋಡಿದ್ದೀರಾ, ಯುವ ತರುಣ, ಸಾಕಷ್ಟು ಚೈತನ್ಯವನ್ನ ವಿದ್ವತ್ತನ್ನ ತಮ್ಮ ತಲೆಯಲ್ಲಿ ತುಂಬಿಕೊಂಡು ಏನೋ ಒಂದು ಕ್ರಾಂತಿಯನ್ನ ಮಾಡಬೇಕು, ಈ ಒಂದು ನಮ್ಮ ಪರಿಸರಕ್ಕೆ ನಮ್ಮ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತಕ್ಕಂಥದ್ದನ್ನ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ನೀವು ಅವರು ಐಶ್ವರ್ಯ ಟುಡೇ ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಹಳಷ್ಟು ಸಕ್ರಿಯವಾಗಿರ್ತಕ್ಕಂಥ ಯುವ ತರುಣ ನಮ್ಮವರು. ರೋಹನ್, ನಿಮ್ಮ ಒಂದು ಕೆಲಸ ಕಾರ್ಯಗಳು ಇದೇ ರೀತಿ ಮುಂದುವರಲಿ, ನಿಮ್ಗೆ ಸಾಕಷ್ಟು ಶಕ್ತಿ ಕೊಡ್ಲಿ ಅಂತೇಳಿ ನಾವೆಲ್ಲರೂ ಕೇಳ್ಕೊಳ್ತಾ, ರೋಹನ್ ನಿಮಗಿದೋ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂತ ಶ್ರೀಯುತ ನಾರಾಯಣ ಸ್ವಾಮಿ ಅವರು, ನೀವು ಕೂಡ ಈ ವರ್ಷ ನಾನು ನೋಡ್ತಾ ಬರ್ತಾ ಇದ್ದೀನಿ 25 ದಿನ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೀರಾ. ಅಣ್ಣ, ಒಂದು ಒಳ್ಳೆಯ ಕಾರ್ಯಕ್ರಮ, ನಿಮಗಿದೋ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಐಸಿರಿ ಟುಡೇ ಮಾಧ್ಯಮ ಮತ್ತು ಮಾಧ್ಯಮ ಪ್ರತಿಷ್ಠಾನ ಮತ್ತು ನಮ್ಮ ಚಟ್ನಳ್ಳಿ ಮಹೇಶಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ಈ ಮನೆಯವರ ಪರವಾಗಿ ಮತ್ತು ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ನಮ್ಮ ವಿನಣ್ಣ ರವೆಣ್ಣ ಅವರು ಬಂದು ಪ್ರತಿ ಮನೆಗೂ ಕೂಡ ನಿನ್ನೆ ಸಂಜೆ ಎಲ್ಲರನ್ನು ಕರೆದಿದ್ದೀರಾ, ನಮ್ಮ ಗ್ರಾಮಸ್ಥರೆಲ್ಲ ಬಂದಿದ್ದೀರಾ. ಇಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಸೇರ್ಕೋಬೇಕು, ವಿಚಾರ ವಿನಿಮಯಗಳನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನೀವೆಲ್ಲರೂ ಸಹ ಇಲ್ಲಿ ಆಗಮಿಸಿದ್ದೀರಾ. ನಿಮಗೆ ಈ ಗ್ರಾಮದ ಪರವಾಗಿ, ಈ ಮನೆಯವರ ಪರವಾಗಿ ಮತ್ತು ನಮ್ಮ ಮಹೇಶಣ್ಣವರ ಕುಟುಂಬನೂ ಕೂಡ ಬಂದಿದೆ. ಅಕ್ಕ, ಅಮ್ಮ, ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಎಲ್ಲ ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿದ ಮೋಹನ್ ರವರಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಯುವಕ, ನೀವು ಇಂಥ ಕಾರ್ಯಕ್ರಮಗಳಲ್ಲಿ ಕೇಳಿದ್ದೀರಿ, ಆದರೂ ಪ್ರಸ್ತುತ ಏನು ವಿಚಾರ ಬೇಕೋ ಅಷ್ಟನ್ನ ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ಯುವಕ ರೋಹನ್ ಭಾರ್ಗವಪುರಿ ಅವರು. ಮೊದಲಿಗೆ ಮನಸ್ಸಿನಲ್ಲಿ ತಾಯಿ ಭಾರತಿ ಹಾಗೂ ತಾಯಿ ಭುವನೇಶ್ವರಿಯನ್ನ ನೆನೆಯುತ್ತಾ, ಸ್ವತಂತ್ರ ಮಾಸದಲ್ಲಿರುವ ನಮ್ಮೆಲ್ಲರಿಗೂ ಈ ದೇಶದ ಹಾಗೂ ಈ ರಾಷ್ಟ್ರದ ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತಹ ಕೋಟ್ಯಾಂತರ ಸ್ವತಂತ್ರ ವೀರರನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ಹಾಗೂ ಈ ಗ್ರಾಮದ ಆರಾಧ್ಯ ದೈವನಾದಂತಹ ಶ್ರೀ ರಂಗನಾಥ ಸ್ವಾಮಿಯನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಲ್ಲಿ ಹಾಗೂ ಈ ಸಾತ್ವಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಬಂದಿರುವ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ, ನಮಸ್ಕಾರಗಳು. ಬಂಧುಗಳೇ,
ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ 2026 ಮೂರನೇ ವರ್ಷದ 23ನೆಯ ದಿನದಲ್ಲಿ ಈ ಅಭಿಯಾನದಲ್ಲಿ ನಮ್ಮ ಬಿದ್ರೆಯಲ್ಲಿರುವಂತಹ ವಿನಯಣ್ಣ ಹಾಗೂ ಶಂಕರಲಿಂಗೇಗೌಡರವರ ಮನೆಯಲ್ಲಿ ಇದೊಂದು ಸಾಕ್ಷಿ ಆಗಲು ಅಂತೂ ಈ ಸಂಜೆ ಕಾರಣ ಆಗಿದೆ ಅನ್ನೋದು ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೀನಿ ಬಂಧುಗಳೇ. ಇನ್ನ ಈ ಕಾರ್ಯಕ್ರಮ ತುಂಬಾ ಕಡೆ ಕೇಳಿದ್ರು, ಶ್ರಾವಣ ಸಂಜೆ ಅನ್ನೋದು ಕೇಳಿದೀವಿ, ಆಷಾಢ ಶ್ರಾವಣ ಸಂಜೆ ಅಂತ ಯಾಕೆ ಇಟ್ಕೊಂಡ್ರಿ ಅಂತ. ನಮ್ಮ ಶರಣ ಪರಂಪರೆಯಲ್ಲಾಗಿರ್ಲಿ, ದಾಸ ಪರಂಪರೆಯಲ್ಲಾಗಿರ್ಲಿ ಅಥವಾ ವೈಚಾರಿಕ ನೆಲೆಗಟ್ಟಿನಲ್ಲಿ ಒಳ್ಳೆ ವಿಚಾರ ಕೇಳೋದಕ್ಕೆ, ಒಳ್ಳೆ ಚಿಂತನ ಮಂಥನ ಮಾಡೋದಕ್ಕೆ ಯಾವುದು ಶುಭ ಅಶುಭ ಅನ್ನೋದಿಲ್ಲ. ಅದೆಲ್ಲ ಇರೋದು ನಮ್ಮ ಯೋಚನಾ ಲಹರಿಯಲ್ಲಿ. ಹಾಗಾಗಿ ಈ ಒಂದು ಗೋಡೆಯನ್ನ ಮುರಿಬೇಕು ಅಂತ ಆಷಾಢದಲ್ಲಿ ಏನು ನಾವು ಶುಭ ಅಶುಭ ಅಂತ ಹೇಳ್ತೀವಲ್ಲ, ಹಾಗಾಗಿ ಆ ಸಮಯದಲ್ಲೂ ಒಳ್ಳೆ ವಿಚಾರ ಕೊಟ್ಟರೆ ಅದನ್ನ ಸ್ವೀಕಾರ ಮಾಡುವಂತಹ ಮನೋಭಾವ ಉಳ್ಳುವಂತಹ ನಮ್ಮ ಜನರು ನಮ್ಮೂರಲ್ಲಿ ಇದ್ದಾರೆ ಅನ್ನೋ ಒಂದು ಸಂದೇಶಕ್ಕಾಗಿ 3ನೇ ತಾರೀಕು ಆಗಸ್ಟ್ ಈ ಅಭಿಯಾನಕ್ಕೆ 3ನೇ ವರ್ಷದ್ದು ಅಭಿಯಾನಕ್ಕೆ ಚಾಲನೆ ಕೊಟ್ವಿ. ಇನ್ನು ಈ ಸಂಸ್ಥೆಗಳ ಹೆಸರುಗಳನ್ನ ನೀವು ಕೇಳಿರ್ತೀರಾ, ನೋಡಿರ್ತೀರಾ, ತಿಳ್ಕೊಂಡಿರ್ತೀರಾ. ಇನ್ ಕೆಲವರು ಇದು ಪರಿಚಯನೂ ಇರಲ್ಲ. ಈ ಸಂಸ್ಥೆಗಳು ಐಸಿರಿ ಫೌಂಡೇಶನ್ ಆಗಲಿ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಆಗಲಿ, ಲಯನ್ಸ್ ಕ್ಲಬ್ ಆಗಲಿ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಪರಿಸರ ಪರವಾದ ಕಾರ್ಯಗಳನ್ನ ನಿರಂತರವಾಗಿ ತಳಮಟ್ಟದ ಕೆಲಸಗಳನ್ನ ಐಸಿರಿ ಫೌಂಡೇಶನ್ ಹೀಗೆ ಗ್ರಾಮ ಹಳ್ಳಿಯಲ್ಲಿ ಮಾಡ್ತಾ ಬರ್ತಾ ಇದೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಲಯನ್ಸ್ ಕ್ಲಬ್ ನ ನೀವು ಹೆಸರು ಕೇಳಿರ್ತೀರಾ. ಹಾಗಾಗಿ ಟಾಪ್ ಟು ಬಾಟಮ್ ಇರುವಂತಹ ಒಂದು ಸಂಸ್ಥೆಗಳು ಈ ಒಂದು ಉದ್ದೇಶವನ್ನ ಇಟ್ಕೊಂಡು ಬಂದಿದ್ದಾವೆ. ಏನು ಹಾಗಾದ್ರೆ ಈ ಉದ್ದೇಶ, ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ಬೇಕು, ಏನಿದು ಮನದೆಡೆಗೆ ಶುದ್ಧ ನುಡಿಯ ನಡಿಗೆ. ಬಂಧುಗಳೇ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮಾಧ್ಯಮದಲ್ಲಾಗ್ಲಿ, ನಿಮ್ಮ ಮೊಬೈಲ್ ಅಲ್ಲಾಗಿರ್ಲಿ, ಟಿವಿಲಾಗ್ಲಿ, ದೃಶ್ಯ ಮಾಧ್ಯಮ ಯಾವ್ದೇ ಆಗಿರ್ಲಿ ಅಥವಾ ಒಂದು ನ್ಯೂಸ್ ಪೇಪರ್ ಅಲ್ಲಾಗಿರ್ಲಿ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೇಳುವಂತ ನಕಾರಾತ್ಮಕ ವಿಚಾರಗಳು ಜೀವನದಲ್ಲಿ ಪ್ರತಿನಿತ್ಯ ದಿನನಿತ್ಯದಲ್ಲಿ ಜಾಸ್ತಿ ಆಗ್ತಾ ಬರ್ತಿದೆ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದ್ದೆ, ತಾತ ಮೊಬೈಲ್ ಕೊಡ್ಲಿಲ್ಲ ಅಂತ ಕಾಲೇಜ್ ಹೋಗೋ ಹುಡುಗಿ ಕೇರಳದಲ್ಲಿ ಚಾಕು ಹಿರಿದು ತಾತನ ತನ್ನ ಬಾಯ್ ಫ್ರೆಂಡ್ ಅಂದ್ರೆ ಹುಡುಗ ಯಾರು ಸ್ನೇಹಿತನಿರಲ್ಲ ಅವ್ರ ಜೊತೆ ಸಾಯಿಸಿ ಮೊಬೈಲ್ ಮತ್ತೆ ಹಣವನ್ನ ತೆಕ್ಕೊಂಡು ಹೋಗಿದ್ದಾರೆ. ಹಾಗೆ ಕೊಲೆ, ದರೋಡೆ, ವಂಚನೆ, ಈ ಒಂದು ರೇಪ್, ಮರ್ಡರ್ ಈ ತರದವೇ ಕೇಳ್ತಾ ಇರೋ ಒಂದು ಸನ್ನಿವೇಶದಲ್ಲಿ ಕಲಿಗಾಲದಲ್ಲಿ ನಾವೆಲ್ಲ ಇರುವಾಗ ಒಂದು ಮನೆಗೆ ಸಾತ್ವಿಕ ವಿಚಾರವನ್ನ, ಸಕಾರಾತ್ಮಕ ದೃಷ್ಟಿಕೋನವನ್ನ ಮುಂದಿನ ತಲೆಮಾರಿಗೆ, ಯುವ ಜನತೆಗೆ ಈ ಹಿರಿಯರ ಅನುಭವದ ನುಡಿಮುತ್ತುಗಳಾಗಿರ್ಲಿ ಅಥವಾ ಇಲ್ಲಿ ಒಂದು ಸೇರಿದಾಗ ನಮ್ಮ ಪಂಚೇಂದ್ರಿಯಗಳಿಗೆ ಒಂದು ಹತೋಟಿ ಸಿಗುವಂತ ಒಂದು ಕ್ರಿಯೆ ಆಗಿರ್ಲಿ, ನಾವು ಇದನ್ನ ತೊಡಗಿಸ್ಕೋಬಹುದು. ಹಾಗೆ ಏನು ಅಂತ ಕೇಳ್ಬೋದು. ಎಷ್ಟೋ ಜನ ಇಲ್ಲಿ ಇವತ್ತು ನಾನು ಬಂದ ತಕ್ಷಣ ವಿನಯ್ ಅಣ್ಣಂಗೆ ಮತ್ತೆ ಎಲ್ಲರೂ ಮೋಹನ್ ಮಾಸ್ಟರ್ಗೆ ಎಲ್ಲರಿಗೂ ಹೇಳ್ತಾ ಇದ್ವಿ, ಅಣ್ಣ ಏನಣ್ಣ ಒಂದು ಒಳ್ಳೆ ಹಬ್ಬದ ವಾತಾವರಣ ಮಾಡಿದ್ರು, ಊರಬ್ಬನ ಜಾತ್ರೆನ ಅಂತ ಕೇಳ್ದೆ. ಹಾಗಾಗಿ ಇಲ್ಲಿ ನಮಗೆ ಕಣ್ಣಿಗೆ ಮುದ ಸಿಗುತ್ತೆ. ಯಾಕೆ ಊರ ಹಬ್ಬದ ಜಾತ್ರೆ, ಯಾಕೆ ತುಂಬಾ ದಿನ ಆಮೇಲೆ ನಾವೆಲ್ಲರೂ ಕಣ್ಣಿಗೆ ಮುಖಾಮುಖಿ ನೋಡೋಕೆ ಒಂದು ಅವಕಾಶ ಈ ತರದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಇನ್ನ ಕಿವಿಗೆ ಇಂಪಾದ ಹಾಡು ಕೇಳಿದ್ವಿ, ಭಾವಗೀತೆಗಳನ್ನ ಕೇಳಿದ್ವಿ, ಜಾನಪದ ನುಡಿಗಳನ್ನ ಕೇಳಿದ್ವಿ. ಈಗ ಚಟ್ನಳ್ಳಿ ಮಹೇಶಣ್ಣನವರ ಪ್ರವಚನ ಇದೆ, ಇನ್ನ ಹಿರಿಯರು ಎಲ್ಲರೂ ಇದ್ದಾರೆ, ಅದು ಕಿವಿಗಾಯ್ತು. ಇನ್ನ ಈ ಶ್ರಾವಣ ಮಾಸ ತಂಗಾಳಿ ಬರುತ್ತೆ, ಅದು ನಮ್ಮ ಚರ್ಮಕ್ಕೆ ಒಂದು ಸ್ಪರ್ಶ ನೀಡುತ್ತೆ. ಅದಲ್ದಲೆ ಈ ಆತಿಥ್ಯವನ್ನ ವ್ಯವಸ್ಥೆ ಮಾಡಿರುವಂತಹ ಹಿರಿಯರು ಅಥವಾ ಈ ಮನೆಯ ಆತಿಥ್ಯ ಮಾಡ್ತಿರೋ ಅಂತವ್ರು ನಮಗೆ ಒಳ್ಳೆ ನಾಲಿಗೆ ಮತ್ತೆ ಮೂಗಿಗೆ ಘಮಘಮಾದ ಊಟ, ಆಹಾರ, ಆರೋಗ್ಯವಾದ ಆಹಾರವನ್ನ ಕೊಡ್ತಾರೆ. ಈ ತರ ಪಂಚೇಂದ್ರಿಯಗಳಿಗೆ ಉಣಬಡಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಂಚಸ ಒಂದು ವಿಚಾರಕ್ಕೆ ಅಂಟ್ಕೊಂಡಿದೀವ ಇಲ್ಲ. ಈ ಕಾರ್ಯಕ್ರಮ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಯಾವುದೇ ಮತ, ಭೇದ, ಪಂಥ, ಪಕ್ಷ ಯಾವುದೇ ವಿಚಾರ ಅಡ್ಡಗೋಡೆ ಇಲ್ದಲೆ ಪಂಚಸಾಗಳನ್ನ ನೋಡ್ಬೋದು. ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ, ಕನಕದಾಸರ ಸಾಮಾಜಿಕ ಬದ್ಧತೆ, ಸ್ವಾಮಿ ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್, ಹಾಗೂ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ, ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನತೆಯ ಸಮಾನತೆ. ಈ ಪಂಚಸಾಗಳು ಪಂಚೇಂದ್ರಿಯಗಳಿಗೆ ಹಿರಿಯರ ಒಂದು ಗುರು ಆಶ್ರಯದಲ್ಲಿ ನಮ್ಮಂತ ಯುವಕರು, ಇಲ್ಲೆಲ್ಲ ನನ್ನ ಯುವ ಮಿತ್ರರೆಲ್ಲ ಸೇರಿದಿರ, ನಮಗೆ ಒಂದು ಸಾತ್ವಿಕ ಕ್ಷಣ. ಅದ್ರ ಜೊತೆಗೆ ಗ್ರಾಮೀಣವಾದ ಸೊಗಡು ನಿಮಗೆ ಟಚ್ ಆಗುತ್ತೆ. ನೀವೆಲ್ಲ ಗ್ರಾಮೀಣ ಭಾಗದಲ್ಲೇ ಇರೋರು, ರೈತರಾಗಿರ್ಲಿ ಎಲ್ಲರೂ, ಅಥವಾ ಹೊರಗಡೆ ಮಾಸ್ಟರ್ ಆಗಿರೋರು, ಅದಕ್ಕೆ ಒಂದು ಗ್ರಾಮೀಣ ಟಚ್ ಕೊಡ್ಬೇಕು ಅಂತ ಮಹೇಶ್ ಅಣ್ಣನವರ ಒಂದು ಚಟ್ನಳ್ಳಿ ಫುಡ್ಸ್ ನೀವೆಲ್ಲರೂ ಕೇಳಿದಿರ. ಮಹೇಶ್ ಅಣ್ಣನವ್ರ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತು, ನೀವೇ ನೋಡಿರೋ ಅಂತವ್ರು, ಅವ್ರನ್ನ ಬೆಳೆದಿರೋರು. ನಾವ್ ಈಗ ಬಂದಿರೋ ಯುವ ಜನರು. ಸೊ ಅವರು ಚಟ್ನಳ್ಳಿ ಚಿಕ್ಕಮಗಳೂರಿಂದ ಚಿಕ್ಕಾಗೋವರೆಗೆ ಈ ವರ್ಷ
ಅಂದ್ರೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ 14ನೇ ಬಾರಿ ನಮ್ಮ ದೇಶ, ಭಾಷೆ, ಸಂಸ್ಕೃತಿ, ಪದ್ಧತಿ ಎಲ್ಲದನ್ನು, ಸಂಸ್ಕಾರ ಎಲ್ಲದನ್ನು ಪ್ರತಿನಿಧಿಸ್ತಾ ಅಮೆರಿಕಕ್ಕೆ 14ನೇ ಬಾರಿ ಈ ಸೆಪ್ಟೆಂಬರ್ ಹೋಗ್ತಿದ್ದಾರೆ. ಒಂದು ಜೋರಾದ ಅಭಿನಂದನೆ. ಅಂತಹ ವ್ಯಕ್ತಿತ್ವ, ಅಂತಹ ಒಂದು ಶ್ರೇಷ್ಠ ವ್ಯಕ್ತಿ ನಾಡಿನಾದ್ಯಂತ, ಇಡೀ ವಿಶ್ವದಾದ್ಯಂತ ಹೆಸರು ಮಾಡಿರೋ ಈ ತರ ಸಾತ್ವಿಕ ಕಾರ್ಯಕ್ರಮಗಳು ನಮ್ಮ ಬೇರನ್ನ ಗಟ್ಟಿ ಮಾಡುತ್ತೆ, ನಮ್ಮ ಪರಂಪರೆ, ನಮ್ಮ ಒಗ್ಗಟ್ಟನ್ನ, ನಮ್ಮ ಸಂಘಟನಾ ಶಕ್ತಿಯನ್ನ, ಗ್ರಾಮದ ಒಂದು ಬಲವನ್ನ ಗಟ್ಟಿ ಮಾಡುತ್ತೆ ಅಂತ ಅವರು ಇದ್ರಲ್ಲಿ ತೊಡಸ್ಕೊಂಡಿದ್ದಾರೆ. ಇನ್ನ ಚಟ್ನಳ್ಳಿ ಫುಡ್ಸ್ ಅಲ್ಲಿ ನೀವೆಲ್ಲರೂ ಇವತ್ತು ಕಿಲ್ಸ ತಿಂತೀರಾ. ಕಿಲ್ಸ ಎಷ್ಟೋ ಕಡೆ ನೋಡಿರಲ್ಲ. ಕಿಲ್ಸ ಮುಂದಿನ ತಲೆಮಾರಿಗೂ ಗೊತ್ತಿಲ್ಲ. ಕಿಲ್ಸ, ನಿಪ್ಪಟ್ಟು, ಚಿಗ್ನಿ, ಮಾಲ್ದಿ ಈ ತರದವು ಉತ್ಪಾದನೆ ಮಾಡ್ತಾರೆ. ಆ ಗ್ರಾಮೀಣ ಸೊಗಡನ್ನ ಟಚ್ ಕೊಡ್ಬೇಕು ಇದಕ್ಕೆ ಅಂತ ಎಲ್ಲಾ ಕಡೆ ಕಿಲ್ಸವನ್ನ ಅವರು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಕೇವಲ ಇದೊಂದು ಜ್ಞಾನಗಂಗೆಯಾಗಿ ಒಂದು ಊರಿಗೆ, ಒಂದು ಜಿಲ್ಲೆಗೆ, ಒಂದು ತಾಲೂಕಿಗೆ ಸೀಮಿತ ಅಲ್ಲದೆ ನಿಮ್ಮೆಲ್ಲರ ಕೈಯಲ್ಲಿ ಆಹ್ವಾನ ಪತ್ರಿಕೆ ನೋಡಿರ್ಬೇಕು. ನಿಡ್ಗಟ್ಟ, ಅದಾದ್ಮೇಲೆ BM ಕೊಪ್ಲೂಲ್ ಮಾಡ್ತಾ ಇದೀವಿ, ಆಮೇಲೆ ಮಲ್ಲಾಪುರದಲ್ಲಿ, ಅದಾದ್ಮೇಲೆ ಸಿರ್ವಾಸೆಲ್ ಮಾಡಿದ್ವಿ, ಅದಾದ್ಮೇಲೆ ಮಲ್ಲೆದೇವರಳ್ಳಿ ಮಾಡಿದ್ವಿ, ಮೊನ್ನೆ ಅಷ್ಟೇ ಎಸ್ಕೊಪ್ಲಲ್ ಮಾಡಿದ್ವಿ, ಅದಾದ್ಮೇಲೆ TB ಕಾವಲು, KB ಆಳು, ಇದರ ಎಲ್ಲಾ ಕಡೆ ಈ ಒಂದು ಕಾರ್ಯಕ್ರಮವನ್ನ ಜೋಡಿಸ್ಕೊಂತ ಬಂದಿದೀವಿ. ಇದರ ಉದ್ದೇಶ ಇಷ್ಟೇ: ಸಾತ್ವಿಕತೆ, ಸಕಾರಾತ್ಮಕತೆ, ಸದುದ್ದೇಶ, ವ್ಯಕ್ತಿತ್ವ ನಿರ್ಮಾಣ, ಮನುಷ್ಯತ್ವದ ಉಳಿವು ಹಾಗೂ ಭಾರತೀಯತ್ವದ ಸಂವಿಧಾನಬದ್ಧವಾದಂತ ಸಮಾಜಕ್ಕೆ ಈ ತರದೊಂದು ಮನುಷ್ಯರು ನಾವು ಸಮಾಜದಲ್ಲಿರೋ ಸಮೂಹವಾಗಿ ಸೇರಿ ಆ ವಿಚಾರಧಾರೆಯನ್ನ ಮಂಥನ ಮಾಡ್ಬೇಕು ಅಂತ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನಿಮ್ಮೆಲ್ಲರ ಸ್ಪಂದನೆ ಇದೆ. ಹೋದ ವರ್ಷ ನಾವು ಮೋಹನಣ್ಣರ ಮನೇಲಿ ಮಾಡಿದ್ವಿ, ಅಲ್ಲೂ ಈ ತರದೇ ಸ್ಪಂದನೆ ಕೊಟ್ಟಿದ್ವಿ. ಬಿದ್ರೆ ಅಂದ್ರೆ ಹಬ್ಬ, ಬಿದ್ರೆ ಅಂದ್ರೆ ಪ್ಲಸ್ ಪಾಯಿಂಟ್ ಅನ್ನಂಗೆ ನಮಗೆ ಒಂದು ರೆಸ್ಪಾನ್ಸ್ ಕೊಟ್ಟಿದ್ರ. ಮತ್ತೊಮ್ಮೆ ಧನ್ಯವಾದಗಳು. ಇದೊಂದು ಸಣ್ಣ ಪರಿಚಯ ಆಗಿತ್ತು, ಪ್ರಾಸ್ತಾವಿಕ ನುಡಿ. ಇನ್ನು ಐಸಿರಿ ಫೌಂಡೇಶನ್, ಬೇರೆ ಸಂಸ್ಥೆಗಳು ಅನೇಕ ಕಾರ್ಯಕ್ರಮಗಳನ್ನ ಜೋಡಿಸ್ಕೊಂತ, ಅಭಿಯಾನಗಳನ್ನ ಮಾಡ್ತಾ, ಸಮಾಜೋನ್ಮುಖಿ ಕೆಲಸಗಳನ್ನ ಮಾಡ್ತಾ ಪುಟ್ಟ ಪುಟ್ಟ ಅಂಬೆಗಾಲ ಹೆಜ್ಜೆ ಇಡ್ತದೆ. ನಿಮ್ಮೆಲ್ಲರ ಆಶೀರ್ವಾದದ ಅಕ್ಷತೆ ಕಾಳು ನನ್ನ ಮೇಲೆ, ನಮ್ಮ ಮೇಲೆ, ನಮ್ಮ ಇಡೀ ತಂಡದ ಮೇಲೆ, ನಮ್ಮ ಯುವಕರ ಮೇಲೆ ಇರ್ಲಿ ಅಂತ ಕೇಳ್ತಾ, ಸ್ವತಂತ್ರ ಮಾಸದಲ್ಲಿದ್ದೀವಿ, ಒಂದು ಜೋಶ್ ಚೆಕ್ ಮಾಡೋಣ. ಸೊ ನಾನು ಜೆನ್ಸಿ ಸ್ಟೈಲ್ ಅಲ್ಲಿ ಹೌ ಇಸ್ ದ ಜೋಶ್ ಅಂತೀನಿ. ನೀವೆಲ್ಲರೂ ಜೈ ಹಿಂದ್ ಅನ್ಬೋದಾ? ಜೈ ಹಿಂದ್ ಅನ್ಬೋದಾ? ಓಕೆ. ಹೆಂಗ್ ಅನ್ಬೇಕಂದ್ರೆ ಬಿದ್ರಲ್ಲಿ ಎಸ್ಕೊಪ್ಲು ತನಕ ಕೇಳಿಸ್ಬೇಕು. ಹಂಗೆ ಓಕೆ. ನನ್ ಮಾತಿದು ಈ ಘೋಷಣೆ ಮೂಲಕ ಮುಗಿಯುತ್ತೆ. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ಯುವಕ ರೋಹನ್ ಭಾರ್ಗವ ಪರಿ ಅವರಿಗೆ ಧನ್ಯವಾದಗಳು. ಈಗ ಉದ್ಘಾಟನಾ ಕಾರ್ಯಕ್ರಮ ಬಸವರಾಜ್ ಸರ್ ಅವರು, ಬಾಣವರು, ಇವರು ಗಿಡಗಳಿಗೆ ನೀರು ಉಣಿಸುವುದರ ಮುಖಾಂತರ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು. ಎಲ್ಲ ಹಿರಿಯರು ಸಹಕರಿಸಬೇಕು. ವೇದಿಕೆ ಇರ್ತಕ್ಕಂಥವರಲ್ಲಿ ಇವತ್ತಿನ ವಿಚಾರ ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಇವತ್ತು ಜಗತ್ತಿಗೆ ಬೇಕಾಗಿರುವುದು ಯಾವುದೇ ಸಾಫ್ಟ್ವೇರ್ ಅಲ್ಲ, ಅವೆಲ್ಲದಕ್ಕಿಂತಲೂ ತಂತ್ರಜ್ಞಾನಿಗಳಿಗಿಂತಲೂ ಬೇಕಾಗಿರುವುದು ಕೃಷಿ. ಅದರ ಬಗ್ಗೆ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಬಸವರಾಜ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕು ಮಾತಾಡಬೇಕು. ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯರಾದಂಥ ಶ್ರೀಯುತ ವೀರಭದ್ರೇಗೌಡ್ರೆ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಗ್ರಾಮಸ್ಥರೇ ಮತ್ತು ಸಂಬಂಧಿಕರು, ಇವತ್ತು ಏನು ಕಾರ್ಯಕ್ರಮ ನಡೀತಾ ಇದೆ ಐಸಿರಿ ಫೌಂಡೇಶನ್ ಮತ್ತು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಶ್ರೀಯುತ ಚಟ್ನಳ್ಳಿ ಮಹೇಶ್ವರವರ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಇದೆ. ಈ ಒಂದು ಪ್ರವಚನ ಮಾಲಿಕೆ ಈ ವರ್ಷ ಮಾತ್ರ ಅಲ್ಲ, ಕಳೆದ ವರ್ಷನೂ ಕೂಡ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇವರೇನು ಇವತ್ತು ನಮಗೆ ತಿಳುವಳಿಕೆಯನ್ನು ನೀಡ್ತಾರೆ, ಹೇಳ್ತಾರೆ, ಅದನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ಅವ್ರು ಹೇಳಿದ್ರು ಇವಾಗ ಏನು ಸಾಫ್ಟ್ವೇರು ಅಲ್ಲ, ನಮಗೆ ಮುಂದೆ ಬರೋದು ಕೃಷಿ ಅಂತಲೇ. ಇವತ್ತು ಏನು ಬೋರ್ವೆಲ್ಗಳು ಬಂದಿದೆ, ಅದ್ರ ಪ್ರಕಾರ ನಾವುಗಳು ಇವತ್ತು ಕೆರೆ ತುಂಬ್ತಾ ಇಲ್ಲ, ಅವೊಂದು ಇವತ್ತು ಎದುರಿಸ್ತಾ ಇದ್ದೀವಿ. ಆ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳ್ಕೊಳ್ತಾ ಉದ್ಘಾಟನಾ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಲಯನ್ಸ್ ಕ್ಲಬ್ ಅಂದ್ರೆ ತುಂಬಾ ಸಮಾಜಮುಖಿ ಕಾರ್ಯಕ್ರಮಗಳು. ಅವರು ಈ ಸಂದರ್ಭದಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ನಾರಾಯಣ ಸ್ವಾಮಿ ಸರ್ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ರೈತ ಬಾಂಧವರೇ,
ಹಾಗೂ ಲಯನ್ಸ್ ಸದಸ್ಯರೇ, ಗ್ರಾಮಸ್ಥರೇ, ಈ ದಿನ ಕ್ರಿಸ್ತೋನಾಸ್ತಿ ದುರ್ಭಿಕ್ಷಂ ಈ ಒಂದು ಸೂಕ್ತಿ, ಇದೊಂದು ಇಲ್ಲಿ ತುಂಬ ಸೂಕ್ತವಾಗಿದೆ ಈ ಪ್ರದೇಶಕ್ಕೆ ಅನ್ನಿಸ್ತಾ ಇದೆ. ನಾವು ಮೊದಲನೇ ಬೇಗ ಬಂದಿವತ್ತು, ಸುಮ್ಮನೆ ಒಂದು ವಾಕ್ ಹೋಗುವ ಕಡೆ, ಒಂದು ವಾಕ್ ಹೋಗಿ ಬರೋಣ ಅಂತಂತ. ಆ್ಯಕ್ಚುಲಿ ಇಲ್ಲಿ ಮಳೆ ತುಂಬ ಕಡಿಮೆ ಅನಿಸುತ್ತೆ, ತುಂಬ ಮಳೆ ಕಡಿಮೆ. ಆದರೂ ನಾವು ಇಲ್ಲಿ ತುಂಬ ಮಳೆ ಕಡಿಮೆ ಅಂತ ಹೇಳ್ಕೊಂತ ಹೋಗ್ತಾ ಇದ್ದು, ಆದ್ರೆ ಒಂದೇ ಒಂದು ತೆಂಗಿನ ಗಿಡ ಒಣಗಿರ್ಲಿಲ್ಲ, ಎಲ್ಲೂ ಇದಿರಲಿಲ್ಲ, ಎಲ್ಲ ಕಡೆ ಚೆನ್ನಾಗಿತ್ತು. ಅಂದರೆ ನಿಮ್ಮ ಎಫರ್ಟು, ನಿಮ್ಮ ದೂರದೃಷ್ಟಿ, ಬೋರಲ್ಲಿ ತೆಗೆಸಿ, ಆಮೇಲೆ ಎಲ್ಲ ಅವ್ರ ಹೊಲಗಳಲ್ಲೇ ಮನೆ ಮಾಡಿಕೊಂಡು ಎಷ್ಟು ಸುಭಿಕ್ಷವಾಗಿದ್ದೀರಾ ಅಂತಂದರೆ ನಮಗೆ ಈ ಭಾಗ್ಯ ಇಲ್ಲ. ಅಲ್ಲಿ ಮೇನ್ ಪೇಟೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾವು, ಬೇಸಿಕಲಿ ಕೃಷಿಕರೇ, ಆದರೆ ಪೇಟೆಯಲ್ಲಿ ಇದ್ದೀವಿ ಅಷ್ಟೇ. ಹಾಗಾಗಿ ನಮಗೆ ಈ ಒಂದು ಭಾಗ್ಯ ಇಲ್ಲ ಅಂತ ನಾನಾದರೂ ಅಂದ್ಕೊಳ್ತೀನಿ. ಕೃಷಿತೋ ನಾಸ್ತಿನಂ ದುರ್ಭಿಕ್ಷಂ, ಇದೊಂದು ಸಂಸ್ಕೃತದ ಪದ, ಒಂದು ಸುಂದರವಾದ ಪದ ಇದು. ಕೃಷಿ ಇದ್ದಲ್ಲಿ ಬರವಿಲ್ಲ, ಕೃಷಿ ಇದ್ದಲ್ಲಿ ಹಸಿವಿಲ್ಲ. ಸೊ ಕೃಷಿ ಇದ್ದರೆ ನಮಗೆ ಬರಲ್ಲ, ಕೃಷಿ ಮಾಡಿದ್ರೆ ಮಾತ್ರ ನಮಗೆ ಬರಲ್ಲ. ಕೃಷಿ ಇಲ್ಲ ಅಂದ್ರೆ ನಮಗೆ ಖಂಡಿತ ಬರುತ್ತೆ, ಕೃಷಿ ಇಲ್ಲ ಅಂತಂದ್ರೆ ನಮಗೆಲ್ಲ ಹಸಿವು ಸಹ ಬಂದೇ ಬರುತ್ತೆ. ಸೊ ಇಂಥ ಒಂದು ಕಾರ್ಯಕ್ರಮ ಏನು, ನಮ್ಮ ದೇಶದ ರೈತರು ನಮ್ಮ ದೇಶದ ಬೆನ್ನೆಲುಬು. ಆ ರೈತರಿಗೆ ನಾವು ನಾವು ಏನು ಮಾಡ್ತಾ ಇದ್ದೀವಿ ಈಗ, ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇದ್ರ ಮುಖಾಂತರ ನಮ್ಮ ಮಹೇಶಣ್ಣರು ಯಾವಾಗಲೂ ಹೇಳ್ತಾ ಇರ್ತಾರೆ, ರೈತರು ಚೆನ್ನಾಗಿರ್ಬೇಕು, ದೇವ್ರಿಗೆ ಕೇಳ್ಕೊಂತೀವಿ, ಮಳೆ ಕೊಡು, ಬೆಲೆ ಕೊಡು ಅಂತಂತ. ಖಂಡಿತ ಅದನ್ನು ನಾವಿಲ್ಲಿ ಕೇಳಲೇಬೇಕಾಗುತ್ತೆ. ಯಾಕಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ಬಿಟ್ಟು, ಸೊ ಗಾಳಿ, ಮಳೆ, ಬಿಸಿಲು, ಚಳಿ ಏನು ಲೆಕ್ಕಿಸ್ತೇನೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬಂದು ನೀವು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ನಮ್ಮ ಪ್ರಪಂಚದಿಂದ ಬದುಕು ಆಗುತ್ತೆ. ಇಲ್ಲ ಅಂತಂದರೆ ನಮಗೇನು ಆಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ನಾವೇನಾದರೂ ಬೇರೆ ಇನ್ವೆನ್ಷನ್ ಮಾಡ್ಬೋದು, ಏನೇ ಮಾಡ್ಬೋದು, ಏನು ಮಾಡಿದ್ರು ಸಹ ಕೃಷಿಕರ ಮುಂದೆ ನಾವೇನು ಅಲ್ಲ. ನೀವು ಬೆಳೆದ್ರೆ ಮಾತ್ರ ನಮಗೆ ಹೊಟ್ಟೆ ತುಂಬುತ್ತೆ. ಸೊ ನೀವು ಬೆಳೆದಿಲ್ಲ ಅಂತಂದ್ರೆ ನಮಗೆ ಖಂಡಿತ ಹೊಟ್ಟೆ ತುಂಬಲ್ಲ. ಇವತ್ತು ಎಷ್ಟೇ ತಂತ್ರಜ್ಞಾನ ಬೆಳೆದ್ರು ಸಹ, ಎಷ್ಟೇ ಆಧುನಿಕವಾಗಿ ಬೆಳೆದ್ರು ಸಹ, ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮೊದಲು ನಮ್ಮ ಬದುಕಿಗೆ ಬೇಕಾಗಿರೋದೇನು? ಆಹಾರದ ಮೂಲಾಧಾರ ಏನು? ಕೃಷಿ. ಸೊ ಹಾಗಾಗಿ ಈ ಕೃಷಿಯನ್ನು ಮಾಡುವವರು ಯಾವಾಗಲೂ ಸುಭಿಕ್ಷವಾಗಿರಬೇಕು. ಸೊ ಕೃಷಿಯನ್ನು ಮಾಡೋರಿಗೆ ನಮ್ಮ ಸಂಘ ಸಂಸ್ಥೆಗಳಾಗ್ಬೋದು, ಸರ್ಕಾರಗಳಾಗ್ಬೋದು, ಸೊ ಜನಪ್ರತಿನಿಧಿಗಳಾಗ್ಬೋದು, ಸೊ ಅವರಿಗೆ ಫಸ್ಟ್ ಪ್ರಿಫರೆನ್ಸ್, ಅವರಿಗೆ ಯಾವುದೇ ಕೆಲಸ ಇದ್ರೂ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಕೊಡಬೇಕು ಅಂತಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ಜನ ಏನಾಗಿದೆ ಅಂತಂದರೆ, ಕೃಷಿನ ಅಪ್ಪ ಅಮ್ಮ ಮಾಡ್ಕೊತಾರೆ, ಸೊ ನಾವು ಪೇಟೆಗೆ ಹೋಗೋಣ, ಅಲ್ಲಿ ಆರಾಮಾಗಿ ಜೀವನ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟು ತುಂಬ ಜನಕ್ಕೆ ಬಂದಿದೆ. ಅದು ಕ್ವೈಟ್ ನ್ಯಾಚುರಲ್. ಯಾಕೆಂತಂದರೆ ಈಗಿನ ಜನ್ರೇಷನ್ ಆ ಥರ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ನಾವು ಕೃಷಿನ ಮಾಡ್ದೇನೆ ಎಲ್ಲರೂ ಸಹ ಪೇಟೆಗೆ ಹೋದು ಅಂದರೆ, ಎಲ್ಲರೂ ಬೆಂಗಳೂರು, ಚಿಕ್ಕಮಗಳೂರು, ಸರ್ ದೊಡ್ಡ ಪಟ್ಟಣಕ್ಕೆ ಹೋದು ಅಂತಂದರೆ ಖಂಡಿತ ನಾವು ಸಹ ಜೀವನ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಕೃಷಿನ ನಾವು ಮೂಲವಾಗಿಟ್ಕೊಂಡು ಈ ಕೃಷಿನ ಮಾಡೋಣ ಅಂತ ಹೇಳ್ತಾ, ನಮ್ಮ ರೈತ ಸುಖವಾಗಿದ್ದರೆ ದೇಶ ಸುಭಿಕ್ಷವಾಗಿರ್ತದೆ, ರೈತ ಹಸಿರಾಗಿದ್ದರೆ ನಮ್ಮ ಬದುಕು ಹಸಿರಾಗಿರುತ್ತದೆ, ರೈತರ ಮುಖದಲ್ಲಿ ನಗು ಮೂಡಿದರೆ ದೇಶದ ಭವಿಷ್ಯದಲ್ಲಿ ಭರವಸೆ ಮೂಡುತ್ತದೆ. ಸೊ ಇಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ರ ನಿಮಗೆಲ್ಲರಿಗೂ ಅಭಿನಂದಿಸುತ್ತಾ, ಈ ಕಾರ್ಯಕ್ರಮದ ಮೂಲ ರೂವಾರಿ ನಮ್ಮ ಮೋಹನ್ ಭಾರ್ಗವಪುರಿ ಹಾಗೂ ಚಟ್ಟಳ್ಳಿ ಮಹೇಶಣ್ಣವರಿಗೆ ನಾವು ಖಂಡಿತ ಅಭಿನಂದಿಸಲೇಬೇಕು. ಸೊ ಯಾಕೆಂತಂದರೆ, ಸೊ ನಾವು ಕಾರ್ಯಕ್ರಮ ತುಂಬ ಈಸಿಯಾಗಿ ಹೇಳ್ಬಿಡ್ತೀವಿ. ಒಂದು ಕಾರ್ಯಕ್ರಮ ಅಂತಂದರೆ ಅದ್ರ ಹಿಂದಿನ ಎಫರ್ಟು ಕಂಟಿನ್ಯೂಸ್. ಇವತ್ತು 23ನೇ ದಿವಸನೂ ಸಹ ಇದೆ, ಅದೇ ಒಂದು ಎಫರ್ಟ್, ಅದೇ ಒಂದು ನಮಗೆ ಪಾಸಿಟಿವ್ ಎನರ್ಜಿ ಇದೆ, ಸೊ ಅದೇ ಒಂದು ಜೋಶ್ ಇದೆ. ಸೊ ಇಂಥ ಒಂದು ಜೋಶನ್ನು ಕಾಪಾಡ್ಕೊಂಬಂದ ನಮ್ಮ ಆರ್ಗನೈಸರ್ಗಳಿಗೂ ಸಹ ಹೊಂದಿಸ್ತಾ ಈ ಅವಕಾಶಕ್ಕೆ ಹೊಂದಿಸ್ತಾ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ಮೇಟಿ ವಿದ್ಯೆಯ ಮೇಲು. ಮೇಟಿ ವಿದ್ಯೆ ಅಂದರೆ ಕೃಷಿ. ಅದಿಲ್ಲದೆ ಇವತ್ತು ಸರ್ವಜ್ಞ ಅವತ್ತೇ ಹೇಳಿದ್ದಾರೆ. ಆದರೆ ಇವತ್ತು ಪ್ರಸ್ತುತ ಇತ್ತೀಚೆಗೆ ಈಗ ಬೇಕಾಗಿರೋದು ರೈತ ದೇವರುಗಳು ಚಂದ ಇರಬೇಕು. ರೈತರು ದೇವರುಗಳು, ಮೊದಲನೇ ದೇವರು ಕಣ್ಣಿಗೆ ಕಾಣದಂತೆ ಇರ್ತಕ್ಕಂಥ ದೇವರು ಇರಬಹುದು, ಆದರೆ ನಮಗೆಲ್ಲ ಅವ್ರು ಹೇಳಿದಾಗೆ ಆಹಾರ, ಅನ್ನ ಕೊಡ್ತಕ್ಕಂತಹ ಈ ರೈತ ದೇವರುಗಳು ಚಂದ ಇದ್ರೆ ಮಾತ್ರ ನಾಡು ಸುಭಿಕ್ಷ. ಇಲ್ಲದಿದ್ರೆ ದೇಶ ಅಥವಾ ನಾಡು, ಜಗತ್ತೇ ಸರ್ವನಾಶ. ಅವರ ಮಾತುಗಳಲ್ಲಿ ಅಂತ ಮಾತುಗಳಿದ್ದಾರೆ. ನಾರಾಯಣ ಸ್ವಾಮಿಗೆ ಧನ್ಯವಾದಗಳನ್ನು ಹೇಳ್ತಾ ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಣ್ಣಾದರಳು ಆಯಿತಿದೆ
ಸುಣ್ಣ ಬದುಕಿನ ಸತ್ಯ ಅವರ ಹಾಡಿನಲ್ಲಿತ್ತು. ಹುಟ್ಟುವಾಗ ಏನೂ ತರಲಿಲ್ಲ, ಸಾಯುವಾಗ ಏನೂ ಒಯ್ಯಲಿಲ್ಲ. ಮತ್ತ್ಯಾಕೆ ಇಷ್ಟು ಅಂದರೆ, ಯಾರ ಮನೆ ಯಾರ ಹೊಲ ನಚ್ಚಿಕೊಂತೆ ಸುಮ್ಮನೆ ಎಲ್ಲ. ಇವೆಲ್ಲ ತತ್ವಗೀತೆಗಳು. ತತ್ವಗೀತೆಗಳಂದ ತಕ್ಷಣ ಸತ್ಯಗೀತೆಗಳು ಅಂತ. ಅದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕೋ ಅದಕ್ಕೆ ಹೆಚ್ಚು ಕೊಟ್ಟರೆ ಒಳ್ಳೆಯದು ಅನ್ನೋದನ್ನ ಅವರ ಹಾಡಿನ ಮುಖಾಂತರ ಹೇಳಿದ್ದಾರೆ. ಈಗ ಕೃಷಿ ಒಟ್ಟು ಮಾತಾಡಬೇಕಿತ್ತು ಎಲ್ಲರ ಪರವಾಗಿ. ಈಗ ಯಾಕೆಂತ ಹೇಳಿದ್ರೆ ಇವತ್ತಿನ ಎಲ್ಲರೂ ಬಂದಿರತಕ್ಕಂಥ ಎಲ್ಲ ಕುಟುಂಬಗಳು ಹೆಚ್ಚಿನ ಅಂಶ ಕೃಷಿ ಕುಟುಂಬಗಳೇ. ಅದರಲ್ಲೂ ನಮ್ಮ ವೇದಮೂರ್ತಿ ಕುಮಾರಸ್ವಾಮಿ ಅವರು ಸ್ವತಃ ಸ್ವಯಂ ಅವರ ಕೃಷಿನೇ ಪ್ರಧಾನ. ಇನ್ನು ಉಳಿದಿರ್ತಕ್ಕಂಥದ್ದು ಅದು ಏನು ನಮಗೆ ಸಮಾಜಕ್ಕೆ ಬೇಕಲ್ಲ, ಅಷ್ಟಕ್ಕಾಗಿ ಈಗ ಮಹೇಶಣ್ಣನವರಿಂದ ಕೃಷಿ ಬಗ್ಗೆನೇ ಏನು ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳೋಣ. ಅಣ್ಣ ಮಾತಾಡಿ. ಭಗವಚ್ಚೇತನಕ್ಕೆ ಮಣಿದು ಈ ನಾಡಿನ ಸಮಸ್ತ ಕೃಷಿ ಬಂಧುವಿನ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಮ್ಮ ನೆಲದ ಮೂಲ ತತ್ವವೇ ಅನ್ನದಾತೋ ಸುಖೀಭವ ಅಂತೇಳಿ. ಪ್ರಾಯಶಃ ಯಾವ ಕ್ಷೇತ್ರದ ಯಾವ ವಲಯ ಸ್ಟ್ರೈಕ್ ಮಾಡಿದರೆ, ಮುಷ್ಕರ ಮಾಡಿದರೆ ಈ ದೇಶದ ಆಟ ನಡೆಯಬಹುದು. ಆದರೆ ರೈತ ಏನಾದರೂ ಸ್ವಲ್ಪ ಮುಗ್ಧನಾಗ್ಬಿಟ್ರೆ, ಅವನ ಚಲನವಲನ ಬಂದ್ ಮಾಡಿಬಿಟ್ರೆ ಎಲ್ಲರ ಹೊಟ್ಟೆಗೂ ತಣ್ಣೀರು ಬಟ್ಟೆನೇ ಗತಿ ಅಂತಕ್ಕಂಥ ಸತ್ಯ ನಾನು ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಇಂತಹ ಸತ್ಯವನ್ನು ಅರಿತಂಥ ಸರ್ವಜ್ಞ ಮಹಾಶಯ ನಮ್ಮ ಪರಮೇಶ್ವರನವ್ರ ನಿರೂಪಕರು ಹೇಳಿದ ಹಾಗೆ, ನಮ್ಮ ನಿಮ್ಮ ಆಟ, ಸಮಾಜದ ಆಟ, ದೇಶದ ಓಟ ಎಲ್ಲ ನಿಂತಿರ್ತಕ್ಕಂಥದ್ದು ಇದೆಯಲ್ಲ, ಅದು ಖಚಿತವಾಗಿ ಕೃಷಿ ಮೇಲೆ, ರೈತನ ಮೇಲೆ ಅಂತಕ್ಕಂಥದ್ದನ್ನ ಸುಮಾರು 600 ವರ್ಷಗಳ ಹಿಂದೆ ಎಚ್ಚರಿಕೆ ಕೊಡ್ತಾನೆ ಅವನು ಅಂತೇಳಿ. ಇವತ್ತು AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆಯಲ್ಲ, ಎಷ್ಟು ಪ್ರಬಲವಾಗಿ ಬೆಳೆದಿದೆ ಅಂದರೆ ನಮ್ಗೆ ಏನೇನು ಬೇಕು ಮಾಹಿತಿಯನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಫೋನ್ ನಮ್ಮ ಅಂಗೈಯಲ್ಲಿ ಕೊಟ್ಬಿಡುತ್ತೆ ಅಂತೇಳಿ. ನಿಮಗೆ ಗೊತ್ತಿದೆ, ಇವತ್ತೇನಾದರೂ ಮುಖ್ಯಮಂತ್ರಿಗಳು ಏನಾದರೂ ಒಂದು ಡ್ರಾಫ್ಟ್ ಮಾಡಬೇಕು, ಒಂದು ಸುದ್ದಿ ಮಾಡಬೇಕು ಅಂದರೆ ಅದೇನಿಲ್ಲ, ಅದು ಕೇಳ್ತಾರೆ. ನಾನೀಗೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಏನೇನು ಕೊಡಬೇಕು ಅಂತ ಕೇಳಿದ್ರೆ ಇಂಥ ಕಾರ್ಯಕ್ರಮ, ಅಲ್ಲಿ ಯಾವ ಸಾಹಿತಿಗಳು ಸಾಲು ಉದರಿಸಬೇಕು, ಯಾವ ದೃಷ್ಟಾಂತ ಹೇಳಬೇಕು, ಸದ್ಯದ ಪರಿಸ್ಥಿತಿ ಏನು, ಎಲ್ಲವನ್ನು ಕೇಳಿಬಿಟ್ರೆ ಒಂದೇ ಸೆಕೆಂಡಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ಬಿಡುತ್ತೆ. ನೋಡಿ, ವಿಜ್ಞಾನ ಆ ಮಟ್ಟಕ್ಕೆ ಬೆಳೆದು ಬಿಟ್ಟಿದೆ. ಆದರೆ ಈ ವಿಜ್ಞಾನ, ಆ ಕೈವಶ ಮಾಡ್ಕೊಂಡಿರ್ತಕ್ಕಂಥ ವಿಜ್ಞಾನಿಗೆ ಕೈವಶವಾಗದೇ ಇರ್ತಕ್ಕಂಥ 2 ಸತ್ಯಗಳಿದೆ. ಅದು ಯಾವ್ಯಾವ್ದು 2 ಸತ್ಯ ಅಂದರೆ, ಈಗ ನಮ್ಮ ಚಂದನ್ ಆಡಿದ್ರಲ್ಲ, ಡೆಫಿನೆಟ್ ಆಗಿ ಒಂದಲ್ಲ ಒಂದು ದಿವಸ ಸಾವು ಇರ್ತಕ್ಕಂಥದ್ದು ಇದ್ದದೆ. ಆ ಸಾವಿನ ರಹಸ್ಯ ಇದೆಯಲ್ಲ, ಆ ನಿಸರ್ಗ ಇವತ್ತು ಕೂಡ ಮನುಷ್ಯನಿಗೆ ಬಿಟ್ಟುಕೊಟ್ಟಿಲ್ಲ. ನೀನು ಏನು ಬೇಕಾದ್ರೂ ಕಂಡುಹಿಡಿದಿರ್ಬೋದು, ಆದ್ರೆ ಸಾವಿನ ರಹಸ್ಯ ಕಂಡುಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿಜ್ಞಾನ ಎಷ್ಟು ಮಟ್ಟಿಗೆ ನಿಂತಿದೆ ಅಂದ್ರೆ, ಆ ಸಾವನ್ನ ಒಂದು ಕ್ಷಣಕಾಲ ಪೋಸ್ಟ್ಪೋನ್ ಮಾಡ್ಬೋದು ಅಷ್ಟೇ. ಅಣ್ಣ ಮೊನ್ನೆ ಕರ್ಕೊಂಡು ಹೋಗ್ಬಿಡ್ತಿದ್ರು ಕಣ, ತಕ್ಷಣ ಬೈಪಾಸ್ ಆಯಿತು, ಸ್ಟಂಟ್ ಹಾಕಿದ್ರು, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ರು ಕಣ ಅಂತೇಳಿ ಕರ್ಕೊಂಡು ಹೋಗ್ತೀವಿ, 1 ವಾರ ಮುಂದಕ್ಕೆ ಹೋಗ್ತಾರೆ. ಇಲ್ಲ ಕಣ 6 ತಿಂಗಳಿಂದ ಸರ್ಜರಿ ಮಾಡಿಸಿದ್ರು, ಹೋಗ್ಬಿಟ್ರು ಕಣ ಅಂತೇಳಿ ಒಂದು ಮುಂದಕ್ಕೆ ಹಾಕ್ಬೋದೇ ಹೊರತು ಇನ್ನೇನೋ ವಿಜ್ಞಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ತೊಂದು ಸತ್ಯ ಅಂದ್ರೆ, ವಿಜ್ಞಾನ ಏನೆಲ್ಲ ಕಂಡುಹಿಡಿದ್ರು ಕೂಡ ಪ್ರಾಯಶಃ ನಮಗೆ ಬೇಕಾದಂಥ ರಾಗಿ, ನಮಗೆ ಬೇಕಾದಂಥ ಭತ್ತ, ನಮಗೆ ಬೇಕಾದಂಥ ಟೊಮೊಟೊ ಹಣ್ಣು ಇದೆಯಲ್ಲ, ಅದು ಬೆಳೀತಕ್ಕಂಥ ವಿಜ್ಞಾನ ಇನ್ನೂ ಕೂಡ ಅದಕ್ಕೆ ಕೈವಶವಾಗಿಲ್ಲ ಅಂತೇಳಿ. ಅಂದ್ರೆ ನಾವು ಆ ಬೀಜ ನೆಲಕ್ಕೆ ಹಾಕಬೇಕು, ಅದ್ರ ಮೇಲೆ ನಮ್ಮ ಬೆವರು ಬೆಳಿಬೇಕು, ಆ ಮುಖೇನ ಮೌಲ್ಯನೊತ್ತು ಬೆಳಿಬೇಕು, ಅದನ್ನೇ ಎಲ್ಲರೂ ತಿನ್ನಬೇಕು. ಆತ್ಯಂತಿಕವಾದಂಥ ಈ ದೇಶದ ಸತ್ಯ ಯಾವುದು ಅಂದ್ರೆ ಪ್ರಾಯಶಃ ಅದೇ. ಯಾವುದು? ಒಂದು ರೈತ, ಮತ್ತೊಂದು ನಾನು ಹೇಳಿದಾಗೆ ಆ ಸಾವು ಖಚಿತ ಅಂತಕ್ಕಂಥದ್ದು ಯಾರಿಗೂ ಸಿಕ್ಕಿಲ್ಲ ಅಂತೇಳಿ. ಇದನ್ನ ಅರ್ಥಂತ ಸರ್ವಜ್ಞ ಮಹಾಶಯ ಹೇಳ್ತಾನೆ, ಕೋಟಿ ವಿದ್ಯೆಗಳಲ್ಲಿ ಎಷ್ಟಾರು ಕಲ್ತಿರ್ಬೋದು ನೀನು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಯಂ ರಾಟಿ ನಡೆದುದಲ್ಲದೆ ದೇಶದ ಆಟವೇ ಕಾಣದು ಕಾಣ ಸರ್ವಜ್ಞ ಅಂತೇಳಿ. ಪ್ರಾಯಶಃ ನಮ್ಮ ನಿಮ್ಮೆಲ್ಲರ ಆಟಕ್ಕೆ ಮೇಟಿ ಯಾವುದಪ್ಪ ಅಂದ್ರೆ, ಆ ರಾಟಿ ಯಾವುದು ಅಂದ್ರೆ ಆ ಮೇಟಿ ಅಂತೇಳಿ, ಆ ಮೇಣಿ ಅಂತ ಏನಂತೀವಿ, ಆ ನೇಗಲೇ ನಮ್ಮ ಬಂಡವಾಳ, ನೇಗಲೇ ನಮ್ಮ ಅಸ್ತ್ರ ಅಂತಕ್ಕಂಥದ್ದನ್ನು ನಂಬಿ ಲೋಕೋದ್ಧಾರ ಮಾಡ್ತಾ ಇರ್ತಕ್ಕಂಥ ರೈತನನ್ನ ನಮ್ಮ ಜಗದ ಕವಿ, ಯುಗದ ಕವಿ ಏನಂತ ಕರೀತಾರೆ ಅಂದ್ರೆ, ಆಶ್ಚರ್ಯ ನಿಮಗೆ, ಉಳುವ ಯೋಗಿಯ ನೋಡಲ್ಲಿ ಅಂತೇಳಿ. ಯಾರು ಅವ್ನು ಉಳ್ತಾ ಇರ್ತಕ್ಕಂಥವ್ನು, ಅವ್ನು ಯಾರಪ್ಪ ಅಂದ್ರೆ ಕಾವ್ಯ ಹಾಕಿರ್ತಕ್ಕಂಥ ಸ್ವಾಮೀಜಿಗಳಲ್ಲ. ನಿಜವಾದ ಇದನ್ನೆಲ್ಲ ಯೋಗಿ ಯಾರು ಅಂದ್ರೆ, ಆ ಬೆವರು ಸುರಿಸಿನೆಲ್ಲ ಉಳ್ತಾ ಇದ್ದಲ್ಲ, ಅವನು ನಿಜವಾದ ಯೋಗಿ. ಇವಾಗ ನಿನ್ನ ಬದುಕು ಚೆನ್ನಾಗಿರಲಿ, ಅವನಿಗೊಂದ್ಸರಿ ನಮಸ್ಕಾರ ಹೊಡಿರಿ. ಧರ್ಮ ಏನಿದೆ ಅಲ್ವಾ, ನಾವು ಯಾವುದೋ ಧರ್ಮ ಹೇಳ್ತೀವಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇದಕ್ಕೆ ಅದರದ್ದೇ ಆದಂಥ ಒಂದು ಫಿಲಾಸಫಿ ಅದ್ರೊಳಗಡೆ ಅಡಗಿದೆ. ಅದು ತಾತ್ವಿಕವಾಗಿ ಬೇರೆ ಕಡೆ ಚರ್ಚೆ ಮಾಡಿ. ಆದ್ರೆ ಕುವೆಂಪು ರಾಶಿಯ ಪ್ರಕಾರ ಈ ರೈತನ ಧರ್ಮ ಯಾವ್ದ್ರಿ? ಈ ರೈತನ ಧರ್ಮ ಎಲ್ಲ ಅಡಗಿದೆ ಅಂದ್ರೆ, ಉಳುವ ಕುಳೋದೊಳು ಅಡಗಿದೆ ಧರ್ಮ ಅಂತಾರೆ. ನೆಲ ಉಳ್ತಾ ಇರೋದಲ್ಲ, ಆ ಉಳ್ಬೇಕಾದ್ರೆ ಒಂದು ಕುಳ ಇದೆಯಲ್ಲ, ಆ ಕುಳದೊಳಗಡೆ ಒಂದು ಧರ್ಮ ಇದೆ ಅಂತ ಹೇಳ್ತಾರಲ್ಲ, ಇದು ಆ ರೈತ ಧರ್ಮಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನ ಅಂತೇಳಿ. ಬಂಧುಗಳೇ, ಆ ರೈತ ಧರ್ಮದ ಪರಂಪರೆಯ ವಾರಸದಾರರಾಗಿ ನಮ್ಮ ಕೆಲಸ ಏನಪ್ಪಾ ಅಂದ್ರೆ, ನಾನು ಆಗಾಗ ಹೇಳ್ತಿರ್ತೀನಿ, ರೈತ ಸಮೂಹಕ್ಕೆಲ್ಲ ಗೊತ್ತಿದೆ. ಅದೇನು ಅಂದ್ರೆ, ನಮ್ಮಲ್ಲಿ ನೇಗ್ಲಿರುತ್ತಲ್ಲ,
ಆ ಕುಳ ಇರುತ್ತಲ್ಲ, ನೀವು ಉಳ್ತಾ ಹೋಗಿ ಮಣ್ಣಿನ ಜೊತೆ ಅದು ಸಂಪರ್ಕ ಕಲಿಸಿ ಉತ್ತಂಗೆ ನಾವು ಬೇಸ ಹೊಡೆದಂಗೆ ಅದೊಂದು ಮೋಟ್ ನೇಗ್ಲಾಗ್ಬಿಡುತ್ತೆ. ಅದು ನಿಮಗೆ ಮೋಟ್ ನೇಗ್ಲು ಬೇಕಾಗುತ್ತೆ. ನಮಗೆ ನಾವು ಸಡ್ಡೆ ಕಟ್ಟಿ ಬಿದ್ದಬೇಕಾದ್ರೆ ನಾವು ಒಂದು ಮೋಟ್ ನೇಗ್ಲು ನೋಡೋಣ ಅಂತೀವಿ. ಆ ಮೋಟ್ ನೇಗ್ಲಾಗಿ ಮೋಟ್ ಕುಳ ಇದೆಯಲ್ಲ, ಅದು ವಾಸ್ತವವಾಗಿ ಸೌದಿರುತ್ತೆ, ಅದ್ರ ಫಳ ಅಂತ ಹೊಳಿತಾ ಇರುತ್ತೆ. ನೋಡಿದೀರಾ, ಹೊಳಿತಾ ಇರುತ್ತೆ ಅದು ಕುಳ ಉತ್ತಂಗೆ. ನೀವೇನಾದ್ರೂ ಉಳ್ದಂಗೆ ಹಂಗೆ ಇಟ್ಬಿಟ್ರೆ ಆ ಕುಳ ತುಕ್ಕಿಡಿಯುತ್ತೆ ಅಂತೇಳಿ. ಆ ಕುಳದೊಳಗಡೆ ಅಡಗಿರ್ತಕ್ಕಂಥ ಧರ್ಮ, ಈ ಸಮಾಜಕ್ಕೆ ಕೊಡ್ತಕ್ಕಂಥ ನೀತಿ ಪಾಠ ಯಾವುದಪ್ಪ ಅಂದ್ರೆ, ನೀನು ಹಂಗೆ ಈ ಸಮಾಜಕ್ಕಾಗಿ ಸವಿಬೇಕು ಅಂತೇಳಿ, ತುಕ್ಕಿಡಿಬಾರ್ದು ಅಂತೇಳಿ. ಸಮಾಜಕ್ಕೆ ಸೌದಂಗ್ ನೀನು ಹೊಳಗ್ ಬರುತ್ತೆ, ನೀನು ಬದುಕಿನ ಒಂದು ಬೆಳಕು ಬರುತ್ತೆ ಅಂತಕ್ಕಂಥ ಸತ್ಯದ ದರ್ಶನ ಆ ಕುಳದಲ್ಲಿದೆ ಅಂತಕ್ಕಂಥದ್ದನ್ನು ಅರಿಲಿಕ್ಕೆ ಇಂಥ ವೈಚಾರಿಕ ಸಮಾರಂಭಗಳನ್ನ ಅಲ್ಲಲ್ಲಿ ಮಾಡ್ತಾ ಇವತ್ತು ಎಸ್ಬಿದ್ರೆ ಗ್ರಾಮಕ್ಕೆ ನಮ್ಮ ಜ್ಞಾನಗಂಗೆಯ ಅನ್ನೋದನ್ನ ಕರ್ಕೊಂಬಂದಿದ್ದೀವಿ. ಇದರಲ್ಲಿ ಏನೋ ನಾನು ಭಾರಿ ಮಾತಾಡ್ತೀನಿ, ನೀವು ಕಲಿಬೇಕು ಅಂತಕ್ಕಂಥ ಅಹಂಕಾರದಿಂದ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಸರ್. ಇಂಥ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಜಗತ್ತಿಗೆ ಆ ನೆಲದ ಶ್ರೇಷ್ಠತೆ ಗೊತ್ತಾಗುತ್ತೆ ಅಂತೇಳಿ. ಯಾವ್ದಾದ್ರು ಶ್ರೇಷ್ಠತೆ ನಾನ್ ಮಾತಾಡೋ ಮುಖೇನ ನನ್ನ ಮಾತಿನ ವೈಭವ ಅಲ್ಲ. ಪ್ರಾಯಶಃ ಇಲ್ಲಿ ನಾವೇನೋ ಡ್ಯಾನ್ಸ್ ಏರ್ಪಡಿಸಿಲ್ಲ, ಯಾವ್ದೋ ಒಂದು ಆರ್ಕೆಸ್ಟ್ರಾ ಆಗ್ಲಿ ಅಥವಾ ಯಾವ್ದೋ ಒಂದು ಚಂದನ್ ಒಂದೆರಡು ತತ್ವಗೀತ ಆಡ್ತಾರೆ, ಅದು ಬೇರೆ ಪ್ರಶ್ನೆ. ಅಥವಾ ಇನ್ಯಾವುದೋ ಒಂದು ಬೇರೆ ಏನು ಕೂಡ ಆಕರ್ಷಕವಾದಂತ ಆಧುನಿಕ ಮಾತುಗಳ ಪ್ರಭಾವ ಇಲ್ಲ ಇಲ್ಲಿ. ಆದ್ರೂ ಕೂಡ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಏನು ಹಿಂದಿರ್ತಕ್ಕಂಥ ಆಶಯ, ಏನಪ್ಪ ಸದುದ್ದೇಶ ಅಂದ್ರೆ, ಕೊಡ್ತಕ್ಕಂಥವ್ರು ಒಳ್ಳೇದು ಕೊಟ್ರೆ ಸ್ವೀಕಾರ ಮಾಡ್ತಕ್ಕಂಥ ಗುಣಗ್ರಾಹಿ ಜನ ಈ ನಾಡಿನಲ್ಲಿ ತುಂಬಾ ಇದ್ದಾರೆ ಅನ್ಲಿಕ್ಕೆ ಶಂಕರಲಿಂಗೇಗೌಡರ ಮನೆಗಳಿಗೆ ಸೇರಿರ್ತಕ್ಕಂಥ ಸಾತ್ವಿಕವಾದಂಥ ಗುಣಸಮೂಹವೇ ಸಾಕ್ಷಿ ಅಂತೇಳಿ. ಕೊಡೋರು ನೆಟ್ಗಿರ್ಬೇಕು ಅಂತೇಳಿ, ಕೊಡೋರು ಒಳ್ಳೇದು ಮಾತ್ರ ಕೊಡಬೇಕು ಅಂತೇಳಿ. ಹಾಗಾಗಿ ಮತ್ತೊಮ್ಮೆ ಪುನರುಚ್ಚಾರ ಮಾಡಿ ಹೇಳ್ತಾ ಇದ್ದೀನಿ, ಇಂಥ ಕಾರ್ಯಕ್ರಮ 3 ವರ್ಷದಿಂದ 100 ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಅಂದ್ರೆ ಇದು ಯಶಸ್ಸಾಗಿದ್ರೆ ಅದು ನನ್ನ ಮಾತಿಂದ ಸ್ವಲ್ಪ ಪ್ರಮಾಣ ಅಷ್ಟೇ, ಚಂದನ್ ಅವ್ರ ಗಾಯನದ್ದು ಸ್ವಲ್ಪ ಪ್ರಮಾಣ, ರೋಹನ್ ಆಗ್ಲಿ ನಮ್ಮ ಲಯನ್ಸ್ ಕ್ಲಬ್ಬಿನ ಪ್ರಮಾಣ ಕಡಿಮೆ ಪ್ರಮಾಣ. ಆದ್ರೂ 100ರಷ್ಟು ಯಶಸ್ಸಿನ ರೂವಾರ್ಗಳು ಯಾರು ಅಂದ್ರೆ, ನಿಮ್ಮೆಲ್ಲಾ ಕೆಲಸ ಬಿಟ್ಟು ಬಂದು 2.5 ಗಂಟೆ ಕೂತಿದಿರಲ್ಲ, ನಿಮ್ಮ ಸಂಯಮದ ಕಾರಣಕ್ಕ ಈ ಕಾರ್ಯಕ್ರಮ ಯಶಸ್ಸಾಗಿದೆ. ಅಂತ ಸಂಯಮವನ್ನ, ಅಂತ ಸಂಪ್ರೀತಿಯನ್ನ, ಅಂತ ವ್ಯವಧಾನವನ್ನ, ಜೊತೆಗೆ ನೀವೇನ್ ಬಂದಿದ್ದೀರೋ ಇದು ಮಕ್ಕಳಿಗೂ ಗೊತ್ತಾಗಬೇಕಲ್ಲ ಸರ್. ನಾನು ಎಲ್ಲಾ ಕಡೆ ವಿನಂತಿ ಮಾಡ್ತೀನಿ, ನಾನು ನೋಡಿದಂತ ಸಮಾರಂಭಗಳಲ್ಲಿ ಇಲ್ಲಿ ಪರವಾಗಿಲ್ಲ ಮಕ್ಕಳಿದ್ದಾರೆ. ಅಚಾನಕ್ ಮೊನ್ನೆ ಕಿವಿಬೇಡ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅಚಾನಕ್ ಭಾನುವಾರ ದಿವಸ ಮಾಡ್ಬೇಕಾಯ್ತು, ಆಗ್ಲಿಲ್ಲ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಮಕ್ಳು ಕರ್ಕೊಂಬರ್ರಿ. ನೀವು ರಾತ್ರಿಗೆ ಟ್ಯೂಷನ್ ಇರಲ್ಲ, 98-99% ತೆಗೆದಿದ್ದೆ. ಈ ಲೋಕಾನುಭವದ ಶಿಕ್ಷಣ ಇದೆಯಲ್ಲ, ಈ ಬಯಲ ಶಿಕ್ಷಣ ಇದೆಯಲ್ಲ, ಗೊತ್ತಾಗಬೇಕಲ್ಲ ಮಕ್ಕಳಿಗೆ. ಎಸ್, ನಮ್ ಕೆಳಗಡೆ ಒಂದು ನೆಲ ಇದೆ ಸರ್, ಆ ನೆಲ ಒತ್ತಿರ್ತಕ್ಕಂಥದ್ದು ಇದೆಯಲ್ಲ, ಅದು ಭೂತಾಯಿ ನಮಗೆ ಸಂರಕ್ಷಣೆ ಮಾಡ್ತಾ ಇದ್ದಾಳೆ. ಆ ಭೂತಾಯಿ ಉತ್ತರ ಮಾತ್ರ ನಮಗೆ ಬೆಳೆ. ಮೇಲೊಂದು ಆಕಾಶ ಇದೆ, ಅಲ್ಲೊಬ್ಬ ಚಂದ್ರ ಇದ್ದಾನೆ, ಇಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದೆ. ಈ ಬಯಲ ದರ್ಶನ ಮಾಡಿಸೋದಿದೆಯಲ್ಲ, ಈ ದರ್ಶನ ಮಾಡಿಸಿದಾಗ ಮಾತ್ರ ನಮ್ಮ ಮಕ್ಕಳು ನಮ್ಮ ಮನೆಗೆ ಒಂದು ಆಸ್ತಿ ಆಗ್ತವೆ. ಆ ಮಕ್ಕಳಿಗೆ ಆಸ್ತಿ ಮಾಡ್ಬೇಕಾದ್ದು, ಇಂಜಿನಿಯರ್ ಮಾಡ್ಬೇಕಾಯ್ತು, ಡಾಕ್ಟರ್ ಮಾಡ್ಬೇಕಾಯ್ತು, ಎಲ್ಲ ಸಹಜವೇ, ಅದು ಮಾಡೋಣ, ತಪ್ಪೇನಿಲ್ಲ. 98-90 ಎಲ್ಲ ತೆಗಿಲಿ. ಅದು ಒಂದು ವಿಚಾರದಲ್ಲಿ ನಾವು ಪ್ರಜ್ಞೆಯಿಂದ ಜತನದಿಂದ ಮಾಡಬೇಕಾದಂತ ದೊಡ್ಡ ಸಂಗತಿ ಅಂದ್ರೆ, ಯಾವ ನಮ್ಮ ಮಕ್ಕಳನ್ನ ನಾವು ಅಂಕ ಅಂತೇಳಿ ಅಂಕಕ್ಕೆ ಒತ್ತು ಕೊಡ್ತಾ ಇದೀವೋ, ಆ ಅಂಕದ ಜೊತೆಗೆ ಆ ಮಕ್ಕಳನ್ನ ಸ್ವಲ್ಪ ಅಂಕಿಗೂ ಒಳಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೆತ್ತವ್ರ ಜವಾಬ್ದಾರಿ ಭಾರಿ ಇದೆ, ಸಂಘ ಸಂಸ್ಥೆ ಜವಾಬ್ದಾರಿ ಭಾರಿ ಇದೆ, ಮಾಧ್ಯಮದ ಜವಾಬ್ದಾರಿ ಭಾರಿ ಇದೆ, ಮಠಮಾನ್ಯಗಳ ಭಾರಿ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಅರಿಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಒಂದು ಸಾಂಘಿಕ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವಂತೀವಿ ಮಾರ್ಕ್ಸು ಅಂತೇಳಿ. ನಿಜ, ಅದು 98-90% ಮಾರ್ಕ್ಸ್ ತೆಗಿತಾರೆ ಅಂದ್ರೆ ಅದೊಂದು ಎಫರ್ಟೇ, ಅದೊಂದು ಸಾಹಸನೆ. ಅವ್ರ ಐಟಿವ್ ನಾವೊಂದು ಶಬಾಷ್ ಹೇಳಲೇಬೇಕು. ಅದ್ರ ಜೊತೆಗೆ ನಮ್ಮಂದಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಅಂದ್ರೆ, ಆ ಮಕ್ಕಳು ಮುಂದೊಂದು ದಿನ ಸಮಾಜದಿಂದ ಕೆಟ್ಟ ರಿಮಾರ್ಕ್ಸ್ ಬರಬಾರ್ದು, ಆ ರೀತಿ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಇಂಥ ಮನೆಗಳ ಮೇಲಿದೆ, ನಮ್ಮೆಲ್ಲರ ಮನೆಗಳಿದೆ ಅಂತಕ್ಕಂಥ ಅರಿಲಿಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆ, ನೈಜ ನಿದರ್ಶನ ಕೊಡ್ತೀನಿ ಬಂಧುಗಳೇ. ನಾನು ಮೊನ್ನೆ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇರ್ತಕ್ಕಂಥ ಷಡಕ್ಷರ ಜೊತೆ ಬಿಜಾಪುರಕ್ಕೆ ಹೋಗಿದ್ದೆ ಪ್ರತಿಭಾ ಪುರಸ್ಕಾರಕ್ಕೆ. ಆ ಪ್ರತಿಭಾ ಪುರಸ್ಕಾರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಪಾಪ 97-98% ತೆಗೆದಿರೋರಿಗೆಲ್ಲ ಅವರು ಪ್ರೈಸ್ ಕೊಡ್ತಾರೆ. ಪರಮೇಶ್ವರನಿಗೆ, ಮೋಹನ್ ಸರ್ಗೆಲ್ಲ ಗೊತ್ತಿದೆ ಅಲ್ಲಿ. ಆದ್ರೆ ಒಬ್ಬ ವಿದ್ಯಾರ್ಥಿ ಅವ್ನು ತೆಗಿಯ 98, ಬಟ್ ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಅವಾರ್ಡ್ ತಾಣಕ್ಕೆ ಬರಲಿಲ್ಲ. ಗೊತ್ತಾ ನಿಮಗೆ ಯಾಕೆ ಬರಲಿಲ್ಲ ಅಂದ್ರೆ, ಒಂದು 15 ದಿವಸ ಜೈಸಿಗೆ ಹೋಗ್ಬಿಟ್ಟಿದ್ದ, ಅವನು ಜುಡಿಷಿಯಲ್ ಕಸ್ಟಡಿ ಜೈಲಿಗೆ ಹೋಗ್ಬಿಟ್ಟಿದ್ದ. ಶಾಕ್ ಆಗುತ್ತಲ್ಲ, ಪರ್ಸೆಂಟೇಜ್ ಎಷ್ಟು? 98 ಸರ್, ಜೈಸಿಗೆ ಹೋಗ್ಬಿಟ್ಟಿದ್ದಾನೆ ಅಂದ್ರೆ ಮೈ ಜುಮ್ಮನ್ ನಮಗೆ. ಕಾರಣ ಇಷ್ಟೇ ಸರ್. ಏನಪ್ಪ ಕಾರಣ ಅಂದ್ರೆ, ಯಾವುದೋ ಒಂದು ಮೊಬೈಲ್ ಅಲ್ಲಿ ಆ ಪಕ್ಕದ ಮನೆ ಹುಡುಗಿಗೆ ಒಂದು ಮೆಸೇಜ್ ಕಳಿಸ್ಬಿಟ್ಟಿದ್ದ, ಅಶ್ಲೀಲವಾದ ಮೆಸೇಜ್. ಇವನೇನ್ ಕ್ರಿಯೇಟ್ ಮಾಡಿರೋದಲ್ಲ, ಯಾರೋ ಕಳಿಸಿದ್ರು, ಅದು ಇವನ್ ಕಳಿಸ್ದ. ಕಂಪ್ಲೇಂಟ್ ಕೊಟ್ರು, ಇವನ್ ಮೇಲೆ ಬಂತು, ಎನ್ಕ್ವೈರಿ ಆಯ್ತು, ಎಲ್ಲ ಆಯ್ತು. ಬಂದಿಗಳ ತಿಳ್ಕೋಬೇಕು, ಸೈಬರ್ ಕ್ರೈಮ್ ಇದೆಯಲ್ಲ, ಅದರ ಆಕ್ಟ್, ಅದರ ಕಾನೂನು ಎಷ್ಟು ಪರಿಣಾಮಕಾರಿಯಾಗಿದೆ ಅಂದ್ರೆ, ಕಂಪ್ಲೇಂಟ್ ಕೊಟ್ಟವ್ರು ವಾಪಸ್ ತಿಕ್ಕೊಂಡ್ರೆ ಮಾತ್ರ ಸಾಧ್ಯ. ಯಾವ DOSP ಕೋರ್ಸ್ ಮಾತಾಡ್ರು ಅಷ್ಟೇ ಇದ್ದಾರೆ, ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಶಿಕ್ಷೆ ಪ್ರಮಾಣ ಹೆಂಗಿದೆ ಅಂದ್ರೆ, ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಹೆಂಗಿದೆ ಅಂದ್ರೆ 8 ಲಕ್ಷ ದಂಡ, 4 ವರ್ಷ ಜೈಲು ಅಂತಿದೆ. ಅದು ತಪ್ಪಿಸಬೇಕು ಅಂತ ಅವ್ರು ವಿಡ್ರಾ ಮಾಡ್ಕೋಬೇಕು ಅಂತೇಳಿ ಕಡೆ ಕಾಂಪ್ರಮೈಸ್ ಮಾಡಿ ಏನೋ ಮಾಡಿ ಸರ್ಕಸ್ ಮಾಡಿ ಅವ್ರು ಬಿಡಿಸಿದ್ರು, ಅದು ಬೇರೆ ಪ್ರಶ್ನೆ. ಆದ್ರೂ 15 ದಿವಸ ಜೈಲಾಗಿದ್ದು ಬಂದ ಅಂತೇಳಿ ಗಮನಿಸಿ ಬಂಧುಗಳೇ. ಈಗ ಅನ್ಸುತ್ತಲ್ಲ ನಮಗೆ, ನಾವು ಮಾರ್ಕ್ಸ್ ಜೊತೆಗೆ ಈ ರಿಮಾರ್ಕ್ಸ್ ಬರಬಾರ್ದು, ಯಾವ್ಯಾವ್ದನ್ನ ಹೆಂಗೆ ಬಳಸ್ಬೇಕು.
ಮೊಬೈಲ್ ಅನ್ನು ಎಷ್ಟು ಬಳಸಬೇಕು ಅಥವಾ ಇನ್ಯಾವುದೋ ಎಷ್ಟು ಬಳಸಬೇಕು, ಆಧುನಿಕ ವಿಜ್ಞಾನ ಎಷ್ಟು ಬಳಸಬೇಕು, ಎಲ್ಲ ಸತ್ಯಗಳನ್ನು ಕೂಡ ನಮ್ಮ ಸಾಹಿತ್ಯ ಹೇಳ್ಬಿಟ್ಟಿದೆ, ನಮ್ಮ ದರ್ಶನ ಹೇಳ್ಬಿಟ್ಟಿದೆ. ಅದು ಬೇಕು ನಿಜ. ಅದ್ರ ಜೊತೆಗೆ ಇನ್ನೊಂದು ಬೇಕಲ್ಲ ಸರ್, ಯಾವ್ದಾದ್ರು ಬೇಕು ಗೊತ್ತಲ್ಲ ನಿಮ್ಗೆ. ಹೊಸ ಯುವಕರು ಅಂದ್ರೆ ನಾನು ಇಲ್ಲಿ ಬಂದ ತಕ್ಷಣ ಹೇಳ್ತಾ ಇದ್ದೆ, ನಮ್ಮ ರೋಹನ್ ಭಾರ್ಗವ್ ಒಬ್ಬರು ನೀವೆಲ್ಲ ನೋಡಿದಿರಿ, ಪರಿಚಯ ಮಾಡ್ತಾ ಇದ್ದೀರಾ. ಸಾಮಾನ್ಯ ಯೋಚನೆ ಮಾಡಿ, 20-21 ವರ್ಷದ ಯುವಕರು ಅಂದ್ರೆ ಇಷ್ಟೊತ್ತಿನಾಗ ಎಲ್ಲಿರೋ ಜಾಗ ಅದು, ಅವ್ರು ಎಲ್ಲೆಲ್ಲಿರ್ತಾರೆ? ಅಲ್ಲಿ ರೋಹನ್ ಎಲ್ಲಿದ್ದಾರೆ ನೋಡಿ. ಏನಿದ್ರೆ ಆಶಯ? ಎಸ್, ನಮ್ಮಲ್ಲಿ ಇಂಥ ಹುಡುಗರು ಇದ್ದಾರೆ ಸರ್, ಇಂಥ ಯುವಕರು ಇದ್ದಾರೆ ಸರ್. ಆ ಯುವಕರನ್ನ ಸರಿದಾರಿಗೆ ತರಬೇಕಲ್ಲ, ಟ್ರ್ಯಾಕಿಗೆ ತರಬೇಕಲ್ಲ. ಸುಮ್ಮನೆ ಕಾಲ ಕೆಟ್ಟಬಿಟ್ಟಿದೆ, ಯುವಕರು ಕೆಟ್ಟಬಿಟ್ಟಿದ್ದಾರೆ ಅಂತ ಗೊಣಗದಲ್ಲ. ಆ ಕೆಟ್ಟಿರ್ತಕ್ಕಂಥ ಯುವಕರನ್ನ ಸರಿದಾರಿಗೆ ತರಲಿಕ್ಕೆ ನಮ್ಮದೊಂದು ಮಾಡೆಲ್ ಬೇಕಲ್ಲ, ಮಾದರಿ ಬೇಕಲ್ಲ. ಆ ಮಾದರಿಯಾಗಿ ನಮ್ಮ ಸಹವಾಸದಲ್ಲಿ ರೋಹನ್ನವರು ನಿರಂತರವಾಗಿ ಇಂಥ ಸಮಾಜಮುಖಿ ಕಾರ್ಯದಲ್ಲಿ ತೊಡಸ್ಕೊಂಡಿದ್ದಾರೆ ಅಂದ್ರೆ ಅದು ನಮ್ಗೆ ಆಗ್ಬೇಕಲ್ಲ, ಮಾದರಿ ಆಗ್ಬೇಕಲ್ಲ ಅಂತೇಳಿ. ಅದಕ್ಕೆ ನಾನು ಹೇಳಿರ್ತೀನಿ, ನಮ್ಮ ಮುಂದೆ ಇರ್ತಾರೆ ಸರ್ ಮಾದರಿ, ನಮ್ಮ ಮುಂದೆ ಮಾಡೆಲ್ ಇರ್ತಾರೆ. ನಾವ್ ಯಾರು ಹುಡುಕೊಂಡು ಹೋಗ್ಬೇಕಾಗಿಲ್ಲ. ಯಾರು ಕೂಡ ಬಸವಣ್ಣ ಆಗ್ಲಿ, ಅಂಬೇಡ್ಕರ್ ಆಗ್ಲಿ, ಅದು ವಿವೇಕಾನಂದರಾಗ್ಲಿ ಹುಟ್ಟಬೇಕಾರೆ ಬಸವಣ್ಣ ಪಟ್ಟ ಕಟ್ಕೊಂಡು ಹುಟ್ಟಿದಾರಲ್ಲ, ಹಣೆ ಪಟ್ಟಿ ಹೊತ್ತು ಹುಟ್ಟಿದವರಲ್ಲ ಸ್ವಾಮಿ ವಿವೇಕಾನಂದರು. ಎಲ್ರು ನಮ್ಮಂಗೆ ನಿಮ್ಮಂಗೆ ಮಕ್ಕಳಾಗೆ ಹುಟ್ಟದವ್ರು. ಆದ್ರೆ ನಮ್ಗೆ ಹುಟ್ಟಿದಂತ ಮಕ್ಕಳನ್ನ ನಾನು ವಿವೇಕಾನಂದರು ಮಾಡ್ಬೇಕೆ, ಬಸವಣ್ಣ ಮಾಡ್ಬೇಕೆ, ಕನಕದಾಸರು ಮಾಡ್ಬೇಕೆ, ಅಂಬೇಡ್ಕರ್ ಮಾಡ್ಬೇಕೆ, ಅಪ್ಪಾದೇವಿ ಮಾಡ್ಬೇಕೆ, ಬಿಂಡ್ರನ್ವಾಲೆ ಮಾಡ್ಬೇಕೆ, ವೀರಪ್ಪನ್ ಮಾಡ್ಬೇಕೆ, ಪೂಲಂದೇವಿ ಮಾಡ್ಬೇಕೆ ಅಂತಕ್ಕಂಥ ಪ್ರಜ್ಞೆ ನಮಗೆ ಕಾಡಬೇಕು ಅಂದ್ರೆ ನಮ್ಮ ಇತಿಹಾಸದ ಪರಿಚಯ ಇರಬೇಕು, ನಮ್ಮ ಸಮಾಜದ ಪರಿಚಯ ಇರಬೇಕು, ಆಗುವವುಗಳ ಪರಿಚಯ ಇರಬೇಕು. ಅಂತ ಪರಿಚಯ ಮಾಡ್ಕೊಳ್ತಕ್ಕಂಥ ಸಾಂಸ್ಕೃತಿಕವಾದಂತ ವೈಚಾರಿಕವಾದಂತ ವಿನಿಮಯ ಇದೆಯಲ್ಲ, ಅದು ನಮ್ಮ ಆಷಾಢ ಶ್ರಾವಣದ ಸಂಜೆ ಅಂತಕ್ಕಂಥದ್ದನ್ನ ಪ್ರಾರಂಭದಲ್ಲಿ ನಿಮಗೆ ಹೇಳ್ತಾ, ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಯಾವ್ದಪ್ಪ ಅಂದ್ರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ ಒಂದೊಂದು ವಿಷಯದ ಮೇಲೆ ಮಾತನಾಡ್ತಾ ಬರ್ತೀವಿ. ಯಾರಾದ್ರೂ ಕೇಳ್ಬೋದು, ಪ್ರಾಯಶಃ ಇವತ್ತು ಹೆಂಗಾಗಿದೆ ಅಂದ್ರೆ ಅಂಗೈಯಗಲ ಭೂಮಿ ಇರಲ್ಲ, ಅವನು ಕೃಷಿ ಬಗ್ಗೆ ದೊಡ್ಡ ಪುಟಗಟ್ಲೆ ಪುಸ್ತಕ ಬರೀತಾನೆ, ಅವ್ನು ಹೆಂಗ್ ಗುತ್ತಬೇಕು ಹೆಂಗ್ ಬಿತ್ತಬೇಕು ಅಂತಕ್ಕಂಥ ಗೊತ್ತಿರಲ್ಲ. ಆದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಗಂಟೆಗಟ್ಲೆ ಕೃಷಿ ಬಗ್ಗೆ ಭಾಷಣ ಮಾಡ್ತಾನೆ. ಯಾರಾದ್ರೂ ನನಗೆ ಕೇಳಿದ್ರೆ, ಏನ ಕೃಷಿ ಬಗ್ಗೆ ಭಾರಿ ಜೋರ ಭಾಷಣ ಮಾಡ್ತೀಯಾ, ನೀನ್ ನಮ್ಮಂಗೊಂದ್ಸರಿ ಆರಂಭ ಮಾಡಿ ನೋಡೋಣ ಅಂದ್ರೆ ನಾನೇನಿಲ್ಲ, ಬೇಕಾದ್ರೆ ನಿನಗೆ ಪಾಠ ಮಾಡ್ತೀನಿ ನಾನು ಅಂತೇಳಿ. ಯಾಕೆಂದ್ರೆ ನಾವು ಕೃಷಿ ಜೊತೆನೆ ಬದುಕ್ತಿರೋರು ಅಂತೇಳಿ. ಯಾವ ನಮ್ಮ ಪರಮೇಶ್ವರರು ಹೇಳಿದ್ರಲ್ಲ, ನಮ್ಮ ಸ್ವಾಮಿ ಇದ್ದಂಗೆ, ವಿನೋದ್ ಇದ್ದಂಗೆ, ನಮ್ಮ ಶ್ರೀರಾಮ್ ಕುಮಾರ ಇದ್ದಂಗೆ, ಅಥವಾ ಇಲ್ಲೆಲ್ಲ ಇದ್ರಲ್ಲ, ಜಂಬಸಣ್ಣ ಇದ್ರಲ್ಲ, ಇವರೆಲ್ಲರ ಜೊತೆ ಕೂಡ ನಮ್ದು ಕೂಡ ಒಂದು ಸಮಪಾಲಿದೆ ಸರ್. ನಾವು ಬದುಕ್ತಾ ಇರ್ತಕ್ಕಂಥ ನೆಲದ ಜೊತೆ ಅಂತೇಳಿ ನಾನು ಒಂದಂತೂ ಸತ್ಯ ಹೇಳ್ತೀನಿ. ಯಾಕೆ ನಾವು 30-40 ವರ್ಷ ಈ ಫೀಲ್ಡ್ ಅಲ್ಲಿ ನಿಂತಿದೀವಿ. ಪ್ರವಚನದ ಫೀಲ್ಡ್ ಅಲ್ಲಿ 30 ವರ್ಷಗಟ್ಟಲೆ ನಿಲ್ಲೋದು ಸುಲಭದ ಕೆಲಸ ಅಲ್ಲ ಸರ್. ನಾನು ಈಗ 14ನೇ ಬಾರಿ ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಅಂದ್ರು ನನಗೆ ಒಂದೊಂದ್ಸರಿ ಕಾಡುತ್ತೆ, ಏನ್ ಕೇಳಿರ್ಬೋದು ಅವ್ರ ಮಾತಲ್ಲಿ, ಏನಿರ್ಬೋದು ಅದರಲ್ಲಿ, ಯಾಕೆ ನಾನು ಕರೆಸ್ತಾರೆ ಅಂತಕ್ಕಂಥ ಒಂದು ದೊಡ್ಡ ಒಂದು ಅವಲೋಕನ ನನ್ನೊಳಗಡೆ ಪ್ರಾರಂಭ ಆಗುತ್ತೆ ಅಂತೇಳಿ. ಯಾಕೆ ಅಂದ್ರೆ ಒಂದು ಖಚಿತವಾಗಿ ಹೇಳ್ತೀನಿ, ಯಾವ್ದಾದ್ರು ಖಚಿತವಾಗಿ ಹೇಳ್ತೀನಿ, ಹೇಳ್ತಕ್ಕಂಥವ್ರು ಇದಾರಲ್ಲ, ಯಾರು ಮಾತಾಡ್ತಕ್ಕಂಥವ್ರು ಇದಾರಲ್ಲ, ಅವ್ರು ಫಸ್ಟ್ ಸಮಾಜ ನೋಡುತ್ತೆ ಸರ್. ಎಷ್ಟು ಜನ ನೋಡುತ್ತೆ ಅಂದ್ರೆ, ಎಸ್ ನನಗೆ ಕೇಳ್ತಾರೆ, ಏನಣ್ಣ ಕೃಷಿ ಬಗ್ಗೆ ಭಾಷಣ ಮಾಡ್ತೀಯಲ್ಲ, 1 ಎಕರೆ ಟೊಮೊಟೊ ಹಾಕಿ ನೋಡು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಎಲ್ಲೆಲ್ಲಿ ನೀರ್ ಹಾಯಿಸ್ಬೇಕು, ಯಾವಾಗ ಸ್ಪ್ರೇ ಮಾಡ್ಬೇಕು, ಯಾವಾಗ ಕೊಯ್ಬೇಕು, ಆ ಬುಟ್ಟಿ ಖರ್ಚೇನು, ಹಮಾಲಿ ಖರ್ಚೇನು, ಕಮಿಷನ್ ಖರ್ಚೇನು, ನಮ್ ಉಳಿಯೋದೇನು, ಇಷ್ಟ ತಾನೇ ರೈತಂದು. ರೈತ ಹೆಂಗ್ ಹೇಳಿ, ಹೆಂಗಿದೆ ಅನುಭವೇ? ಶೆಟ್ಟಿ ಲೆಕ್ಕ ಹಿಡ್ದಲೇ ಕೆಟ್ಟ, ರೈತ ಲೆಕ್ಕ ಇಟ್ಟು ಕೆಟ್ಟ ಅಂತೇಳಿ ಏನು ಅನುಭವ ಮಾತಾಡಿದಾರಲ್ವ. ನಾವೇನಾರ ಲೆಕ್ಕ ಇಟ್ಬಿಟ್ವಿ ಅಂದ್ರೆ ಕೊನೆಗೆ ಏನಾದ್ರು ಗೊತ್ತಾ ನಿಮ್ಗೆ? ಅಣ್ಣ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಪಟ್ಕಂಡಿನ ಮೇಲೆ ಬಂತು ಕಣ ಅಂತಾರೆ, ಗೊತ್ತಾ ನಿಮ್ಗೆ? ಅಣ್ಣ ಎಲ್ಲ ಲೆಕ್ಕ ಹಾಕಿ ಪಟ್ಕಂಡಿನ ಮೇಲೆ ಬಂತು ಅಂದ್ರೆ ಕೃಷಿ ಇಷ್ಟೇ ಆಗೋದು. ಈ ಸತ್ಯ ಮತ್ತು ಸತ್ವ ಮತ್ತು ತತ್ವ ನಮಗೆ ಗೊತ್ತಾಯ್ತು ನಮ್ಮ ಅಪ್ಪನ ಜೊತೆ ಎಡೆ ಗುಂಟೆ ಹೊಡೆಯೋದ್ರಿಂದ. ಯಾವಾಗ ಬಿತ್ತಿತ್ತು, ಯಾವಾಗ ಕೊಯ್ತಿತ್ತು ಅನ್ನೋ ಕಾರಣಕ್ಕೆ ಬಂತಲ್ಲ, ಆ ಕಾರಣಕ್ಕೆ ಕೃಷಿ ಬಗ್ಗೆ ಮಾತನಾಡ್ತಕ್ಕಂಥ ಅರ್ಹತೆ ಇದೆ ನನಗೆ, ಆ ಫಿಟ್ನೆಸ್ ಇದೆ ಅಂತಕ್ಕಂಥ ಕಾರಣಕ್ಕಾಗಿ ಇಂಥ ಸಬ್ಜೆಕ್ಟ್ ಆರಿಸ್ಕೊಂತೀವಿ. ಇಲ್ಲ ಅದಿಲ್ದಲೇ ಮಾತಾಡ್ಬಿಟ್ರೆ ನೀವು ಮಾತಾಡೋದು ಸುಲಭ ಕಾರಣ, ಕಳೆ ಕಿತ್ತು ನೋಡು ಅಂದ್ರೆ ನಾವು ನಮ್ಮ ಅಪ್ಪನ ಜೊತೆ ಓರಕ್ಡಿ, ಅವ್ರು 3 ಗಣೆ ತಾಣರು ಕೊಯ್ಯಕ್ಕೆ ನಾನು 2 ಗಣೆ ತಾಂತಿದ್ದೆ, ನಾವು ಅಪ್ಪಗಿಂತ ಮುಂದೆ ಹೋಗ್ತಿದ್ದೆ, ಎಲ್ಲರಿಗಿಂತ ಮುಂದೆ ಕುತ್ಕೊಂತಿದ್ವಿ ಅಂತೇಳಿ. ಯಾಕೆ ಮಾತನಾಡ್ತೀನಿ? ಅನುಭವಾಧಾರಿತ ಅಂತ ಮಾತಿದೆಯಲ್ಲ, ಅದು ಜನಗಳಿಗೆ ಮುಟ್ಟುತ್ತೆ, ಕೇಳ್ತಾರೆ, ಪರವಾಗಿಲ್ಲ ಕಣ ನೀನ್ ಮಾತಾಡ್ಬೋದು ಅಂತೇಳಿ, ಅದಕ್ಕೆ ಮಾತಾಡ್ತಿದೀವಿ. ಏಪ್ಪ ಬಾರಿ ಮಾತಾಡ್ಬಿಡ್ತೀವಿ, ಮದ್ಯಪಾನ ಕೆಟ್ಟದು, ಆಲ್ಕೋಹಾಲ್ ಕೆಟ್ಟದು, ಕುಡಿಬಾರ್ದು ಅಂತೆಲ್ಲ ಭಾಷಣ ಮಾಡೋದು ಸುಲಭ ಸರ್. ಭಾಷಣ ಮಾಡ್ತಿದ್ದಂಗೆ ನನ್ನ ದೌರ್ಬಲ್ಯ ಗೊತ್ತಾಯ್ತು ಅಂದ್ರೆ, ಅಣ್ಣ ಗೊತ್ತಿ ಸುಮ್ಕುದ್ರಣ ಭಾರಿ ಜೋರ ಭಾಷಣ ಮಾಡ್ತೀಯ, ಮೊನ್ನೆ ರಾತ್ರಿ 12 ಗಂಟೆಯಲ್ಲಿ ಬಾರ ನನಗೆ ಸಿಕ್ಕಿದ್ದೆ ಅಂತಾರಲ್ವಾ. ಏನಾದ್ರ ಅರ್ಥ? ಪ್ರಾಯಶಃ ಬರೀ ಮಾತಾಡ್ತೀಯ ಅಷ್ಟೇ, ನೀನ್ ಒಣಸಿದ್ದಂತ ಏನೊಂದು ಗೊತ್ತಿದ್ದ ಹೇಳ್ತಾರಲ್ವಾ. ಹಿಂಗ್ ಪ್ರಶ್ನೆ ಮಾಡ್ತಕ್ಕಂಥ ದೊಡ್ಡ ಚಿಂತನಾ ಪ್ರವೃತ್ತಿ ನಮ್ಮ ಸಮಾಜದಲ್ಲಿ ಇದೆ ಅಂತಕ್ಕಂಥ ಒಂದು ಎಚ್ಚರ ಮಾತನಾಡ್ತಕ್ಕಂಥ ನಮ್ಗಿರಬೇಕು ಅಂತೇಳಿ. ನಿಜ ನೀವ್ ಹೇಳಿ 1000 ಮಾತಾಡ್ಬೋದು, ಇಲ್ಲಪ್ಪ ಮಾತೃದೇವೋಭವ ಪಿತೃದೇವ, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನೇ ದೇವ್ರಿದ್ದಂಗೆ, ಅವ್ರು ಸಾಕ್ಬೇಕು ಅಂತ ಹೇಳೋ ಸುಲಭ. ಏನ ಭಾರಿ ಜೋರಾಗಿ ಹೇಳ್ತೀಯ, ನೀ ಮಾತ್ರ ನಿಮ್ಮ ಒಂದು ವೃದ್ಧಾಶ್ರಮ ಕಳಿಸಿದ್ಯಾ, ಅಯ್ಯೋ ಎಲ್ಲ ಬಿದ್ಕೊಂಡು ಸಾಯ್ತೈತೆ ಅಂದ್ರೆ ಮಾತನಾಡ್ತಕ್ಕಂಥ ಅರ್ಹತೆ ಬರಲ್ಲ ಸರ್ ನಮಗೆ. ಹಾಗಾಗಿ ನಾನು ಖಚಿತವಾಗಿ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಾನು ನುಡಿದಂತೆ ನಡೆಯನಲ್ಲ, ಮತ್ತೇನು ನಡೆದಂತೆ ನುಡಿಯನು ಅಂತೇಳಿ ಫಸ್ಟ್ ನಾನು ಟ್ರ್ಯಾಕ್ ಅಲ್ಲಿ ಹೋಗ್ತೀನಿ, ನಾನು ನಡೀತೀನಿ. ಅದು ಸಾಧ್ಯ ಆಗುತ್ತೆ ಅಂದಾಗ ಮಾತ್ರ ಬೇರೆಯವ್ರಿಗೆ ಹೇಳ್ತೀನಿ ಅಂತಕ್ಕಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಖುಷಿ ಇಂಥದ್ದೇ ಸಮಾರಂಭ ಹೋದ ಬಾರಿ ನಮ್ಮ ಬಂಧುಗಳಾಗಿರ್ತಕ್ಕಂಥ ಮೋಹನ್ ಅವ್ರ ಮನೇಲಿ ಜರುಗಿತ್ತು. ಅದಾದ್ಮೇಲೆ ಹೋದ್ ಸಾರಿ ನೆನಪು ಮಾಡ್ತಕ್ಕಂಥ ನಮ್ಮ ಪ್ರಗತಿಪರವಾದಂಥ ಅಪ್ಪಟ ರೈತ
ನಮ್ಮ ಕೃಷಿಕ ಶ್ರೀರಾಮಪುರ ಕುಮಾರಣ್ಣ ಮೊದಲಾಗಿತ್ತು, ಮೊನ್ನೆ ನಮ್ಮ ಮಾಲಿಂಗಣ್ಣರ ತೋಟದಲ್ಲಾಗಿತ್ತು. ಈ ನಿರಂತರವಾಗಿ ಮಾಡ್ತಾ ಬರ್ತಾ ಇರೋದ್ರಿಂದ ಒಂದು ವಿಚಾರದ ವಿನಿಮಯ ಆಗುತ್ತೆ. ಹೇಗೆ ಅನುಭವ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಅವ್ರ ಪರ್ಮಿಷನ್ ಹೇಳಿದ್ರು, ರೈತರ ಬಗ್ಗೆ ಹೇಳ್ತಿರ್ತಕ್ಕಂಥ ಸಂದರ್ಭ ಒಂದು ಸಹಜವಾದಂತ ಒಂದು ಮಾತಿದೆ, ನಿಮಗೆ ಗೊತ್ತಿರ್ಬೋದು. ಏನದು? ಏರಣ ಬೇಸಾಯ ಅಂದ್ರೆ ಉಡಾಟಣ, ಅದು ಬೇಸಾಯ ಅಂದ್ರೆ ನೀಸಾಯ ನಾಸಾಯ ಮನಮಂದೆಲ್ಲ ಸಹಾಯ ಅಂತೆ. ಅದು ಯಾವ ಪುಣ್ಯಾತ್ಮ ಅದು ಗಾದೆ ಮಾಡಿದ್ನೋ ಗೊತ್ತಿಲ್ಲ, ಅದಕ್ಕೆ ವಾಸ್ತವವಾದಂತ ಸತ್ಯವೇ ಇರ್ಬೋದು. ಆದ್ರೆ ನಾನು ಅದನ್ನ ಬದಲಾವಣೆ ಮಾಡ್ಬಿಟ್ಟೀನಿ ಅಂತೇಳಿ. ಹೆಂಗ್ ಬದಲಾವಣೆ? ಬೇಸಾಯ ಅಂದ್ರೆ ನೀಸಾಯ ನಾಸಾಯ ಮನಮಂದೆಲ್ಲ ಸಹಾಯ ಅಲ್ಲ ಅದು. ಮತ್ತೇನು ಅಣ್ಣ? ಬೇಸಾಯ ಅಂದ್ರೆ ನಿನ್ ಸಹಾಯ, ನನ್ ಸಹಾಯ, ಮನಮಂದಿರೆಲ್ಲರ ಸಹಾಯ, ಈ ಸಂಘ ಸಂಸ್ಥೆ ಸಹಾಯ, ಊರವ್ರ ಸಹಾಯ, ಇವರೆಲ್ಲ ಸಹಾಯ ಇದ್ದಾಗ ನಾನು ಬದುಕ್ತೀನಿ ಅಂತ ಹೇಳ್ತಕ್ಕಂಥ ಒಂದು ವಿದ್ಯೆ ಪ್ರಜ್ಞೆ ಇದೆಯಲ್ಲ, ಅದು ಬೇಸಾಯ ಅಂತೇಳಿ. ಈ ಸಾಮೂಹಿಕವಾದಂತ ಬೇಸಾಯದ ಕ್ರಮ ಇತ್ತಲ್ಲ ಸರ್ ನಮಗೆ. ಹೆಂಗಿತ್ತು ಸಹಾಯದ ಪ್ರಜ್ಞೆ ಅಂದ್ರೆ ನಾವು ಮುಯ್ಯಾಳು ಅಂತ ಮಾಡ್ತಿತ್ತು. ಗಣಕ ನಿಮ್ಮನೆ ನಾವ್ 2 ದಿವಸ ಬರ್ತೀವಿ, ಅವ್ರು 2 ದಿವಸ ಬರ್ತಾರೆ. ಮುಯ್ಯಾಳು ಅಂದ್ರೆ ನಾವು ಆಳು ಹೋದ್ರೆ ಅವರು ಬರ್ತಾರೆ, ನಾವು ರಾಗಿ ಕೊಯ್ಯಕ್ ಹೋದ್ರೆ ಅವರು ಬರ್ತಾರೆ. ಈ ಆಧಾರದ ಮೇಲೆ, ಸಹಕಾರಿ ತತ್ವದ ಮೇಲೆ ಆ ಬೇಸಾಯ ಅಂತಕ್ಕಂಥದ್ದು ಸಹಾಯ ಅಂತ ಆಗ್ತಿರಲಿಲ್ಲ, ಬದುಕಿಗೆ ಒಂದು ಜೀವ ಪ್ರಜ್ಞೆ ಆಯ್ತು ಅಂತೇಳಿ. ಆ ಮುಖೇನ ಆ ವ್ಯವಸಾಯ ನಡೀತಿತ್ತು, ನಾವು ಬದುಕ್ತಾ ಇದ್ವಿ ಅಂತೇಳಿ. ಗಮನಿಸಿ ಬಂಧುಗಳೇ, ಈಗ ಯಾಕಾಗಿದೆ? ಯಾಕೆ ಹೊಂಟಿದ್ದನ್ನ ಕಾಡುತ್ತೆ? ನಾನು ಹಾಗಾಗಿ ಹೇಳ್ತಿರ್ತೀನಿ, ನಮ್ಮಪ್ಪನ ಕಾಲದಲ್ಲೂ ನಮ್ಮಜ್ಜನ ಕಾಲದಲ್ಲೂ ಸಾಲ ಮಾಡಿದವ್ರೆ. ಸಾಲ ಮಾಡದೆ ಏನು ಕೃಷಿಕ ಬದುಕಂಗಿಲ್ಲ. ಆದ್ರೆ ಯಾರಾದ್ರೂ ಸಾಲ ಮಾಡಿ ಸಾಲ ಜಾಸ್ತಿ ಆಯ್ತು ಅಂತೇಳಿ ನೇಣು ಹಾಕೊಂಡಿದಾರ? ಆತ್ಮಹತ್ಯೆ ಶರಣ ಇದಾರೇನ್ರಿ? ಸಾಯ್ತಿರಲ್ಲ. ಯಾಕೆ ಹೇಳಿ? ನಮ್ಮ ಅಜ್ಜ ಒಂದು ಮಾತು ಹೇಳ್ತಿದ್ದ, ಯಾಕೆ ಮಗ ಸಾಯ್ಬೇಕು? ಏನು ಹುಟ್ಟಿಸಿ ಶಿವ ಉಲ್ಮಯಿಸ್ತಾನ? ಅದ್ಭುತವಾದ ಮಾತಲ್ವಾ ಅಂತೇಳಿ. ಮನುಷ್ಯ ಬರದೆ ಮರಕ್ ಬರುತ್ತಾ? ಬರ್ಲಿ ಮಗ, ಬಂದದ್ದೆಲ್ಲ ಬರ್ಲಿ, ಆ ಭಗವಂತನ ದಯ ಇರಲಿ ಅಂತೇಳಿ ಈ ಫೀಲ್ಡ್ ಅಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಮುಂದುವರೆದು ಆ ಮುಖೇನ ಬದುಕಿನ ಆತ್ಯಂತಿಕವಾದಂತ ಸತ್ಯ ಕಂಡಿದ್ದಿದೆಯಲ್ಲ, ಅದು ನಮ್ಮ ಕೃಷಿ ಪರಂಪರೆ, ಅದು ನಮ್ಮ ರೈತ ಪರಂಪರೆ ಅಂತೇಳಿ. ನೋಡಿ, ಅವ್ರ ಫಿಲಾಸಫಿ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾನು ಆಧುನಿಕವಾಗಿ ನಿಮಗೆ ಗೊತ್ತಿದೆ, ನಾನು ಬೇಕಾದ್ರೂ ಯಾವುದೇ ಅಮೆರಿಕ ಆಗ್ಲಿ, ಕತಾರ್ ಆಗ್ಲಿ, ಆಸ್ಟ್ರೇಲಿಯಾ ಆಗ್ಲಿ, ಶ್ರೀಲಂಕಾ ಆಗ್ಲಿ, ದುಬೈಗಾಗ್ಲಿ, ಯಾವ ದೇಶಕ್ಕೂ ಭಾಷಣ ಮಾಡಿ ಬಂದಾಗಲೂ ನಂದೊಂದು ವಿಶೇಷವಾದಂತ ಕಾನ್ಸೆಪ್ಟ್ ರೈತರ ಬಗ್ಗೆ ಇರುತ್ತೆ. ನಾನು ಹೋದ ಬಾರಿ ಅಮೆರಿಕಕ್ಕೆ ಹೋದಾಗ ನಾನಿದ್ದೆಲ್ಲೋ 2000 ಮೈಲಿ ದೂರದ ಡಲಾಸ್ ಅಲ್ಲಿ, ಟೆಕ್ಸಾಸ್ ಅಲ್ಲಿ. ಆದ್ರೆ ನ್ಯೂಯಾರ್ಕ್ ಅವ್ರು ಫೋನ್ ಮಾಡಿ, ಸರ್ ನೆಕ್ಸ್ಟ್ ಶುಕ್ರವಾರ ಬರಬೇಕು, ನಿಮಗೋಸ್ಕರ ಒಂದು ಕಾರ್ಯಕ್ರಮ ಇಟ್ಟಿದ್ವಿ, ರೈತರ ಬಗ್ಗೆನೇ ಕಾರ್ಯಕ್ರಮ. ಎಲ್ಲಿ ಆಗಿರೋ ಕಾರ್ಯಕ್ರಮ? ಅಮೆರಿಕದ ಬೃಂದಾವನ ಕನ್ನಡ ಕೊಡ್ತಾ ರೈತರ ಬಗ್ಗೆ ಕಾರ್ಯಕ್ರಮ ಮಾಡ್ತಾರೆ. ನಾನೇ ಅವ್ರಿಗೆ ಟೈಟ್ಲ್ ಕೊಟ್ಟೆ, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ನೀವೇ ಹೇಳಿ ಸರ್ ಅಂದ್ರು. ನಾನು ಹೇಳಿದೆ, ಅನ್ನದಾತರಿಗೆ ನಮೋ ನಮಃ, ಈ ಸಬ್ಜೆಕ್ಟ್ ಮೇಲೆ ಮಾತಾಡ್ತೀನಿ, ನೀವು ಅದನ್ನ ವಿಷಯ ಇಡಿ ಅಂತ ಹೇಳಿದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಭಾಷಣ ಮಾಡಿದೆ, ಎಲ್ಲ ಆಯ್ತು. ಕಡೆಗೆ ಅಲ್ಲಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಸೇರಿ, ಸರ್ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸರ್, ರೈತನಿಗೆ ಸ್ವಲ್ಪ ಏನೋ ಹೆಲ್ಪ್ ಮಾಡಿದೆ, ರೈತರಿಗೆ ಏನೋ ಕೊಟ್ವಿ, ಕರ್ನಾಟಕದ ರೈತರು ಕಂಗಾಲಾಗಿದ್ದಾರೆ, ಅವ್ರು ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತು, ರೈತರಿಗೋಸ್ಕರ ಒಂದು ಕಲ್ಯಾಣ ನಿಧಿ ಅಂತಿದೆ. ಆಗ ನಾವೇನ್ ಮಾಡ್ತೀವಿ ಅಂದ್ರೆ, ಸರ್ ಎಷ್ಟು ಸಾಧ್ಯವೋ ಅಷ್ಟು ಡಾಲರ್ ಕಲೆಕ್ಷನ್ ಮಾಡಿ ಆ ಮುಖ್ಯಮಂತ್ರಿಗಳ ವೆಲ್ಫೇರ್ ಫಂಡ್ ಇದೆಯಲ್ಲ, ಆ ರೈತರ ಕಲ್ಯಾಣ ನಿಧಿಗೆ ನಾವು ಕಳಿಸ್ತೀವಿ ಸರ್ ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ತಗೊಂಡ್ರು. ಅಂದ್ರೆ ನಿಜ, ಅದೇನೋ ನಮ್ ಅದು ಬಕಾಸು ನೋಟಿಗೆ ಅರೆಕಾಸಿ ಮಜ್ಜಿಗೆ ಅಂತೇಳಿ ಅದೇನಾಗುತ್ತೆ ಅಂತ ಕೇಳ್ಬೋದು. ಅದರ ಭಾವ ಮೂಡ್ತಲ್ಲ ಸರ್. ನಾವೇನೋ ಕರ್ನಾಟಕ ಸರ್ಕಾರದ ಕಲ್ಯಾಣ ನಿಧಿಗೆ ಇಷ್ಟು ಕಳಿಸ್ತೀವಿ ಅಂತೇಳಿ ಅಲ್ಲಿ ಅವ್ರು ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡಿ ಆ ತೀರ್ಮಾನ ತಗೊಂಡ್ರು. ಅಂದ್ರೆ ಪ್ರಾಯಶಃ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇದೆಯಲ್ಲ, ಇದೆಲ್ಲ ವಲಯದಿಂದ ಬರಬೇಕು ಅಂತೇಳಿ ಅವ್ರೆಲ್ಲರೂ ಕೈ ಬಲಪಡಿಸ್ಬೇಕು ಅಂತಲ್ಲ. ನಾನು ಮೊನ್ನೆ ನಮ್ಮ ಕಾವ್ಯದ ಕವನ ಓದ್ತಾ ಇದ್ದೆ. ಅವ್ರು ಎಷ್ಟು ಶಾರ್ಪ್ ಆಗಿ ಬರೀತಾರೆ ಅಂದ್ರೆ, ಇಲ್ಲಿ ಯಾರ್ಯಾರ ನಂಬಿಕೆಟ್ಟೆ, ಯಾರ್ಯಾರ ನಂಬಿಕೆಡಲಿಲ್ಲ ರೈತ ಬಡವ, ಕಡೆಗೂ ಹುಟ್ಟಲಿಲ್ಲ ನಿನ್ನನ್ನು ಉದ್ಧರಿಸುವ ಕತ್ತೆ ಬಡವ. ಸುರರು ಕೈ ಕೊಟ್ಟರು, ಭೂಸುರರು ಕೈ ಕೊಟ್ಟರು, ಶ್ರೀಮಂತರು ಕೈ ಕೊಟ್ಟರು, ಧೀಮಂತರು ಕೈ ಕೊಟ್ಟರು, ನೀನೇ ಆರಿಸಿದವರು, ನೀನೇ ಏರಿಸಿದವರು, ನೀನೇ ಹೊತ್ತು ಮೆರೆಸಿದವರು ಕೈ ಕೊಟ್ಟರು ನಿನಗೆ. ನೀನೇನಾದರೂ ಹಸಿವು ಎಂದು ಹುಯಿಲಿಟ್ಟಾಗ ಹೆಚ್ಚು ದುಡಿಯಿರಿ, ಹೆಚ್ಚು ಪಡೆಯಿರಿ ಎಂದು ಕರೆ ಕೊಟ್ಟರು ನಿನಗೆ, ಗಾಯದ ಮೇಲೆ ಬರೆ ಕೊಟ್ಟರು ನಿನಗೆ. ಹಾಗಾಗಿ ಅವರಿವರನ್ನದೇ ರೈತ, ನಿನ್ನ ರಡ್ಡೆಯಲ್ಲಿಯೇ ನಿನ್ನ ಶಕ್ತಿ, ಆ ಶಕ್ತಿಯಲ್ಲಿಯೇ ನಿನ್ನ ಮುಕ್ತಿ ಅಂತೇಳಿ. ಹೆಂಗಿದೆ ಅಲ್ಲ ಕವನ? ಏನ್ ಹೇಳ್ತಾರೆ ಕಡೆಗೆ, ಯಾರು ನಿನ್ ಸಹಾಯ ಬರ್ತಾರೋ ಬಿಡ್ತಾರೋ, ನಿನ್ ಶಕ್ತಿ ಇರ್ತಕ್ಕಂಥದ್ದು ನಿನ್ನ ರಟ್ಟೆಯಲ್ಲಿ. ಹಾಗಾಗಿ ನಮ್ಮ ತರಳಬಾಳು ಮಠದ ಹಿರಿಯ ಶ್ರೀಗಳು ಒಂದು ಮಾತು ಹೇಳ್ತಾ ಇದ್ರು. ಹೆಂಗ್ ಹೇಳ್ತಿದ್ರಪ್ಪ ಅಂದ್ರೆ, ಮನುಷ್ಯ ಅಂದ್ಮೇಲೆ ಹೆಂಗೆ ಅಂದ್ರೆ, ರಟ್ಟೆ ಇದ್ದವನು ದುಡಿಬೇಕು ಅಂತೇಳಿ, ಆಗ ಮಾತ್ರ ಹೊಟ್ಟೆ ಇದ್ದವನಿಗೆ ಉಣ್ತಕ್ಕಂಥ ಅರ್ಹತೆ ಬರುತ್ತೆ ಅಂತೇಳಿ. ರಟ್ಟೆ ಇದ್ದವನು ದುಡಿಬೇಕು, ಹೊಟ್ಟೆ ಇದ್ದವನು ಉಣ್ಬೇಕು, ನೆತ್ತಿ ಇದ್ದವನು ಓದಬೇಕು ಅಂತೇಳಿ. ಏನು ಅದ್ಭುತವಾದ ಪ್ರಜ್ಞೆ ಅಲ್ವಾ? ನಮ್ಮ ಮಠದ ಪರಂಪರೆ ಹಾಕೊಟ್ಟಂತ ಆ ಹೆಜ್ಜೆನಲ್ಲೇ ನಾವು ಪ್ರಾಯಶಃ ನೀವೆಲ್ಲ ರಟ್ಟೆ ಇಟ್ಟು ದುಡಿತಾರೆ ಯಾರು, ಹಾಗೆ ಹೊಟ್ಟೆ ತುಂಬ ಉಣ್ತಾ ಇರ್ತಕ್ಕಂಥವ್ರು. ಅದ್ರ ಜೊತೆಗೆ ಈ ನೆತ್ತಿ ಊಟ ಅಂತ ಒಂದಿದೆ, ತಲೆ ಊಟ ಅಂತಕ್ಕಂಥದ್ದು ಒಂದಿದೆಯಲ್ಲ, ಅದನ್ನ ಇಂಥ ಸಮಾರಂಭದಲ್ಲಿ ಗ್ರಹಿಸಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಮಾಡ್ತಾ ಈ ವಿಷಯವನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನಂತೂ ಹೇಳ್ತೀನಿ, ನಮ್ಮ ರೈತ ಇವತ್ತು ಕೃಷಿ ಕಾಲೇಜ್ ಬಂದಿದೆ, ಅಗ್ರಿಕಲ್ಚರ್ ಕಾಲೇಜ್ ಬಂದಿದೆ ಪರ್ಮಿಷನ್. ಆದ್ರೆ ಸಾವಿರ ವರ್ಷಗಳ ಮೊದಲು ಈ ಕೃಷಿ ಕಾಲೇಜ್ ಅಂತಕ್ಕಂಥದ್ದು ಅಕಾಡೆಮಿಕ್ ವಲಯದಲ್ಲಿ ಪರಿಚಯ ಆಗೋದಕ್ಕಿಂತ 1000 ವರ್ಷ ಮೊದಲೇ ನಮ್ಮ ರೈತನಿಗೆ ಗೊತ್ತಿತ್ತಲ್ಲ, ಯಾವ್ದದು ನೆಲ ಮುದಕ್ ಜ್ಞಾನ, ಯಾವಾಗ ಬಿತ್ತಬೇಕು, ಯಾವಾಗ ಉತ್ಬೇಕು, ಯಾವಾಗ ಅದು ಬೆಳೆಯುತ್ತೆ, ಯಾವಾಗ ಎಡೆ ಕುಂಟೆ ಹೊಡಿಬೇಕು, ಯಾವಾಗ ಕಬ್ಬು ಕುಂಟೆ ಹೊಡಿಬೇಕು,
ಹುತ್ತೋದಕ್ಕಿಂತ ಮೊದಲು ಯಾವಾಗ ದೊಡ್ಡ ಕುಂಟೆ ಹಾಕ್ಬೇಕು, ಯಾವಾಗ ಅರಗಬೇಕು, ಯಾವಾಗ ಒಲುವೆ ಹೊಡಿಬೇಕು, ಏನು ಅದ್ಭುತವಾದ ಪ್ರಜ್ಞೆ ಇಲ್ಲ. ಏನ್ ಕಾಲೇಜಲ್ಲಿ ಕಲ್ತಿದ್ದ ನಮ್ಮ ಅಜ್ಜ? ಕಾಲೇಜಲ್ಲಿ ಕಲ್ತಿದ್ದೀನಿ ನಮ್ಮ ಕೃಷಿಕ. ಹೆಂಗ್ ಕಲ್ತಿದ್ದ? ಅನುಭವದ ಆಧಾರದ ಮೇಲೆ ಕಲ್ತು ಬೇರೆಯವ್ರಿಗೆ ಮಾದರಿ ಆಗ್ತಕ್ಕಂಥ ಸೂತ್ರ ಕೊಟ್ಬಿಟ್ನಲ್ಲ. ಏನ್ ಸೂತ್ರ ಕೊಟ್ರೆ ಹೇಳಿ? ನಾನು ಹಾಗೆ ಯೋಚನೆ ಮಾಡ್ತಾ ಇರ್ತೀನಿ. ಇವತ್ತು ನಮಗೆ ಕೃಷಿ ಸೆಕ್ಟರ್ ಇದೆ, AO ಇರ್ತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುತ್ತೆ, ನಮಗೆ ಸೀಡ್ ಸಪ್ಲೈ ಮಾಡುತ್ತೆ, ಬೀಜ ಸಪ್ಲೈ ಮಾಡುತ್ತೆ, ನಾವು ಹಿತೋಪದೇಶ ಮಾಡ್ತಾರೆ, ಈಗ ಬಿತ್ರಿ. ನಮ್ಮ ರೈತನಿಗೆ ಗೊತ್ತಿಲ್ವ ಅದು? ಇವ್ರು ಹೇಳ್ಬೇಕಾ ಏನಂತ? ಅವನು ಅಣ್ಣ ಆದೋಲ್ಲ 6 ಮಳೆ ಬಿತ್ತಬೇಕಣ್ಣ. ಕೇಳಿದ್ರಾಗಾದೆ ಏನ್ ಚೆನ್ನಾಗಿ ಮಾಡಿ 6 ಮಳೆ ಬಿದ್ದುಬಿಟ್ರೆ ಒಳ್ಳೆ ಬೆಳೆ ಬರುತ್ತೆ ಅಂತಕ್ಕಂಥದ್ದನ್ನ ಅನುಭವ ಆದಾದ್ಮೇಲೆ ಕಂಡಿಕೊಂಡಿನ ಸರ್. ಅವನಿಗೆ ಮಳೆ ಹವಾಮಾನ ತಜ್ಞ, ಅವನು ಯಾವಾಗ ಹೆಂಗ್ ಬೀಳುತ್ತೆ ಅಂತ ಗೊತ್ತಿತ್ತ ಅವನಿಗೆ. ಏನ್ ನಿರೀಕ್ಷೆ ಮಾಡ್ತಿದ್ದ? ಅಣ್ಣ ಭರಣಿ ಮಳೆ ಬಂದ್ಬಿಡ್ತು ಅಂದ್ರೆ ಧರಣಿ ಎಲ್ಲ ಬೆಳೆ ಕಾರಣ ಅಂತೇಳಿ. ಏನು ಅದ್ಭುತ ಅಲ್ವಾ? ಆ ಭರಣಿ ಮಳೆ ಬೀಳ್ಬೇಕಾ ಇಡೀ ಭೂಮಿ ತುಂಬ ಬೆಳೆ ಬರುತ್ತೆ ಅಂತೇಳಿ ಗೊತ್ತಿತ್ತಲ್ಲ ಸರ್ ಅವನಿಗೆ. ಯಾವಾಗ ಮಳೆ ಯಾವಾಗ ಕೈ ಕೊಡ್ತಾವೆ ಅಂತ ಗೊತ್ತಿತ್ತಲ್ಲ. ಅನುಭವದ ಜ್ಞಾನ ಪರೀಕ್ಷೆ ಮಾಡಿ ನೀವು ಏನ್ ಚೆನ್ನಾಗಿ ಮಾತಾಡ್ತಾರೆ. ಈಗ ಆಗ್ತೈತಿಲ್ಲ ನಮಗೆ ಕತೆ. ಅದೇ ಯಾವುದು ಅಣ್ಣ, ಬಂದ್ರೆ ಮಗೆ ಹೋದ್ರೆ ಹೊಗೆ ಕಾರಣ ಅಂತೇಳಿ. ಈ ಮಗೆ ಕೈ ಕೊಡ್ತಲ್ಲ ಈಗ, ಅದು ಹೊಗೆ ಆಗ್ತಂಗೆ ಆಗ್ಬಿಡ್ತಲ್ವಾ ಅಂತೇಳಿ. ಏನು ಅದ್ಭುತವಾದ ಪ್ರಜ್ಞೆ ಅಂದ್ರೆ ನಿಸರ್ಗ ಜೊತೆ ಬದುಕ್ತಾ ಇದ್ರು ಅವರು ಅಂತ. ಅಣ್ಣ ಉಬ್ಬೆ ಮಳೆ ಬಂದ್ರೆ ಗುಬ್ಬಜಿ ಗೂಡು ನಡೆಯಲ್ ಕಾರಣ ಅಂತ ನೆನೆಯಲ್ಲ ಅಂತೇಳಿ. ಅದಿನ್ನು ಬರ್ತಾನೆ ಇಲ್ವಲ್ಲ. ಏನು ಕೃಷಿಗೆ ಸಂಬಂಧಿತವಾದಂತ ಅನುಭವ ಕೃಷಿಕನಿಗೆ ಹೇಗಿತ್ತು ಅನ್ಲಿಕ್ಕೆ ಎಷ್ಟು ಉದಾಹರಣೆ ಕೊಡ್ಬೋದಲ್ವ? ನಾವು ಹುಳ್ಳಿಕಾಳು ಬೆಳಿತೀವಪ್ಪ, ಯಾವ ಹೇಳ್ಬೇಕು ಗೊತ್ತಿತ್ತಲ್ಲ ಅವನಿಗೆ. ಅಣ್ಣ ಹಸ್ತೆ ಮಾಡಿ 6 ಕಾಯಿ, ಚಿತ್ತೆ ಮಾಡಿ 3 ಕಾಯಿ ಅಂತೇಳಿ. ಏನ್ ಕಟ್ಟಿಯನಲ್ಲ. ಒಂದ್ 15 ದಿವಸ ಡಿಫ್ರೆನ್ಸ್ ಆದ್ರೆ ಅರ್ಧ ಬೆಳೆ ಅಷ್ಟೇ. ಯಾವ ಬಿತ್ತಬೇಕು ಅನ್ನೋದು ಗೊತ್ತಿತ್ತಲ್ಲ ಸರ್ ಅವನಿಗೆ. ನೋಡಿ ಸುಮ್ಮನೆ ಗಮನಿಸಿ, ಲೋಕನೀತಿ ಅಂತಕ್ಕಂಥದ್ದು ಇದೆಯಲ್ಲ, ನಾನು ಹೇಳ್ತಕ್ಕಂಥ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಕುವೆಂಪು ಸಾಹಿತ್ಯ, ಕಕ್ಕ ಇದಿಷ್ಟಲ್ಲ ಅಲ್ಲ ಸರ್. ಅನುಭವದ ಮೇಲಿದೆ, ನೆಲಮುಖಿ ಜ್ಞಾನದ ಮೇಲಿದೆ, ನಮ್ಮ ರೈತನ ಮೇಲಿದೆ. ಅಂದ್ರೆ ಹೆಂಗಿದೆ ಅನ್ಲಿಕ್ಕೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಒಂದು ಗಾದೆ ಇದೆ, ಗೊತ್ತಿರ್ಬೋದು ನಿಮಗೆ. ಪಕ್ಕದಲ್ಲದೆ ಭಾರಿ ಜೋರ ಬೆಳೆ ಬರ್ತಾನೆ, ಸಖತ್ ದುಡಿತಾ ಇದ್ದಾನೆ. ಅವ್ನು ಎಲ್ಲೂ ಹೋಗಲ್ಲ, ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗಲ್ಲ, ಮುದಿಗೂ ಹೋಗಲ್ಲ. ಫಸ್ಟ್ ಅವನಿಗೆ ದುಡಿಮೆ ಯಾವಾಗ ಬಿತ್ತಬೇಕು, ಹಂಗಾಮ್ ನೋಡಿ ಬಿತ್ತುತ್ತಾನೆ, ಹಂಗಾಮ್ ನೋಡಿ ಅರಗ್ತಾನೆ, ಒಳ್ಳೆ ಬೆಳೆಯಪ್ಪ. ಇನ್ನೊಬ್ಬ ಪಕ್ಕದಾಗೆ ಇದ್ದಾನೆ, ಸರಿಯಾಗಿ ಬರ್ತಾ ಇಲ್ಲ. ಯಾಕಂಗಾಯ್ತು ಹೇಳ್ತಾರಲ್ಲ ಅವರು, ಲೇ ಮಗ ಆ ಒಳ್ಳೆ ಟೈಮ್ ಬಿತ್ತಿದ ಕಳ್ಳ, ನೀನ್ ಹೋಗ್ಬಿಟ್ಟು ನೀನ್ ಮಾವನ ಮನೆ ಮದುವೆ ಅಂತೇಳಿ 1 ವಾರ ಲೇಟ್ ಆಯ್ತು ನೋಡಿ ಬೆಳೆ ಬರಲಿಲ್ಲ ಅಂತಾರೆ. ಆ ಒಬ್ಬೊಮ್ಮೆ ಒಂದು ಗಾದೆ ಕಟ್ಟ ಗೊತ್ತಾ ನಿಮ್ಗೆ? ಏನಂದ ಅವನು? ವರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡಲ್ಲ ಮಗ ಅಂತ. ಕೇಳಿದ್ರೆ ಈಗ ಅದೇ ಎಷ್ಟು ಚೆನ್ನಾಗಿ ಹೇಳ್ತಾರೆ. ವರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡೆ ಅಂದ್ರೆ ಪ್ರಾಯಶಃ ನಿನಗೆ ಅದಕ್ಕೆ ಆದ್ಯತೆ ಕೊಟ್ಟೆ, ನೋಡಿ ಇದು ಹೋಗ್ಬಿಡ್ತಲ್ಲ ಅಂತೇಳಿ. ಅಂದ್ರೆ ಆ ಕೃಷಿಗಿರ್ಬೇಕಾದಂತ ಕಮಿಟ್ಮೆಂಟ್ ಇದೆಯಲ್ಲ, ಕಾಯಕ ಪ್ರಜ್ಞೆ ಇದೆಯಲ್ಲ, ಹೇಗೆ ಅನುಭವದ ಮೇಲೆ ನಮ್ಮ ಕೃಷಿಕರು ಚಿತ್ರಿಸ್ತಾರೆ ಇರ್ಲಿಕ್ಕೆ ಇದು ಪಕ್ಕಾ ಉದಾಹರಣೆ ಅಂತೇಳಿ. ನಾವು ಕೃಷಿ ಜೊತೆನೆ, ಕೃಷಿ ಒಡನಾಡಿಗಳ ಜೊತೆನೇ ಇರೋದ್ರಿಂದ ಇಂಥ ಅಪಾರವಾದಂತ ಅನುಭವ. ನಾನು ಒಮ್ಮೆ ಹೇಳ್ತಿರ್ತೀನಿ, ಹೋದ್ ಸಾರಿ ನಾವು ಎಳೆಮೆ ಬೆಳೆಯ ಕಾಲದಲ್ಲಿ ನನಗಿಡಿಸಿದಂತ ಮಹೋನ್ನತವಾದಂತ ಪಾಠ ಯಾವುದು ಅಂತ ಕೇಳಿದ್ರೆ, ನಾನು ಅಮೆರಿಕಕ್ಕೆ ಹೋಗ್ಬಿಟ್ಟಿದ್ದೆ. ಬರೋದ್ರೊಳಗಡೆ ನನ್ನ ಮಕ್ಳೇ ಮಾಡಿದ್ರು ಅಂದ್ರೆ, ಅದಕ್ಕಾಗ್ಲೇ ಹಾರ್ವೆಸ್ಟ್ ಸೀಸನ್ ಅಲ್ಲಿ ಆ ದಾಳಿಂಬೆ ಹಣ್ಣು ಬಂದಿತ್ತು, ಕುಯ್ಬೇಕಾಯ್ತಲ್ಲ. ಯಾರೋ ಹೇಳಿದ್ರು, ನೋಡಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ಚಿಗುರನ್ನೆಲ್ಲ ಕಟ್ ಮಾಡ್ಬಿಟ್ರು. ಏನ್ ಜೋರಾಗಿ ಕಾಣ್ತಿದ್ದೋ, 150, 200 ಹಣ್ಣು ನೋಡೋಕೆ ಒಂದ್ ಚಂದ. ಚಿಗುರು ಕಟ್ ಮಾಡ್ಬಿಟ್ರಲ್ಲ ಹಣ್ಣಿತ್ತು. ಎಲ್ಲ ಬಂದು ಹೇಳಿದ್ರು, ಅಣ್ಣ ಈಗ ಕಟ್ ಮಾಡಬಾರ್ದಾಯ್ತು, ಇರ್ಬೇಕಾಯ್ತು ಅಣ್ಣ, ತಪ್ಪು ಮಾಡಿದ್ರಿ ಕಟ್ ಮಾಡಬಾರ್ದಿತ್ತು. ನಮ್ಗೊಂದು ಅಪ್ಸೆಟ್ ಇರಲಿ, ಅದೇನಾರು ಆಗಿ. ಆದ್ರೆ ನನಗೆ ನೆಲಮುಖಿ ಜ್ಞಾನ ಹೆಂಗ್ ಬರುತ್ತೆ ಅನ್ಲಿಕ್ಕೆ ನಾನು ನಮ್ಮ ಶ್ರೀರಾಮ್ಪುರದ ಕುಮಾರನ್ ಕೇಳಿದೆ, ಅಣ್ಣ ಹಿಂಗ್ ಮಾಡ್ಬಿಟ್ಟಿರಿ ಏನ್ ಮಾಡೋದು? ಅಣ್ಣ ಬಂದು ನೋಡ್ದ, ಅಣ್ಣ ಹಿಂಗ್ ಮಾಡಬಾರ್ದಾಯ್ತು ಕಣ ಅಂತೇಳಿ ಒಂದು ಅನುಭವದ ಮಾತು ಹೇಳಿದೆ. ಅಣ್ಣ ಏಣ ಎಲ್ಲ ಕಡೆ ಮಾತಾಡ್ತೀರಾ, ನಿಮ್ಗೆ ಗೊತ್ತಾಗಲ್ಲ ಅಣ್ಣ, ಈ ಎಲೆ ಕಟ್ ಮಾಡಬಾರ್ದಾಯ್ತು ಕಣ. ಯಾಕೆ ಅಂದ್ರೆ ನಮ್ಮ ಹಳ್ಳಿಗೆ ಒಂದು ಗಾದೆ ಮಾಡಿದ್ರೆ ಗೊತ್ತೇ ಅಣ್ಣ, ಎಲೆ ಮರೆ ಕಾಯಿ ಇದ್ದಂಗೆ ಇರಬೇಕು ಅಂತೇಳಿ. ಹಾಗಾಗಿ ಆ ಕಾಯಿಗೆ ಎಲೆ ಮರೆ ಆಯ್ತು ಕಣ. ಈ ಎಲೆ ಕಟ್ ಮಾಡ್ಬಿಟ್ರಿ, ಆ ಬಿಸಿಲು ಬಿದ್ದ ತಕ್ಷಣ ಅದೊಂದು ರೀತಿ ಸನ್ ಬರ್ನ್ ಆಗುತ್ತೆ, ಕಟ್ ಮಾಡಬಾರ್ದು. ಆ ಗಮನ ನೋಡಿ, ಎಲೆ ಮರೆ ಕಾಯಿ ಇದ್ದಂಗೆ ಇರಬೇಕು ಅನ್ನೋದನ್ನ ಒತ್ತೇಳಿ ಕಟ್ ಮಾಡಬಾರ್ದಿತ್ತು ಅಂದ. ಇನ್ನೊಬ್ಬ ನಮ್ಮ ಕೃಷಿ ಪಂಡಿತ ರೈತರಿದ್ದಾರೆ, ಮಾಲಿಂಗಣ್ಣರ ಕಾಂತಣ್ಣ ಅಂತೇಳಿ. ಆ ಕಾಂತಣ್ಣು ಬಂದು ನೋಡ್ತು, ಅಣ್ಣ ಎಂತ ಕೆಲಸ ಮಾಡ್ಬಿಟ್ರಣ್ಣ, ನೀವು ಕಟ್ ಮಾಡಿ ಇರ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಅವನೊಂದು ಅನುಭವದ ಮಾತು ಹೇಳ್ದ. ಎಷ್ಟು ಚೆನ್ನಾಗಿದೆ ಅಂದ್ರು, ಅಣ್ಣ ನಿಮಗೆ ಗೊತ್ತಣ್ಣ, ಒಳ್ಳೆ ಹೊರೆ ಹೊತ್ಕೊಂಡು ನಿಂತ್ಬಿಟ್ಟಿದೆ, 100-150 ಕಾಯಿ ಒಂದು ಗಿಡದ ನಿಂತ್ಬಿಟ್ಟಿದೆ. ಈಗ ನೀವೇ ಮಾಡ್ಬಿಟ್ರಿ, ಕತ್ರಿ ತಗೊಂಡು ಎಲೆನೆಲ್ಲ ಕಟ್ ಮಾಡ್ತಾ ಹೋದ್ರಿ. ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಗೊತ್ತೇ ಅಣ್ಣ, ಏನು ಅಂದ್ರೆ ಈಗ ಒಂದು 20 kg ಸಗಣಿ ಮಂಕ್ರಿ ತುಂಬಾ ಒದ್ಕೊಂಡ್ಬಿಟ್ಟಿದ್ದೀನಪ್ಪ. ಒತ್ಕೊಂಡು ಹೋಗ್ಬೇಕಾದ್ರೆ ಯಾರಾದ್ರೂ ಮುಟ್ಟಿರೆ ಸುಮ್ಮನೆ ಹೊರೆ ಹೊತ್ತಿದ್ದು ಮುಟ್ಬೇಡ ಅಂತಾರೆ. ಯಾಕೆ ಗೊತ್ತೇ ಅಣ್ಣ? ಮುಟ್ಟಿರ್ ಬಿದ್ದು ಬಿಡ್ತಾನೆ ಅಂತೇಳಿ. ಈ ಸಗಣಿ ಮಂಕ್ರಿ ಒತ್ಕೊಂಡು ಹೋಗ್ಬೇಕಾದ್ರೆ ಗಮನಿಸಿ, ನಿಮ್ಗೆ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ಅಂದ್ರೆ, ಆ ಹೊರೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಒಂಚೂರು ಟಚ್ ಮಾಡ್ಬಿಟ್ರೆ ಬ್ಯಾಲೆನ್ಸ್ ತಪ್ಪಿಬಿಡ್ತಾರೆ ಅಣ್ಣ, ಅವ್ರು ಬಿದ್ದು ಬಿಡ್ತಾರಲ್ಲ. ಹಂಗೆ ಈ ಗಿಡ ಹೊರೆ ಹೊತ್ಕೊಂಡಿತ್ತು, ನೀವು ಕತ್ರಿ ಹಾಕ್ಬಿಟ್ರಲ್ಲ, ಅಲ್ಲಾಡ್ಸ್ಬಿಟ್ರಲ್ಲ, ಗಿಡ ಅಲ್ಲಾಡ್ದಂಗೆ ಆಗಲ್ಲ ಅಣ್ಣ. ಇರ್ಲಿ ಬಿಡಿ, ಆಯ್ತಲ್ಲ, ಇನ್ನೇನೋ ಮಾಡಿದ್ವಿ, ಅದು ಬೇರೆ. ಯಾಕೆ ಮಾತಂತ ಹೇಳ್ತೀನಿ ಅಂದ್ರೆ, ಈ ರೈತ ಹಿಂಗ್ ಕಲ್ತವನು ಅಂತೆ. ನಮ್ ಜ್ಞಾನ ಹೆಂಗ್ ವೃದ್ಧಿ ಆಯ್ತಪ್ಪ ಅಂದ್ರೆ, ಕೆಲವೊಮ್ಮೆ ಬಲ್ಲವರಿಂದ ಕಲ್ತು, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಾ, ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೇಳುತ್ತಾ, ಕೆಲವೊಮ್ಮೆ ಸಾರಸಜ್ಜನ ಸಂಘದಿಂದ ಲರಿಯಲ್ ನೀನ್ ಸರ್ವಜ್ಞನಪ್ಪಂತೆ ಅಂತೇಳಿ. ಬಂಧುಗಳೇ, ನಾನು ಓದಿರೋದು ಅಷ್ಟೇ, ಕೇವಲ PUC ಅಷ್ಟೇ. ಆದ್ರೆ ಯೂನಿವರ್ಸಿಟಿಗೆ ನಾನು ಯಾಕೆ ಭಾಷಣ ಮಾಡಕ್ ಹೋಗ್ತೀನಿ ಅಂದ್ರೆ, ಪ್ರಾಯಶಃ ಅನುಭವದ ಜ್ಞಾನ ಅಂತೇಳಿ. ಏನ್ ಭಾರಿ ಓದಿರೋದ್ಕಿಂತ ನಮಗೆ ಕಾಲೇಜ್ ದೊಡ್ಡ ಇನ್ಸ್ಟಿಟ್ಯೂಟ್ ಅಲ್ಲ, ಈ ಬೈಲೇ ಒಂದು ಸ್ಕೂಲು ಅಂತೇಳಿ. ಈ ಬೈಲಲ್ಲಿ ಇರ್ತಕ್ಕಂಥ ನೀವೇ ನಮಗೆ ಟೀಚರ್ ಅಂತೇಳಿ.
ಹಾಗಾಗಿ ಇಂಥ ಒಂದು ಸಮೂಹದ ಜೊತೆ ಕಲ್ತಿದ್ದಿದೆಯಲ್ಲ, ಅದು ನಿಜವಾದಂತ ಜೀವನ ಶಿಕ್ಷಣ, ಅದು ನಿಜವಾದಂತ ರೈತ ಶಿಕ್ಷಣ, ಅದು ನಿಜವಾದಂತ ನೆಲಮುಖಿ ಜ್ಞಾನ ಅಂತಕ್ಕಂಥದ್ದನ್ನ ನಾವು ಅರಿಬೇಕು. ಆ ಅರಿತಿರೋದ್ರಿಂದ ಮಕ್ಕಳಿಗೆ ಹಸ್ತಾಂತರ ಮಾಡಬೇಕಾದಂತ ದೊಡ್ಡ ಜವಾಬ್ದಾರಿ. ಈಗ ಪರ್ಮಿಷನ್ ಯಾರು ಮಾತಾಡ್ಬೇಕಾದ್ರೆ ಹೇಳಿ. ಸರಿ, ನಮ್ಮ ಲೈನ್ಸ್ ಅಧ್ಯಕ್ಷರು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೆನಪು ಮಾಡಿ. ಹೆಂಗಾಗಿದೆ ಅಂದ್ರೆ, ನಾನೊಂದು ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ ನೋಡಿ. ನಾವು ನೀವೆಲ್ಲ ರೈತರು, ಭಾಗ್ಯರ ಆಮೇಲೆ ಗೌರವ ಕೊಡೋದು ನಮ್ಮ ರೈತರಿಗೆ. ರೈತರ ಮಕ್ಕಳಾಗಿ ನಾವು ನೀವು ಫಸ್ಟ್ ರೈತರಿಗೆ ಗೌರವಿಸೋದು ಕಲ್ಯಾಣ ಸರ್. ನಾನು ಮೊನ್ನೆ ಒಂದು ಜಿಲ್ಲಾಡಳಿತ ಕಾರ್ಯಕ್ರಮದಲ್ಲಿ ಹೇಳಿ, ಬಾರಿ ಇಲ್ಲ ಆಯ್ತು. ನೀವು ಅಧಿಕಾರಿಗಳಿದ್ದೀರಲ್ಲ, ಯಾರು ಏಡೋ ಬಂದಿರ್ತೀಯಾ ಅಥವಾ ಏನಾರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ತೀರಾ, ಏನೋ ತಹಶೀಲ್ದಾರ್ ಇರ್ತೀರಾ, ರೈತ ನಮ್ಮ ಬೆನ್ನೆಲ್ ಬಂತಿರಲ್ಲ, ಬಾಯಿಲ್ ಹೇಳೋದು, ರೈತನಿಗೆ ಬೆಲೆ ಕೊಡೋದು, ರೈತನಿಗೆ ಆಮೇಲೆ ಫಸ್ಟ್ ನೀನು ಏನ್ ಮಾಡ್ಬೇಕು ಅಂತ, ನೀನು ಅದು ಕೆಲಸ ಕೇಳ್ಕೊಂಡು ಬರ್ತಾರಲ್ಲ, ಆ ರೈತನಿಗೆ ಒಂದು ಕುರ್ಚಿ ಹಾಕಿ ನೀನು ಆಫೀಸಲ್ಲಿ ಕೂರ್ಸೋದ್ ಕಲಿ ಫಸ್ಟ್ ಅಂತ ಹೇಳ್ತೀನಿ ನಾನು. ಕೂರ್ಸ್ಬೇಕು ತಾನೆ? ಯಾಕೆ? ರೈತ ಇದನ್ನಲ್ರಿ. ಪ್ರಾಯಶಃ ನೀನ್ ಬಾರಿ ಜನ ಬೇರೆಯವರೆಲ್ಲ ಒಳ್ಳೆ ವೈಟ್ ಡ್ರೆಸ್ ಹಾಕಿ ಬಂದ್ರೆ ಅವ್ರ ಡ್ರೆಸ್ ಬಿಳಿಯಾಗಿರುತ್ತೆ, ಆದ್ರೆ ಮನಸ್ಸು ಕೊಳಗಾಗಿರುತ್ತೆ. ಆ ರೈತ ಇದನ್ನಲ್ಲ, ಬಟ್ಟೆ ಸ್ವಲ್ಪ ಮಾಸಿರುತ್ತೆ, ಅದು ಒಳಗ ಮನಸ್ಸು ಮಾತ್ರ ಶುಭ್ರವಾಗಿರುತ್ತೆ. ಈ ಸತ್ಯ ಅರ್ಥ ಮಾತ್ರ ಆ ಬೆವರಿನ ಪದ ಉಂಟಿರ್ತಕ್ಕಂಥ ಅಧಿಕಾರಿ ನೀನ್ ಅವ್ರಿಗೆ ಕರೆದು ಸೀಟ್ ಕೊಡು, ಜಾಗ ಕೊಡು ಅಂತೇಳಿ ಸಬ್ ಇನ್ಸ್ಪೆಕ್ಟರ್ಗೂ ಹೇಳ್ತೀನಿ, KABರಿಗೂ ಹೇಳ್ತೀನಿ, ತಹಶೀಲ್ದಾರ್ಗೂ ಹೇಳ್ತೀನಿ, ಅಧಿಕಾರಿ ವಲಯಕ್ಕೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಆ ಗೌರವ ಕೊಡ್ಬೇಕು ರೈತನಿಗೆ ಅಂತೇಳಿ. ಆದ್ರೆ ನಾನು ವಿನಂತಿ ಮಾಡ್ತೀನಿ, ಅವ್ರು ಸೆಕೆಂಡ್ರಿ. ಅದಕ್ಕೂ ಮೊದಲು ರೈತರಾದಂತ ನಾವೇ ನಮ್ಮನ್ನು ಗೌರವಿಸ್ತಕ್ಕಂಥ ಒಂದು ಗೌರವ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಬೇಕಾಗತ್ತೆ ಅಂತೇಳಿ ಹೇಳ್ತಿದ್ದಾನೆ. ಹೆಂಗ್ ಹೇಳ್ಕೋಬೇಕು ನೀವು? ಹೆಂಗ್ ಹೇಳ್ಬೇಕು ಈಗ ಸಮಾಜ ಅಂದ್ರೆ, ನಿಜವಾದಂತ ರೈತ ಪರವಾದಂತ ಕನ್ಸರ್ನ್, ರೈತ ಪರವಾದಂತ ಒಂದು ಪ್ರಜ್ಞೆ ನಿಮ್ಮೊಳಗಡೆ ಇದೆ ಅಂದ್ರೆ, ಅಣ್ಣ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್, ಖುಷಿಯಾಗಿ ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಅಣ್ಣ ನನ್ನ ಮಗ ಒಬ್ಬ ಅಮೆರಿಕದಾಗಿದ್ದಾನೆ ಕಣ, ಖುಷಿಯಾಗಿ ಹೇಳಿ, ತಪ್ಪೇನಿಲ್ಲ. ಅಣ್ಣ ಇನ್ನೊಬ್ಬ ಮೆಡಿಕಲ್ ಮಾಡ್ತಿದ್ದಾನೆ, ಖುಷಿಯಾಗಿ ಹೇಳಿ, ತಪ್ಪೇನಿಲ್ಲ. ಇನ್ನೊಬ್ಬ ಯಾಕಣ್ಣ ಅವ್ನ ಮನೆ ಕಡೆ ರೈತ ಅಂತೇಳಿ ತಕ್ಕಿನ ವಾಯ್ಸ್ಗಿಂತ ತಗ್ಗಿಸಿ ಹೇಳಿದೆ ಅಂದ್ರೆ ನೀವು ರೈತಿ ಮಾಡಿ ಅಪಚಾರ. ಅವರೆಲ್ಲರಿಗೂ ಮೀರಿದಂತ ದೊಡ್ಡ ಧ್ವನಿಯಲ್ಲಿ ಹೇಳಿ, ಅಣ್ಣ ಅವನು ನನ್ನ ಅನ್ನದಾತ, ಅವನು ನನ್ನ ಮಣ್ಣಿನ ಮಗ, ಅವನಿಂದಲೇ ನಾವು ಬದುಕ್ತಾ ಇದ್ದೀವಿ, ಅವ್ನು ನಮ್ಮ ನೆಲ ಉಳ್ತಾ ಇದ್ದಾನೆ, ಅವ್ನು ನಮ್ಮ ತೋಟ ನೋಡ್ತಾ ಇದ್ದಾನೆ, ಅವ್ನು ನಮ್ಮ ಫಾರ್ಮ್ ಮಾಡ್ತಾ ಇದ್ದಾನೆ, ಅವನೇ ನಮ್ಮ ಜೀವರಕ್ಷಕ ಅಂತಕ್ಕಂಥ ಪ್ರಜ್ಞೆ ಎಲ್ಲಿವರೆಗೂ ರೈತರಿಗೆ ಬರೋದು ಅಲ್ಲಿವರೆಗೂ ರೈತರ ಬಗ್ಗೆ ಸುಮ್ಮನೆ ಬೊಗಳೆ ಮಾತಾಗುತ್ತೆ, ಸುಮ್ಮನೆ ಉಪೇಕ್ಷೆ ಮಾತಾಗುತ್ತೆ, ಸುಮ್ಮನೆ ಮೇಲ್ಸ್ತರದ ಮಾತಾಗುತ್ತೆ ಅಂತೇಳಿ. ಪ್ರಾಯಶಃ ಇಂಥ ಪ್ರಾಥಮಿಕವಾದಂತ ಪ್ರಾರಂಭಿಕ ತಿಳುವಳಿಕೆ ಫಸ್ಟ್ ಎಲ್ಗಾರು ಬರೋದಾದ್ರೆ ಅದು ರೈತ ಸಮೂಹಕ್ಕೆ ಬರಬೇಕು ಅಂತೇಳಿ. ಆಗ ನಾವು ನೆಲಮುಖಿ ಸಂಸ್ಕೃತಿಗೆ, ರೈತ ಸಂಸ್ಕೃತಿಗೆ ನಾವು ವಾರಸ್ದಾರಾಗ್ತೀವಿ. ಇಲ್ಲ ಅಂದ್ರೆ ಆಧುನಿಕ ಕಾಲಘಟ್ಟದ ನಾಗರಿಕ ಜೀವನದ ಒಂದು ಸುಮ್ಮನೆ ಮನುಷ್ಯ ರೂಪದ ಜೀವ ಆಗಿರ್ತೀವಿ ಅಷ್ಟೇ, ಅದೊಂದು ಮಾವಾಗುತ್ತಷ್ಟೇ. ಇಂಥ ಒಂದು ಸಮೂಹ ಪ್ರಜ್ಞೆ ನಮ್ಮೊಳಗಡೆ ಜಾಗೃತವಾಗಬೇಕು ಅಂತಕ್ಕಂಥ ಆಶಯದಿಂದ ಇಂಥ ಅನುಭವಗಳನ್ನ ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಇನ್ನೇನು ರೈತರ ಬಗ್ಗೆ ಏನು ಅವ್ರ ಬುದ್ಧಿವಂತಿಕೆ ಬಗ್ಗೆ ನಾವು ನೀವು ಹೇಳ್ಬೇಕಾಗಿಲ್ಲ. ಗೊತ್ತಲ್ಲ ನಿಮಗೆ ಯಾರು ಕಂಡು ಹಿಡಿದ್ರು? ವಿಜ್ಞಾನ ಬಾರಿ ಕಂಡು ಹಿಡಿದ್ಬಿಟ್ಟಿದೆ. ಅಮೆರಿಕಾದಲ್ಲಿ ಕೂತು ಇಲ್ಲೇ ಮಾತಾಡ್ತೀವಿ, ಅಲ್ಲೇ ನಡಿ ಇಲ್ಲೇ ನೋಡ್ತೀವಿ, ನಿಜ ಏನಾರು ಹೇಳ್ತೀವಲ್ರಿ. ಯಾರು ಕಂಡಿದ್ದ? ಮಾರ್ಕೋನಿ ರೇಡಿಯೋ ಕಂಡು ಹಿಡಿದ, ಟಿವಿ ಕಂಡು ಹಿಡಿದಾರೆ ಯಾರು ಬಿಯರ್ಡ್ ಅಂತಕ್ಕಂಥ ಒಂದು ಕಂಡು ಹಿಡಿದ, ಅಲೆಕ್ಸಾಂಡರ್ ಗ್ರಾಮ್ ಬೆಲ್ ಫೋನ್ ಕಂಡು ಹಿಡಿದ, ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡು ಹಿಡಿದ. ಇವೆಲ್ಲ ಕಂಡು ಹಿಡಿದ್ರ ಬಗ್ಗೆ ಹೇಳ್ತೀವಲ್ಲ. ನಮ್ಮನ್ನದಾತ ಏನ್ ಕಂಡು ಹಿಡಿದ ಗೊತ್ತಾ ನಿಮಗೆ? ಯಾರಾದ್ರೂ ಪತ್ತೆ ಇಟ್ಟಿದಾನ? ಯಾರಾದ್ರೂ ಲೆಕ್ಕ ಇಟ್ಟಿದಾರೇನ್ರಿ? ಯಾರು ಹೇಳಿಲ್ಲ. ಏನ್ ಕಂಡು ಹಿಡಿದಿದ್ರೆ? ಅಕ್ಕಿ ಒಳಗೆ ಅನ್ನವನ್ನು ಮೊದಲು ಕಂಡವರಾರು. ಅಕ್ಕಿ ತಿಂತೀವ ನಾವು, ಅಕ್ಕಿ ಬೇಸ್ ಅನ್ನ ಉಣ್ಬೇಕಲ್ವಾ? ಏನ್ ಕಡಿಮೆ ಸೈನ್ಸ್ ಅದು? ಕಡಿಮೆ ವಿಜ್ಞಾನನ ಏನ್ ಕಲ್ಸ್ಕೊಟ್ಟಿರ್ಬೋದಲ್ವಾ? ಇನ್ನೆಲ್ಲ ಬದುಕ್ತಿತ್ತೇನ್ರಿ ಅದಿಲ್ಲ ಅಂದಿದ್ರೆ? ಆ ದೊಡ್ಡ ಸೈನ್ಸ್ ಕಂಡಿಡಿದಲ್ಲ ಅವನು. ಅಕ್ಕಿಯೊಳಗೆ ಅನ್ನವನ್ನು ಮೊದಲು ಕಂಡವರಾರು, ಅಕ್ಕರೆಯ ಕಲಿತಕ್ಕೆ ಮೊದಲಿಗನಾರು, ಲೆಕ್ಕವಿರಿಸಿಲ್ಲ ಈ ಜನ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕೋತಿ ಅಂತಾರೆ ಟಿವಿ ಕೊಂಡಪ್ಪ. ಎಸ್, ಏನೇನೋ ಕಂಡಿಡ್ತೀನಿ, ಭಾರಿ ಜ್ಞಾನಿ ವಿಜ್ಞಾನಿ ಅಂತೀಯಲ್ಲ, ಅದಲ್ಲ, ಇದು ನಿಜವಾದಂತ ರೈತ ಜ್ಞಾನ, ಇದು ನಿಜವಾದಂತ ಬೀಜ ಜ್ಞಾನ ಅಂತಾರೆ. ಪ್ರಾಯಶಃ ಇಂಥ ಜ್ಞಾನವನ್ನು ಹೇಳ್ತಿರ್ತಕ್ಕಂಥ ರೈತ ಡೆಫಿನೆಟ್ ಆಗಿ ಅಪ್ರತಿಮವಾದಂತ ಬುದ್ಧಿವಂತ ಅಂತೇಳಿ. ಏನು ಬುದ್ಧಿವಂತ ಅಂದ್ರೆ ಅವ್ನ ಬುದ್ಧಿಮತ್ತೆ ಬಗ್ಗೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ ನಿಮಗೆ, ಗಮನಿಸ್ಬೇಕು ನಿಮ್ಗೆ ಎಷ್ಟು ಬುದ್ಧಿ ಅನ್ಲಿಕ್ಕೆ. ಯಾರು ಅದು ಜೀವನಾನುಭವ ಅಂತೇಳಿ ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ಯಾರ್ಯಾರು ಹೆಂಗೆ ಅಂತೇಳಿ ಗೊತ್ತಾಗುತ್ತಲ್ಲ. ಅವನು ರೈಲಲ್ಲಿ ಹೋಗ್ತಾ ಇದ್ದ, ನಮ್ಮ ಚಂಬಸಣ್ಣರಿಗೆ ಗೊತ್ತಿದೆ, ನೀನು ದೇವ್ರ ಸ್ಟೇಷನ್ಗೆ ಹೋಗಿ ನೀವು ಟ್ರೈನಿಗೆ ಹೋದ್ರಿಗೆಲ್ಲ ಗೊತ್ತಿದೆ. ಈ ಟ್ರೈನಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ ಗೊತ್ತಾ ನಿಮಗೆ? ಏನ್ ಹೇಳಿ, ಮೇಲೂ ಮಲಗಂಗಿರುತ್ತೆ, ಕೆಳಗೂ ಕೂತಿರ್ ಗೊತ್ತಲ್ಲ. ರೈಲಲ್ಲೆಲ್ಲ ಪ್ರಯಾಣ ಮಾಡಿರ ನಾವು. ಅವ್ನು ದಾವಣಗೆರೆಗೆ ಹೋಯ್ತ, ಒಬ್ಬ ಅತಿ ಇತಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದ್ದ. ಬಂದವನಲ್ಲಿ ಮೇಲ್ ಮಲಗಿದ್ದ, ಪಂಚೆ ಹುಡ್ಗಂಡು ಏನು ರೈತ ಅಂತ ಗೊತ್ತಾಗುತ್ತೆ, ಮಲಗಿದ್ದ. ಕೆಳಗಡೆ ಇಬ್ರು ಡಿಗ್ರಿ ಮಾಡಿದ್ರು ಕೂತಿದ್ರು, ಬಾರಿ ಓದ್ಬಿಟ್ಟಿದ್ರು. ಈ ಕೆಳಗಡೆ ಹುಡುಗರು ಕೂತಿದ್ರಲ್ಲ, ಒಂದು ಆಟ ಆಡೋಣ, ತಮಾಷೆ ಮಾಡೋಣ. ಯಾಕಂದ್ರೆ ಮೇಲ್ ಮಲಗಿರೋ ರೈತ, ಒಂದು ಪಂಚೆ ಹುಡ್ಕೊಂಡ್ರೆ ಗೊತ್ತಾಗುತ್ತೆ ರೈತ ಇದ್ದಂಗಿದ್ದಾನೆ. ಒಂದು ಜೋಕ್ ಮಾಡೋಣ, ಒಂದು ಆಟ ಆಡೋಣ ಅಂತೇಳಿ ಯೋಚನೆ ಮಾಡಿ ಏನ್ ಮಾಡೋದು ನೋಡಿ, ಒಂದು ಕೆಲಸ ಮಾಡೋಣ. ಈ ಚೈನ್ ಇದೆಯಲ್ಲ, ಚೈನ್ ಎಳದ್ ನಿಲ್ಸ್ಬಿಟ್ರೆ ಟ್ರೈನ್ ನಿಲ್ಲುತ್ತೆ, ನಿಲ್ಸ್ಬಿಡೋಣ. ನಿಲ್ಲಿಸಿದಾಗ ಮಾಡೋಣ ಅಂದ್ರೆ ನಾವೆಲ್ಲ ಎಳೆದಿದ್ದು ಅಂತ ಅದ್ ಮೇಲೆ ಮಲಗಿದ ರೈತ, ಅವನ ಮೇಲೆ ಹಾಕ್ಬಿಡೋಣ. ಹಂಗೂ ಬಕರ ಇದ್ದಂಗಿದ ಸಿಗಾಕಿ ಅಂತಾನೆ, ಹೋದ್ರವ್ನು ಎಳ್ಕೊಂಡು ಹೋಗ್ಲಿ, ಅವನ ಮೇಲೆ ಹಾಕ್ಬಿಡೋಣ. ಏನಂತೀಯ ಅಂದ. ಸರಿಯಪ್ಪ ಒಪ್ಕೊಂಡಂಗೆ ಎಳಿಯೋಣ. ಅಕಸ್ಮಾತ್ ಏನಾರು ಸಿಗಾಕೊಂಡಪ್ಪ ನೋಡಂತ ಹೇಳಿ ಕೆಳಗೆ ಬರುತ್ತಾರೆ ಅಂತೇಳಿ ಬೋರ್ಡ್ ನೋಡ್ತಾರೆ, ಅಲ್ಲಿ ಬರೆದೇ ಏನಂತ ಅಂದ್ರೆ, ಯಾರಾದ್ರೂ ಚೈನ್ ಎಳೆದು ತಪ್ಪು ಮಾಡಿ ಸಿಗಾಕೊಂಡ್ರೆ
ಅವ್ರಿಗೆ 1,500 ರೂಪಾಯಿ ದಂಡ ಅಂತಿತ್ತು. ಅವ್ನು ಯೋಚನೆ ಮಾಡಿದ 1,500 ರೂಪಾಯಿ ಅವನ ಮೇಲೆ ಹಾಕ ಅಕಸ್ಮಾತ್ ಸಿಗಾಕೊಂಡು ಅಂತ ಇಟ್ಗ ನಿನ್ನ ಹತ್ರ ಎಷ್ಟಿದೆ ದುಡ್ಡು ಅಂತ. ಅಣ್ಣ ನನ್ನ ಹತ್ರ 500 ರೂಪಾಯಿ 2 ನೋಟು 1,000 ಇದೆ ಕಣ. ನಿನ್ನ ಹತ್ರ ಅಣ್ಣ 500 ರೂಪಾಯಿ 1 ನೋಟು 500 ರೂಪಾಯಿ 1,500 ಐತಲ್ಲ. ಹಂಗೆ ಸಿಗಾಕೊಂಡೆ 1,500 ಫೈನ್ ಕಟ್ಟಿ ಉಳ್ಕೊಂಡ್ರೆ ಆಯ್ತು, ಒಂದು ಆಟ ಆಡೇ ಬೇಡ ಅಂತೇಳಿ ಚೈನ್ ಎಳೆದ್ಬಿಟ್ರು. ಹೇಳಿದ ತಕ್ಷಣ ಟ್ರೈನ್ ನಿಂತ್ಕಂತು ಆ ಇನ್ಸ್ಪೆಕ್ಟರ್ ಕಂಪಾರ್ಟ್ಮೆಂಟ್ ಓಡ್ ಬಂದವ. ಬಂದು ಯಾರು ಚೈನ್ ಹೇಳಿದ್ದು, ಯಾರು ಹೇಳ್ತಿತ್ತು ಅಂದ್ರು. ಇನ್ನು ಹಚ್ಕಟ ಮೇಲೆ ಮಲಗಿದ್ದ. ಇವರಿಬ್ರು ಭಾರಿ ಕದಿ ಓದ್ಬಿಟ್ಟಿದ್ರಲ್ಲ. ನಾವೇ ಗೆಳೆಯನ್ ಸ್ವಾಮಿ ನೋಡಿ ಅಲ್ಲಿ ಮಲಗಿದ ನನ್ನ ಮೇಲೆ ಅವ್ರು ಎಳೆದು ಮಲ್ಕೊಂಡ ಅವನೇ ಎಳೆದಿತ್ತು ಅಂದ್ರು. ಇಡೀ ನೀನೇನೆ ಚೈನ್ ಎಳೆದಿತ್ತು ಅಂದ್ರು. ಅವ್ನು ನಿಂತ್ಕೊಂಡ ಹ್ಞೂ ಸ್ವಾಮಿ ನಾನು ಎಳೆದಿತ್ತು ಅಂತ. ಈ ಓದಿದ್ರೆ ಖುಷಿ ಆಗ್ಬಿಡ್ತು. ಬಟ್ಟಿ ಹೆಂಗ್ ಸಿಗಾಕೊಂಡ ನೋಡು, ಇದಕ್ಕೆ ಮತ್ತೆ ಬುದ್ಧಿವಂತಿಕೆ ಅನ್ನೋದು, ಇದಕ್ಕೆ ಮತ್ತೆ ಓದಬೇಕು ಅನ್ನೋದು. ಡಿಗ್ರಿ ಮಾಡ್ಬಿಟ್ಟಿದ್ರಲ್ಲ ಸಿಗಾಕೊಂಡ ನೋಡು ಅಂತೇಳಿ ಒಳಗೆ ಖುಷಿ ಅವರಿಗೆ. ಸಿಗಾಕೊಂಡಿ ಬಿಡು ನನ್ನ ಮಗ ಅಂತಿದ್ರೆ ಅಷ್ಟು ಬರೇ ಯಾಕೆ ಹೇಳಿದೆ ಅಂದ್ರೆ ಎಳೆಯಬೇಕಲ್ಲ ಸ್ವಾಮಿ. ನಾನು ಬಡವ ರೈತ, ನಾನು ಹತ್ತಿ ಮಾರ್ಕೊಂಡು ಯಾವುದೋ ಶೇಂಗಾ ಬೀಜ ಮಾರ್ಕೊಂಡು ದುಡ್ಡು ಸಿಕ್ಕಿತ್ತು ಸ್ವಾಮಿ. ಭಾರಿ ಇಲ್ಲ 1,500 ಸಿಕ್ಕಿತ್ತು. ನನ್ನ ಮಕ್ಕಳು ಇಬ್ರು ಒಳಗೆ ಕಿತ್ಕೊಂಡ್ಬಿಟ್ರು ಸ್ವಾಮಿ. ಅದು ಕೇಳಿದೆ ಅಂತ ಇವ್ರಿಗೆ ಗಸಿ ಬಿಸಿ ಅವ್ರು ಸುಳ್ಳು ನಾನೇ ಕೇಳಿದ ಮಾರೆ, ನಾನೇ ಕಿತ್ಕೊಂಡೆ ಸುಳ್ಳು. ನಾನು ಯಾಕೆ ಸುಳ್ಳು ಹೇಳ ಸರ್, ಬೇಕಾದ್ರೆ ಜೋಬ್ ಚೆಕ್ ಮಾಡ್ರಿ. ಅವಂತ 500 ರೂಪಾಯಿ ಹೇಳಿ 1,000 ಇದಾವೆ. ಅವಂತ 500 ರೂಪಾಯಿ ಒಂದು ನೋಟ್ ಇದೆ. ನಾನು ನೋಡಿದ್ರೆ ಅದಕ್ಕಿಂತ ಸಾಕ್ಷಿ ಬೇಕಂತ ನೋಡ್ತಾರೆ. ಕರೆಕ್ಟಾಗಿ ಮಾತಾಡಿದ್ರು ಹಂಗೆ ಇತ್ತು. ಗಾಡಿಗೆ ಅವ್ರಿಬ್ರು ಹೇಳ್ಕೊಂಡು ಹೋದ್ರು ಅಂತೇಳಿ. ಪ್ರಾಯಶಃ ಈ ಕಥಾಕಾರ ಎಷ್ಟು ಚೆನ್ನಾಗಿ ಈ ಜೋಕನ್ನು ಕಟ್ತಾನೆ, ಎಷ್ಟು ದೃಷ್ಟಾಂತ ಕಟ್ತಾನೆ ಅಂದ್ರೆ ಪ್ರಾಯಶಃ ನೆಲಮುಖಿ ಜ್ಞಾನ ಆಗಿರ್ತಕ್ಕಂಥ ರೈತಗಿದ್ದ ಬುದ್ಧಿವಂತ ನಾವಿಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅದು ಆಧುನಿಕ ಪ್ರಪಂಚದ ಬುದ್ಧಿವಂತರಿಗೆ ಗೊತ್ತಾಗಬೇಕು ಅಂತೇಳಿ ಆ ಕಾರಣಕ್ಕಿಂತ ಕೊಡ್ತಾರೆ ಅಂತೇಳಿ ನಾ ಹಾಗಾಗಿ ಹೇಳ್ತಿರ್ತೀನಿ. ಅನುಭವದ ಜ್ಞಾನ ಇದೆಯಲ್ಲ, ಆ ಜ್ಞಾನದ ಮುಂದೆ ಅಕಾಡೆಮಿಕ್ ಒಲಿದಿತ್ತಲ್ಲ ನೀವು ಪತ್ತೆ ಮಾಡಕ್ ಸಾಧ್ಯ ಇಲ್ಲ. ನೀವು ಎಷ್ಟು ಮಟ್ಟಿಗೆ ನೀವು ಗಮನಿಸಿ, ನಿಮಗೆ ನಮ್ಮ ಅಜ್ಜರಿಗಾಗ್ಲಿ ಅಥವಾ ನಮ್ಮವ್ಗಾಗ್ಲಿ ನಿಮ್ಗಾಗ್ಲಿ ಎಷ್ಟು ತರ ಸೊಪ್ಪಿದೆ ಅಲ್ವ ನಮಗೆ. ಏನ್ ಕೊತ್ತಂಬರಿ ಸೊಪ್ಪು ಗೊತ್ತು, ಕರ್ಬೇವಿನ ಸೊಪ್ಪು ಗೊತ್ತು, ಸಬ್ಬಸಿಗೆ ಸೊಪ್ಪು ಗೊತ್ತು, ಕಿರ್ಕಾಲೆ ಸೊಪ್ಪು ಗೊತ್ತು, ಗೋಣಿ ಸೊಪ್ಪು ಗೊತ್ತು, ಅಣ್ಣೆ ಸೊಪ್ಪು ಗೊತ್ತು, ಕಂದೆ ಸೊಪ್ಪು ಗೊತ್ತು. ಏನಲ್ಲ ಎಷ್ಟು ಸೊಪ್ಪಿದಾವಲ್ವ. ನೀವು ಕೇಳಿ ಬಾರಿ ಓದಿರ್ತಾರೆ, ಡಿಗ್ರಿನಲ್ಲಿ ಬರ್ತಾರಲ್ಲ ನಿಮಗೆ ಸೊಪ್ಪು ತಗೊಳಕ್ ಮಾರ್ಕೆಟಿಗೆ ಬರ್ತಾರೆ. ಬಂದಾಗ ನಾನು ಅಣ್ಣ ಅದು ಚೂರು ಅದು ಬಿಳೆ ಕುಚ್ಚೆ ಮೇದಿತ್ತಣ್ಣ ಅದೊಂದೊಂದು 2 ಸೊಪ್ಪು ಹಾಕಿ 2 ಕೊಡ್ರಿ ಅಂತ. ಅದು ಎಂಥದೊಂದು ಗೊತ್ತಿಲ್ಲ ಅವ್ರಿಗೆ. ಅಣ್ಣ ಇನ್ನೊಂದು ಇತ್ತರಣ ಕೆಂಪಿಗೆ ಅದೊಂದು 2 ಕಟ್ಟು ಹಾಕೋಣ ಅಂತೇಳಿ ಗೊತ್ತಿಲ್ಲ ತಾನೆ. ಯಾಕೆಂದ್ರೆ ಅದು ಅನುಭವ ಜ್ಞಾನ ಅಂತೇಳಿ, ರೈತ ಜ್ಞಾನ ಅಂದ್ರೆ ಅದು ನೆಲಮುಖಿ ಜ್ಞಾನ ಅಂತೇಳಿ ಅದು ಗೊತ್ತಾಗಬೇಕಲ್ಲ. ನಾನು ತಮಾಷೆ ಮಾಡ್ತಿರ್ತೀನಿ. ಪ್ರಾಯಶಃ ಹೋಗ್ಬಿಟ್ಟಿದ್ದಾರೆ ಸಕ್ಕರೆಪಟ್ಟಣ ಸಂತಿಗೆ ಹೋಗಿದ್ದಾರೆ. ಸಂತೆ ತಾಣ್ತಿದ್ರು, ವ್ಯಾಪಾರ ಮಾಡ್ತಿದ್ರು, ಎಲ್ಲ ವ್ಯಾಪಾರ ಎಲ್ಲ ಮಾಡಿದ್ರು. ವ್ಯಾಪಾರ ಮಾಡ್ತಾ ಇರ್ಬೇಕಾದ್ರೆ ಗಂಡ ಹೆಂಡತಿ ಇಬ್ರು ಭಾರಿ ಓದಿರಾರೆ, ಭಾರಿ ಖುಷಿಯಾಗಿದ್ರು. ಆ ವ್ಯಾಪಾರ ಮಾಡಕ್ ಕೂತೀನಲ್ಲ, ಆ ಅಜ್ಜ ನಿಮಗೆ ಓದಿರಲ್ಲ. ಅನುಭವ ಹೆಂಗಿರೋದು ಗೊತ್ತಾ ನಿಮಗೆ? ನೀವು ಹೇಳಿ ಅಜ್ಜನಿಗೆ, ಅಜ್ಜ 1-2 kg ನೀರುಳ್ಳಿ ಹಾಕು, 1/2 kg ಮೆಣಸಿನ್ಕಾಯಿ ಹಾಕು, 1 kg ಬೀನ್ಸ್ ಹಾಕು, ಒಂದಿಷ್ಟು ಕ್ಯಾರೆಟ್ ಹಾಕು, 1-2 ಕೊತ್ತಂಬರಿ ಸೊಪ್ಪು ಹಾಕು, ಎಲ್ಲ ತಗೊಂಡು 500 ರೂಪಾಯಿ ಕೊಡ್ರಿ. ಆ ಕುತ್ಕೊಂಡು ಇನ್ನೊಬ್ಬ ನೀವು ವ್ಯಾಪಾರ ಮಾಡ್ತಾ ಲೆಕ್ಕ ಹಾಕೊಂಡು ಅವ್ನು ತಾಳ್ಮಗ 380 ರೂಪಾಯಿ ಆಯ್ತು ಅಂತ 120 ರೂಪಾಯಿ ವಾಪಸ್ ಕೊಡುತ್ತಲ್ವಾ. ಹಿಂಗೆ ಕ್ಯಾಲ್ಕುಲೇಟ್ ಇಟ್ಕೊಂಡಿದ್ದ, ಲೆಕ್ಕಾಚಾರ ಇಟ್ಕೊಂಡಿದ್ಯಾ, ಮ್ಯಾಥಮೆಟಿಕ್ಸ್ ಅಲ್ಲಿ PSC ಮಾಡಿದ್ಯಾ? ಇಲ್ಲ ತಾನೇ. ಯಾಕೆ ಬಂತದು? ಅದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ನಾಲೆಡ್ಜ್ ಅಂತೇಳಿ, ಅನುಭವಾಧಾರಿತ ಜ್ಞಾನ ಅಂತೇಳಿ. ಅಂತ ಅಜ್ಜ ವ್ಯಾಪಾರ ಮಾಡಕ್ ಕೂತಿದ್ದ. ಇವ್ರು ತರಕಾರಿ ತಗೋಬರ್ ಕೇಳಿದ, ಸರ್ ತರಕಾರಿ ತಗೊಳಕ್ ಬಂದಿರಾ? ಇಬ್ರು ಏನು ಇಂಜಿನಿಯರ್, ಬೆಂಗಳೂರಿಗೆ ಗೊತ್ತಾಯ್ತು ಸರ್. ಸರ್ ಅಮ್ಮವರು ಡಬಲ್ ಡಿಗ್ರಿ ಗ್ರಾಜುಯೇಟ್ ಇರ್ಬೇಕಾ ಸರ್ ಅಂತ. ಗಂಡಿಗೆ ಖುಷಿ ಆಗ್ಬಿಡ್ತು. ಡಿಗ್ರಿ ಮಾಡ್ಬಿಟ್ಟಿದ್ಲು ಹೆಂಡ್ತಿ ಹೆಂಗುವೆ ಪೊತೆ ಮಾಡ್ಬಿಟ್ಟಲ್ಲ, ಇವನಿಗೆ ಖುಷಿ ಆಗ್ಬಿಡ್ತು. ಹೋನಪ್ಪ ಅವಳು ಸಖತ್ ಓದಿ ಮರ್ಯ, ಅವಳು PhD ಮಾಡಿಲ್ಲ, ರ್ಯಾಂಕ್ ಬಂದಿದ್ದಾಳೆ, ಅವಳು ಡಬಲ್ ಡಿಗ್ರಿ ನಿಜ. ಈಗ PhD ಹೋಮ್ ಸೈನ್ಸಲ್ಲಿ ಮಾಡ್ತಿದ್ದಾಳೆ. ನಿನಗೆ ಹೆಂಗೆ ಗೊತ್ತಾದ ಮಾರ್ಯ ಅಂತ. ಸರ್ 25 ವರ್ಷ ಈ ಸಂತೆಯಲ್ಲಿ ವ್ಯಾಪಾರ ಮಾಡ್ತೀನಿ ಸರ್. ನನಗೆ ಗೊತ್ತಾಗಲ್ವಾ? ನನಗೆ ಗೊತ್ತಾಯ್ತು ಅವ್ರು ಗ್ಯಾರಂಟಿ ಡಿಗ್ರಿ ಮಾಡಿದ್ದಾರೆ ಅಂತೇಳಿ. ಈಗ ಹೆಂಗ್ ಪತ್ತೆ ಮಾಡಿದೆ ಮಾರ್ಯ? ಇಬ್ಬರಿಗೂ ಭಾರಿ ಖುಷಿ ಆಗ್ಬಿಡ್ತು, ತಿಳ್ಕೊಳ್ಳೋಣ ಅಂತೇಳಿ. ಹೆಂಗ್ ಪತ್ತೆ ಮಾಡಿದೆ ಮಾರ್ಯ? ಸರ್ ಹೆಂಗೆ ಅಂದ್ರೆ ನಾನು ಹೇಳಿದ್ವ ಇಂಥ ನೇಷನ್ ನೋಡಿಲ್ಲ, ತರಕಾರಿ ತಗೋಬೇಕಾದ್ರೆ ಗೊತ್ತಾಯ್ತು ಅವ್ರು ಡಿಗ್ರಿ ಮಾಡಿದ್ದಾರೆ ಅಂತೇಳಿ. ಹೆಂಗೆ? ಯಾವಾಗ ಅವ್ರ ಬ್ಯಾಗ್ ಒಳಗಡೆ ಫಸ್ಟ್ ಟೊಮೊಟೊ ಹಣ್ಣು ಹಾಕ್ಸ್ಕೊಂಡು, ಆಮೇಲೆ ತೆಂಗಿನಕಾಯಿ, ನೀರುಳ್ಳಿ, ಆಲೂಗಡ್ಡೆ ಹಾಕ್ಸ್ಕೊಂಡ್ರು ಇವ್ರು ಗ್ಯಾರಂಟಿ ಡಿಗ್ರಿ ಮಾಡಿದ್ದಾರೆ ಅಂತೇಳಿ ಅವಾಗಲೇ ಪತ್ತೆ ಮಾಡಿದೆ ಅಂತೇಳಿ. ಪ್ರಾಯಶಃ ಇದನ್ನ ಆಧುನಿಕವಾದಂಥ ಶಿಕ್ಷಣದ ಈ ಶಿಕ್ಷಣ ನಮ್ಮ ಸಾಂಪ್ರದಾಯಿಕ ಶಿಕ್ಷಣದ ಮುಂದೆ, ನಮ್ಮ ಜನಪದರ ಶಿಕ್ಷಣದ ಮುಂದೆ, ನಮ್ಮ ಒಂದು ಜನಪದರ ಅನುಭವದ ಶಿಕ್ಷಣದ ಮುಂದೆ ಹೇಗೆ ಮುಗ್ಗರಿಸ್ತಾ ಇದೆ, ಹೇಗೆ ಎಡವಟ್ಟಾಗ್ತಾ ಇದೆ ಇರ್ಲಿಕ್ಕೆ ಇದು ದೊಡ್ಡ ಉದಾಹರಣೆ. ಇಂಥ 100 ಉದಾಹರಣೆ ಕೊಡ್ಬೋದು ಅಂತೇಳಿ. ಪ್ರಾಯಶಃ ಒಂದಂತೂ ಖಚಿತವಾಗಿ ತಿಳ್ಕೊಳ್ಳೋಣ, ವಿಜ್ಞಾನ ಇಲ್ಲಿಂದ ಇಲ್ಲಿ ಬೆಳೆದ್ರು ನಾವು ರಾಗಿನೇ ಉಣಬೇಕು. ನಾನೊಂದು ತಮಾಷೆಗೆ ಹೇಳ್ತಿರ್ತೀನಿ ಅಂತೇಳಿ. ನೀವೆಲ್ಲ ಜೆರಾಕ್ಸ್ ಮಿಷಿನ್ ನೋಡಿದಿರಲ್ವಾ? ನಮ್ಮ ಸೈನ್ಸ್ ಓದಿರಿ, ಎಲ್ಲರಿಗೂ ಗೊತ್ತು. ಪೇಪರ್ಸ್ ಯಾರ್ಯಾರು ಜೆರಾಕ್ಸ್ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಿದೆ. ನೀವು ಜೆರಾಕ್ಸ್ ಮಿಷಿನ್ ನೋಡಿ ಹೋಗಿ ನಿಂತ್ಕೊಂಡ್ಬಿಟ್ಟು ಒಂದು ಪೇಪರ್ ಕೊಟ್ಬಿಟ್ಟು ಅಂಥದೇ ಪೇಪರ್ ಕೊಟ್ಬಿಡುತ್ತೆ, ಗೊತ್ತಾನೆ? ಅದು ವಿಜ್ಞಾನದ ಆವಿಷ್ಕಾರ ಸರ್. ಆ ಜೆರಾಕ್ಸ್ ಮಿಷಿನ್ ಬೇಕು ನಮಗೆ. ಯಾವ್ದಕ್ಕೆ? ಪೇಪರ್ ಕೊಟ್ಟು ಪೇಪರ್ ತಗೊಳಕ್ಕಷ್ಟೇ. ನಾನು ಆ ವಿಜ್ಞಾನ ಮಿಷಿನಿಗೆ ಚಾಲೆಂಜ್ ಮಾಡ್ತೀನಪ್ಪ. ನೀನು ಪೇಪರ್ ಕೊಟ್ಟರು ಪೇಪರ್ ಕೊಡೋದು ದೊಡ್ಡದಲ್ಲ. ನಾನೊಂದು ಟೊಮೊಟೊ ಹಣ್ಣು ಕೊಡ್ತೀನಿ, ಅಂಥದ್ದೇ ಒಂದು ಟೊಮೊಟೊ ಹಣ್ಣು ಕೊಡೋದು ನೋಡೋಣ, ಆಗತ್ತಾ? ಆಗಲ್ಲಲ್ವಾ? ಅದು ಲಿಮಿಟೇಷನ್, ಅದಕ್ಕೆ ಮಿತಿ ಅಷ್ಟೇ ವಿಜ್ಞಾನಕ್ಕೆ. ಆದ್ರೆ ಕೃಷಿ ಮಿತಿ ಇಲ್ಲ ಸರ್, ಅದು ಬಿಯಾಂಡ್ ಲಿಮಿಟೇಷನ್. ಎಲ್ಲಿಂದ ಎಲ್ಲಿವರೆಗೂ ದಾಟಿದೆ ಅಂದ್ರೆ ಅದು ಲೆಕ್ಕಿಲ್ಲ. ಆದ್ರೆ ಒನ್ ಡೆಫಿನೆಟ್ ಆಗಿ ತಿಳ್ಕೊಳ್ಳೋಣ, ಆ ಭೂಮಿಗೆ ನಾವು ಬಯಸಿದ್ದೆಲ್ಲ ಕೊಡ್ತಕ್ಕಂಥ ತಾಳ್ಮೆ ಮತ್ತು ಸಹನೆ ಇಲ್ಲ. ನಾವ್ಯಾರು ಇಂಜಿನಿಯರ್ನ, ಸಾಫ್ಟ್ವೇರ್ ಇಂಜಿನಿಯರ್ನ ತಿಂಗಳಿಗೆ 4 ಲಕ್ಷ ಸಂಬಳ ತಾಣ್ತಿರೋರು ನೋಡ್ತಾ, ಅವ್ರು ದೊಡ್ಡ ಮನೆ ನೋಡ್ತಾ, ಅವ್ರು ನೋಡ್ತಾ ಇರ್ತಕ್ಕಂಥ ಇನ್ನೋವಾ ಕಾರ್ ನೋಡ್ತಾ, ನಾನು ಹಿಂಗಾಯ್ತಲ್ಲ ಅಂತಂದ್ಬಿಟ್ರೆ ನಿನ್ನ ದುರಾಸೆ ಈಡೇರಿಸ್ತಕ್ಕಂಥ ಶಕ್ತಿ ಇಲ್ಲ. ಆ ಭೂತಾಯಿಗಿರ್ತಕ್ಕಂಥ ಶಕ್ತಿ
ನಿನ್ನ ಅಗತ್ಯಗಳನ್ನು ಮಾತ್ರ ಪೂರೈಸುತ್ತೆ. ಯಾವತ್ತೂ ಕೂಡ ನಿನ್ನ ಹೊಟ್ಟೆ ಮೋಸ ಮಾಡಲ್ಲ. ಆ ಶಕ್ತಿ ಆ ಸಹನೆ ಭೂತಾಯಿಗಿದೆ. ಈ ಪ್ರಜ್ಞೆ ಇದ್ದರು ಮಾತ್ರ ಕೃಷಿಗೆ ಬರಬೇಕು ಅಂತ ಇಲ್ಲಣ್ಣ ಬಾರಿ ಯೋಚನೆ ಮಾಡ್ಬಿಟ್ಟಿದೀವಿ. ಹೆಂಗಿರ್ಬೇಕು, ಮಕ್ಕಳು ಮೊಮ್ಮಕ್ಳ ಕಾಲ ತನಕ ದುಡಿಬೇಕು, ಹಣ ಬೇಕು ಅಂತಕ್ಕಂಥ ಆ ದುರಾಸೆಗಿರ್ತಕ್ಕಂಥ ಜನ ಈ ಕೃಷಿ ನಿಮ್ಗೆ ಬಂದ್ರೆ ಅಪ್ಸೆಟ್ ಆಗ್ತಾರೆ ಅಷ್ಟೇ. ಈ ಕೃಷಿನೇ ಬಂದ್ಬಿಟ್ರೆ ಡೆಫಿನೆಟ್ ಆಗಿ ನಾನು ಅದಕ್ಕೆ ಹೇಳ್ತಿರ್ತೀನಿ, ಅನೇಕ ಜನ ಈಗ ಬಂದ್ಬಿಟ್ಟಿದ್ದಾರೆ ಇಂಜಿನಿಯರ್ಗಳು, ಅಲ್ಲಿರುತ್ತೆ ದುಡ್ಡು ಇರುತ್ತೆ ಇನ್ವೆಸ್ಟ್ ಮಾಡಿ ಭೂಮಿ ಮೇಲೆ ಅಂತೇಳಿ. ನಾನು ಅವ್ರಿಗೆ ಫಸ್ಟ್ ಹೇಳ್ತೀನಿ, ಅಣ್ಣ ಭ್ರಮೆನಲ್ಲಿ ಬರಬೇಡಿ. ಏನೋ ಕೃಷಿದಲ್ಲಿ ಭಾರಿ ಲಾಭ ಇದೆ ಅಂತೇಳಿ ಬರಬೇಡಿ. ಫಸ್ಟ್ ಇದ್ರ ಕಷ್ಟ ಪರಿಚಯ ಮಾಡ್ಕೊಳ್ಳಿ ಅಂತೇಳಿ. ಆ ಕಷ್ಟ ಪರಿಚಯ ಮಾಡ್ಕೊಂಡ್ಮೇಲೆ ಈ ನೆಲ ನಮ್ಗೆ ಏನ್ ಪಾಠ ಕಲಿಸಿದೆ ಕೃಷಿಕನಿಗೆ ಅಂದ್ರೆ, ಸಹನೆ ಪಾಠ ಕಲಿಸಿದೆ ಸರ್, ತಾಳ್ಮೆ ಪಾಠ ಕಲಿಸಿದೆ ಸರ್. ಏನ್ ಪಾಠ ಕಲಿಸಿದೆ ಹೇಳಿ ಅಣ್ಣ? ನೀನು 50 ರೂಪಾಯಿ 100 ರೂಪಾಯಿ ಕೆಜಿ ಆದ್ರೂ ಟೊಮೆಟೊ ಬೆಳಿತೀವಿ ಅಣ್ಣ, ರೂಪಾಯಿ 2 ಕೆಜಿ ದಾರಿ ಸುರು ಬರೋದಾದ್ರೂ ಬೆಳಿತೀವಿ. ಯಾಕೆ ಹೇಳೋದು ಬಿಟ್ಟರೆ ಗತಿ ಇಲ್ವಲ್ಲ, ಹಂಗೆ ಬೆಳಿತೀವಿ. ಅಷ್ಟಾದ್ರೂ ಸಂತೃಪ್ತವಾದಂಥ ಬದುಕು ತಿಂದ್ರೆ ಇದ್ರೆ ಡೆಫಿನೆಟ್ ಆಗಿ ರೈತನ ಬದುಕು ಅಂತೆ. ನಾನು ನೈಜವಾದ ಉದಾಹರಣೆ ಕೊಡ್ತೀನಿ. ರೈತ ಹೆಂಗಪ್ಪ ಅಂದ್ರೆ, ನಾನು ಎಲ್ಲೆಲ್ಲ ಹೋಗ್ಬೇಕಾದ್ರೆ ಬಾರಿ ದೊಡ್ಡ ಮನುಷ್ಯರೆಲ್ಲ ಪರಿಚಯ ಆಗ್ತಾರೆ. ಭಾರಿ ದೊಡ್ಡ ಮನುಷ್ಯರೆಲ್ಲ ವೇದಿಕೆ ಮೇಲೆ ಪಕ್ಕದಲ್ಲಿ ಕೂತ್ಕೊಂತಾರೆ. ನಾನೊಂದು ವೇದಿಕೆ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡಾಗ ಅವ್ರು ಖುಷಿ ಆಯ್ತು. ನಮಗೆ ಗೊತ್ತಿರೋರೆ ಹೇಳಿದೆ, ಅಣ್ಣ ಭಾರಿ ಚೆನ್ನಾಗಿದ್ರಿ ಕಣ, ನೀವು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿರಂತೆ, ಕೇಳಿ ಖುಷಿ ಆಯ್ತು ಕಣ ಅಂತೇಳಿ. ಈಗ ಅವ್ರೊಂದು ಹೆಲಿಕಾಪ್ಟರ್ ತರಕ್ ಮಾಡಿದ್ರೆ, ಅವಾಗ ನೀವೊಂದು ಹೆಲಿಕಾಪ್ಟರ್ ತಾಣ್ತೀರಾ ಅಂತ ಗೊತ್ತಾಯ್ತು, ಖುಷಿ ಆಯ್ತು ಅಂದ್ರೆ ಏನನ್ಬೇಕು ಅವನು? ಬಿಡ್ರಿ ಮಹೇಶಣ್ಣ, ನಮ್ದು ಒಂದು ಸುಖನೇನ್ರಿ, ನಮ್ದು ಒಂದು ಬದುಕೇನ್ರಿ. ನಾನು, ನನ್ನ ಹೆಂಡತಿ, ನನ್ನ ತಮ್ಮ ಹೆಂಡತಿ, ಅಣ್ಣ ಹೆಂಡತಿ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸಿಕ್ಕಾಬಟ್ಟೆ ಕಣ್ಣಿಗೆ ಹಾಕೊಂಡು ಹೊಡಿತೀವಿ ಸರ್. 100-150 ಜನ ಲೇಬರ್ಸ್ ಇದ್ದಾರೆ ಸರ್, ಎಂಪ್ಲಾಯೀಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ದೊಡ್ಡ ಫರ್ಮ್ ಸರ್. ಎಲ್ಲ ದುಡಿತಾ ಇದ್ದೀವಿ ಸರ್. ಬೇಜಾರಾಗ್ಬಿಟ್ಟಿದೆ ಸರ್, ಯಾವುದು ದುಡಿಬೇಕು ಅನ್ಸಿದೆ ಸರ್. ವರ್ಷದ ಕೊನೆಯಲ್ಲಿ ಮಾರ್ಚಲ್ಲಿ ಬ್ಯಾಲೆನ್ಸ್ ಶೀಟ್ ಲೆಕ್ಕ ಹಾಕ್ತೀವಿ ಸರ್. ಈ ವರ್ಷ ಜೂಜು ಒಂದು 8 ಕೋಟಿ ರೂಪಾಯಿ ಲಾಭ ಬಂದಿದೆ ಸರ್. ಯಾವ್ದಿರ್ಬೇಕು, ಯಾವ್ದು ಮಾಡಬೇಕು ಅನ್ಸಿದೆ ಸರ್. ಎಷ್ಟು ಲಾಭ? 8 ಕೋಟಿ ಲಾಭ ಬಂದಿದೆ ಸರ್. ಯಾವ್ದಕ್ಕೆ ಮಾಡಬೇಕು, ಏನು ಮಾಡಬೇಕು ಅಂತ ಕೊರಗ್ತಾನೆ ಸತ್ತನಂಗೆ ಆಡ್ತಾ ಇದ್ದಾನಲ್ವಾ? ಇದೇ ತಾನೇ ಜೀವನ ಸ್ಫೂರ್ತಿ. ನೀವು ನಮ್ಮೂರಿಗೆ ಬಂದು ಕೇಳಿ, ಯಾವುದೋ ಹಾಲಣ್ಣನೋ ರುದ್ರಣ್ಣನೋ ತಿಮ್ಮಣ್ಣನೋ ನೀವು ಬೇರೆ ಯಾರೋ ಸಿಗ್ತಾರಲ್ಲ, ಏಣ ಬಾರಿ ಒಬ್ರು ಬಂದು ಚಾಯನಿ ಏಣ ಅಂದ್ರೆ ಏನಂತಾನ ರೈತ? ಮಹೇಶಣ್ಣ ಬರೋ ಚಾಯನಿ ಕಾರಣ ಭಗವಂತನ ಕೈ ಬಿಟ್ಟಿರ ಕಾರಣ. ಅಣ್ಣ ಒಂದು 3/4 ಎಕರೆ ಟೊಮೆಟೊ ಹಾಕಿದ್ದೆ, ಏನು 12 ರೂಪಾಯಿ ಕೆಜಿ ಸಿಕ್ತು, ಒಂದು 40-45 ಸಾವಿರ ಸಿಕ್ತು. ದೇವ್ರು ಚೆನ್ನಾಗಿಟ್ಟಿದ್ದಂಗೆ ಕಾರಣ ಅಂತ. ಎಷ್ಟ್ರಿ? ಒಂದು 2 ಸೈಟಿನ ಜಾಗ, ಒಂದು ಅರ್ಧ ಎಕರೆ ಟೊಮೆಟೊ ಹಾಕಿನಿ, ಸಿಕ್ಕಿರೋದು ಎಷ್ಟು? ಒಂದು 40 ಸಾವಿರ. ಆದ್ರೂ ಏನಂತಾನೆ, ಪರವಾಗಿಲ್ಲ ಕಣ, ಭಗವಂತ ಚೆನ್ನಾಗಿಟ್ಟಿದ್ದಂಗೆ ಕಾರಣ ಅಂತಂದಲ್ಲ. ಈ ತೃಪ್ತಿ ಇದೆಯಲ್ಲ, ಈ ಫಾರ್ಮುಲಾ ಇದೆಯಲ್ಲ, ಈ ಸೂತ್ರ ಇದೆಯಲ್ಲ, ಈ ರೈತನ ಸೂತ್ರ ಮೇಲವ್ರಿಗೆಲ್ಲ ಮಾಡಲಾಗಬೇಕು. ಯಾರ್ಯಾರು ಬಾರಿ ಸೋಕಾಳ್ ದೊಡ್ಡ ಬಂಗಲೆ, ದೊಡ್ಡ ಇಂಜಿನಿಯರ್, ದೊಡ್ಡ ಸಂಬಳ ಅಂದ್ರೂ ಕೂಡ ಅವ್ರ ಬದುಕಿನಲ್ಲಿ ಎಲ್ಲೂ ಕಾಣದೇ ಇರ್ತಕ್ಕಂಥ ನೆಮ್ಮದಿ ಇದೆಯಲ್ಲ, ಅದು ರೈತನ ಬದುಕಿನಲ್ಲಿದೆ. ಡೆಫಿನೆಟ್ ಆಗಿ ಹೇಳ್ತೀನಿ, ಪ್ರಾಯಶಃ ದುಡ್ಡಿನಲ್ಲೇ ನೆಮ್ಮದಿ ಕಾಣ್ತಕ್ಕಂಥ ಒಂದು ವರ್ಗ, ಅದು ಇದ್ರಲ್ಲಿ ನೆಮ್ಮದಿ ಕಾಣೋದಿದೆಯಲ್ಲ, ಇದಕ್ಕೆ ನಮ್ಮ ಒಳಗಡೆ ಹುಟ್ಟಿಸ್ಬೇಕು ನೆಮ್ಮದಿ ಅಂತೇಳಿ. ಎಸ್, ಪ್ರಾಯಶಃ ನೊಂದಂತ ಸಂದರ್ಭದಲ್ಲಿ ನಮ್ಮ ತೆಂಗಿನ ಮರಗಡೆ ಕೂತ್ರೆ ಒಂದು 10 ನಿಮಿಷ ಖುಷಿ ಆಗುತ್ತಲ್ಲ, ಅದು ನೆಮ್ಮದಿ ಅಂತೇಳಿ. ಇಲ್ಲಪ್ಪ ಬೇಸರ ಆದಾಗ ಸುಮ್ಮನೆ ನಮ್ಮ ತೋಟ ಒಂದು ಸೊತ್ತು ಹೊಡಿತೀನಲ್ಲ, ಆ ಟೈಮಲ್ಲಿ ಸಿಗುತ್ತಲ್ಲ ಸರ್, ಆ ನಿಸರ್ಗದ ಜಯಂಕಾರ, ಆ ಅಕ್ಕಿಗಳ ಚಿಲಿಪಿಲಿ ನಾದ, ಅಲ್ಲಿರ್ತಕ್ಕಂಥ ಮರಗಳ ಸೌಂಡ್, ಸುಮ್ಮನೆ ನೋಡ್ತಾ ಹೋಗಿ ಆ ಆ ಸುಖ ಅಂತಕ್ಕಂಥದ್ದು ಇದೆಯಲ್ಲ, ನಮಗೆ ನಾವೇ ತಂದ್ಕೋಬೇಕು. ನಾವಿರ್ತಕ್ಕಂಥ ಜಾಗದಲ್ಲೇ ಆ ಸುಖ ಅನುಭವಿಸ್ಬೇಕು ಸರ್. ಇವತ್ತು ಇಂಥ ಪ್ರಮಾದಕ್ಕೆ ಒಳಗಾಯಿದೀವಿ ಅಂದ್ರೆ ಸುಖ ಹುಡುಕೊಂಡು ಬೆಂಗಳೂರು ತನಕ ಹೋಗ್ತೀವಿ. ಅದು ತೊಳಕು ಬೆಳಕಿನ ಪ್ರಪಂಚ ಅಷ್ಟೇ. ನಮ್ಮ ಅಜ್ಜಿದೊಂದು ಕಥೆ ಇದೆ, ಆ ಕಥೆಯಲ್ಲಿ ನಾನು ಮಾತು ಮುಗಿಸ್ತೇನೆ. ಅಜ್ಜಿ ಬನ್ನಿ, ಇಲ್ಲಿ ಬಿದ್ಲೆ ಪಾಪ ಎಲ್ಲ ಜನ ಓಡಾಡ್ತಾ ಇದ್ರು. ಆ ಮುಂದೆ ನಿಮ್ ರೋಡ್ ಇದೆಯಲ್ಲ, ಆ ರೋಡ್ ಹತ್ರ ಲೈಟ್ ಕೆಳಗಡೆ ಭಾರಿ ಹುಡುಕಾಡ್ತಾ ಇದ್ರು. ಹುಡುಕಾಡ್ತಾ ಇದ್ರೆ ಭಾರಿ ಹುಡುಕಾಡ್ತಾ ಇದ್ದಾಳೆ. ನಮ್ಮ ಮೋಹನ್ ಅಂತಾರು, ಪರಮೇಶ್ವರನ್ ಅಂತಾರು, ನಮ್ಮಂತಾರು ಹೋದ್ರು, ಅಜ್ಜಿ ಏನ್ ಹುಡುಕಾಡ್ತಿದ್ಯಾ ಅಜ್ಜಿ? ಆಗಿಂದ ನೋಡ್ತಿದ್ದೀವಿ, 2 ಗಂಟೆಯಿಂದ ಹುಡುಕ್ತಿದ್ಯಾ, ಏನ್ ಹುಡುಕ್ತಾ ಇದೀಯ ಅಜ್ಜಿ ಅಂದ್ರು. ಮಗ ಒಂದು ಸೂಜಿ ಕಳ್ಕೊಂಡ್ಬಿಟ್ಟೆ ಕಣ್ ಮಗ, ಅದು ಆಗ್ಲಿಂದ ಹುಡುಕ್ತಿದ್ವಿ, ಸಿಗ್ತೇ ಇಲ್ಲ ಕಣ್ ಮಗ, ಸಿಗ್ತೇ ಇಲ್ಲ ಕಣ್ ಮಗ ಅಂತ. ಹೌದೇನ ಅಜ್ಜಿ ಅಂತೇಳಿ ನಾವೆಲ್ಲ ಸೇರ್ಕೊಂಡು ಹುಡುಕಿದ್ರು ಸೂಜಿ ಸಿಗ್ತಾನೆ ಇಲ್ಲ. ಅದ ಕಣಜ್ಜಿ, ನೀನು ಸೂಜಿ ಕಳ್ಕೊಂಡೆ ಅಂತೀಯಾ, ಇಲ್ಲಿ ಹುಡುಕ್ತಾ ಇದೀಯಾ, ಎಲ್ಲಿ ಕಳ್ಕೊಂಡೆ ಅಜ್ಜಿ ಅಂದ್ರು. ಮಗ ನಮ್ಮ ಮನೆ ಕೊಟ್ಟಿಗೆ ಮನೆ ತಗ ಕಳ್ಕೊಂಡೆ ಕಣ್ ಮಗ. ಕೊಟ್ಟಿಗೆ ಮನೆ ತಗ ಕಳ್ಕೊಂಡಿದ್ಯಾ, ಮತ್ತೆ ಇಲ್ಲಿ ಹುಡುಕ್ತಾ ಇದೀಯಾ ಅಂದ್ರೆ, ಮಗ ಅಲ್ಲಿ ಕತ್ಲೆ ಕಣ್ ಮಗ ಲೈಟ್ ಇಲ್ವಲ್ಲ, ಇಲ್ಲೊಂದು ಬೀದಿ ಲೈಟ್ ಇರ್ತದೆ, ಅದಕ್ಕೆ ಹುಡುಕ್ತಿದ್ವಿ ಕಣ್ ಮಗ ಅಂತೇಳಿ. ಏನು ವಿಪರ್ಯಾಸ ಅಂದ್ರೆ, ನಾವೆಲ್ಲಿ ಕಳ್ಕೊಂಡಿದೀವಿ ಅಲ್ಲೇ ಹುಡುಕ್ಬೇಕು ಸರ್. ನಮ್ಮೂರಲ್ಲಿ ಕಳ್ಕೊಂಡಿದೀವಿ, ನಮ್ಮ ಮನೇಲಿ ಕಳ್ಕೊಂಡಿದೀವಿ, ನಮ್ಮೂರಲ್ಲಿ ಕಳ್ಕೊಂಡಿದೀವಿ, ನಮ್ಮ ಒಳಗಡೆ ಆ ನೆಮ್ಮದಿ ಕಳ್ಕೊಂಡಿದೀವಿ, ಇಲ್ಲಿ ಹುಡುಕ್ಬೇಕು ಸರ್. ಇಲ್ಲ ಸರ್, ಅದೆಲ್ಲೋ ಆಧುನಿಕವಾದಂತ ಲೈಟ್ ಇದೆ, ಬೆಳಕಿದೆ ಅಂತ ಹೋದ್ರೆ ಅದು ಬೆಳಕಲ್ಲ, ಅದು ಭ್ರಮೆ, ಅದೊಂದು ತಳುಕಷ್ಟೇ, ಅದೊಂದು ಹೊಳಪಷ್ಟೇ. ಆದ್ರೆ ಅಂತರಂಗದ ನಿಜವಾದ ಬೆಳಕಿದೆಯಲ್ಲ, ಅದು ನಮ್ಮೊಳಗಡೆ ಇದೆ. ಆ ಒಳಗಡೆ ಇರ್ತಕ್ಕಂಥ ಬೆಳಕಿನ ದರ್ಶನಕ್ಕೆ, ಅದರ ಬೆಳಕಿನ ಸಾಕ್ಷಾತ್ಕಾರಕ್ಕೆ ನನ್ನ ಅನುಭವದ ಪ್ರಕಾರ ಕೃಷಿಗಿಂತ ಮಿಗಿಲಾದ ಯಾವುದೂ ಇಲ್ಲ ಅಂತೇಳಿ. ಅಷ್ಟು ಅದ್ಭುತವಾದಂಥ ಕೃಷಿ ಪ್ರಜ್ಞೆಯನ್ನ, ಕೃಷಿ ಪರಂಪರೆಯನ್ನ ಉಳಿಸಿ ಬೆಳೆಸಿ ಗೌರವಿಸಬೇಕಾದಂಥ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತಕ್ಕಂಥದ್ದನ್ನು ಸಾರ್ಲಿಕ್ಕೆ ಇಂಥ ಕಾರ್ಯಕ್ರಮವನ್ನ ನಾವೆಲ್ಲ ಕಡೆ ಒತ್ತು ಸಾಕ್ತಾ ಇದೀವಿ. ಒಂದೊಂದು ಕಡೆ ಒಂದೊಂದು ವಿಚಾರ. ಮನೆ KBHಳಲ್ಲಿ ನಮ್ಮ ರೋಹನ್ ಹೇಳ್ತಾ ಇದ್ರು, ಹಿರಿಯರ ಬಾಳು ಗೋಳಾಗದಿರಲಿ, ಈ ಸಬ್ಜೆಕ್ಟ್ ಕೊಟ್ಬಿಟ್ಟಿದ್ರು. ಅದು ಪಾಪ ಒಂದು 20-25 ಜನ ಯಜಮಾನರುಗಳು, 90-92 ವರ್ಷ ನಮ್ಮ ವೀರಭದ್ರೇಗೌಡರು ಇದಾರಲ್ಲ, ಆ ಏಜ್ನರೆಲ್ಲ ಕೂತಿದ್ರು ಅಂತೇಳಿ.
ನಾನು ಹಿರಿಯರು ಭಾಳ ಗೋಳ ಆಗ್ದಂಗೆ ಇರಬೇಕು ಅಂತಕ್ಕಂಥದ್ರ ಮೇಲೆ ಒಂದು 40-45 ನಿಮಿಷ ಮಾತಾಡಿರ್ಬೋದು. ಅವರೆಲ್ಲ ಗಮನಿಸಿದ್ರು, KB ಹೇಳೋರು ವಾಪಸ್ ಬಂದು ಹೇಳಿದ್ರು. ಅವರೆಲ್ಲ ಬಂದು ಹೇಳಿದ್ದು ಒಂದೇ ಮಾತು, ಅಣ್ಣ ನೀವು ಮಾತಾಡ್ಬೇಕಾದ್ರೆ ನಾವು ಗಮನಿಸ್ತಾ ಇದ್ದು ಕಾರಣ ಒಂದು 4-5 ಜನ ಯಜಮಾನರು, ಒಂದು 2-3 ಜನ ಅಜ್ಜಿಯರು ಧಾರಾಕಾರ ಅಳುತ್ತಿದ್ರು ಕಾರಣ ಅಂತೇಳಿ, ಕಣ್ಣೀರು ಆಗ್ತಿದ್ರು ಕಾರಣ ಅಂತೇಳಿ. ಫ್ರೆಶ್ ಈ ಥರ ಎಕ್ಸ್ಪೀರಿಯನ್ಸ್ ಅಲ್ಲಿ ಭಾರಿ ಆಗಿದೆ. ಎಲ್ಲೋ ಕಡೆ ಹೋದಂಥ ಸಂದರ್ಭದಲ್ಲಿ ಆಮೇಲೆ ಬಂದು ಹಚ್ಕೊಂತಾರೆ, ಅಣ್ಣ ನೀನು ಮಾತಾಡೋದಲ್ಲ ನನಗೆ ಕಾಡ್ಬಿಡ್ತು ಕಾರಣ. ಯಾರಾದ್ರೂ ಕೇಳ್ಬೋದು, ಏನ್ ಕೊಟ್ಟಿದೆ ಈ ಭಾಷಣ, ಏನ್ ಕೊಟ್ಟಿದೆ ಈ ಪ್ರವಚನ, ಏನ್ ಕೊಟ್ಟಿದೆ ಈ ಯಾನ ಅಂತೇಳಿ ಕೇಳಿದ್ರೆ ನೀವು ಮನೆಗೆ ಹೋಗಿ ಪ್ರಶ್ನೆ ಮಾಡ್ಕೇಳಿ. ನೀವು ಮನೆಗೆ ಹೋಗಿ ನಿಮ್ಮ ಮಕ್ಳಿಗೆ ಕೇಳಿ, ಅಣ್ಣ ಇಂಥದ್ದೊಂದು ನೀತಿ ಪಾಠ, ಇಂಥದ್ದೊಂದು ಫಾರ್ಮುಲಾ, ಇಂಥದ್ದೊಂದು ಫಿಲಾಸಫಿ ಯಾವ ಮೇಷ್ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ, ಯಾವ ಟೆಕ್ಸ್ಟ್ ಅಲ್ಲಿ ಇದೆ, ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳಿ ಸರ್. ಹಾಗಾಗಿ ಪ್ರಾಶಿ ಬೈಬಲ್ ಸಿಗ್ತಾ ಇರ್ತಕ್ಕಂಥ ಶಿಕ್ಷಣ ಇದೆಯಲ್ಲ, ಜ್ಞಾನ ಇದೆಯಲ್ಲ, ಒಂದು ತರ್ಜುಮೆಗೆ, ಒಂದು ಪರಿವರ್ತನೆಗೆ, ಒಂದು ಬದಲಾವಣೆಗೆ ಡೆಫಿನೆಟ್ ಆಗಿ ಅವಕಾಶ ಮಾಡಿಕೊಡುತ್ತೆ. ನಾನು ಎಸ್ಕೋಪ್ಲಾಗ್ಲೂ ಹೇಳ್ತಾ ಇದ್ದೆ, ನಮ್ಮ ಚಂಬಸಣ್ಣರಿಗೆ ಗೊತ್ತಿದೆ, ಈಗಲ್ಲ ನಿಮಗೆ 2003 ಕತೆ ಹೇಳಿದ್ದೆ, 25 ವರ್ಷದ ಕೆಳಗಡೆ ಅಲ್ಲಿ ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿತ್ತು ಅಂತೇಳಿ ನಮ್ಮ ಸಾಹಿತ್ಯ ಪರಿಷತ್ತಿಂದ ಒಂದು ಕತೆ, ಒಂದು ಭಾಷಣ ಮಾಡ್ತೀವಿ. ಒಳ್ಳೊಳ್ಳೆ ಹೋಗಿ ಆ ರೈತರನ್ನ ಎಚ್ಚರಿಸ್ಲಿ, ರೈತರ ಬಲ ತುಂಬಲಿಕ್ಕೆ ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅಲ್ಲಿ ಭಾಷಣ ಮಾಡಿ ವಾಪಸ್ ನಾವು ಊಟ ಮಾಡ್ಕೊಂಡು ಬರೋ ಟೈಮಲ್ಲಿ 11 ಗಂಟೆಲು ಯಜಮಾನ ಬಂದು ಹೇಳ್ದ, ಅಣ್ಣ ಏನು ಕಾರ್ಯಕ್ರಮ ಅಣ್ಣ, ಬಂದಿದ್ರೆ ಒಂದು 50-60 ಜನ, ಅದು ಬೇರೆ ಪ್ರಶ್ನೆ, ಭಾರಿ ಚೆನ್ನಾಗಿ ಕಾರಣ. ನಾನು ಡೆಫಿನೆಟ್ ಆಗಿ ಹೇಳ್ತೀನಿ ಕಾರಣ, ಈಗ ಮಾಡಿದ್ರಲ್ಲಿ ಭಾಷಣ ಕನಕದಾಸರು ಏನು ಹೇಳಿದ್ದಾರೆ, ಬಸವಣ್ಣ ಏನು ಹೇಳಿದ್ದಾನೆ, ನೀನು ಸಾಯಕಲ್ಲ ಭಗವಂತ ಹುಡ್ಸಿರೋದು, ನೀನು ಹುಡ್ಸಿರ್ಬೇಕು, ಬದುಕಬೇಕು ಅಂತೇಳಿ ಒತ್ತಿ ಅವರೆಲ್ಲರೂ ಉದಾಹರಣೆ ಕೊಟ್ಟು ನೀವು ಹೇಳಿದ್ರಲ್ಲ, ಆ ಭಾಷಣನ, ಆ ಕಾರ್ಯಕ್ರಮನ 1 ವಾರ ಮೊದಲು ಮಾಡಿದ್ರೆ ನಮ್ಮ ತಿಮ್ಮಣ್ಣ ಗ್ಯಾರಂಟಿ ಸಾಯ್ತಿರಲ್ಲ ಕಾರಣ ಅಂತೇಳಿ. ನಮ್ಗೆ ಅನಿಸ್ತೆ ಇಷ್ಟೊಂದು ರಿಸಲ್ಟ್ ಇದೆಯಾ ಸಾಹಿತ್ಯಕ್ಕೆ ಅಂದರೆ ಡೆಫಿನೆಟ್ ಆಗಿ ಪ್ರಾಯಶಃ ಇದಕ್ಕೆ ದುಡ್ಡು ಕೊಡ್ತಕ್ಕಂಥ ಅಥವಾ ಇದಕ್ಕೆ ನಿದ್ದೆ ಕೊಡ್ತಕ್ಕಂಥ, ನಿಮಗೆ ಭಾರಿ ತೃಪ್ತಿ ಕೊಡ್ತಕ್ಕಂಥ ಶಕ್ತಿ ಈ ಸಾಹಿತ್ಯಕ್ಕೆ ಇಲ್ಲದೆ ಇರ್ಬೋದು, ಸಂಸ್ಕೃತಿಗೆ ಇಲ್ಲದೆ ಇರ್ಬೋದು. ಖಚಿತವಾಗಿ ಹೇಳ್ತೀನಿ, ಬದುಕಿಗೊಂದು ಹೊಸ ಸ್ಫೂರ್ತಿಯನ್ನ, ಹೊಸ ನೆಮ್ಮದಿಯನ್ನ, ಹೊಸ ಬೆಳಕನ್ನ, ಹೊಸ ದಿಕ್ಕನ್ನ, ಹೊಸ ಆಯಾಮವನ್ನು ಕೊಡಬಲ್ಲಂತ ಶಕ್ತಿ ಈ ಜಗತ್ತಿನಲ್ಲಿ ಯಾವ್ದಕ್ಕಾದ್ರೂ ಇದ್ರೆ ಅದು ಸಾಹಿತ್ಯಕ್ಕೆ ಮಾತ್ರ, ಸಂಸ್ಕೃತಿಗೆ ಮಾತ್ರ, ಸಂಗೀತಕ್ಕೆ ಮಾತ್ರ, ಕಲೆಗೆ ಮಾತ್ರ ಅಂತೇಳಿ ಹೇಳಿದ್ರಲ್ಲ. ಚಂದನ್ ನಾಡ್ ಹೇಳ್ಬೇಕಾದ್ರೆ ನಮಗೆ ಗೊತ್ತಿಲ್ಲ, ನಮ್ಮ ತಲೆಗಳು ತೂಗ್ತಿತ್ತ ಇಲ್ವೋ, ನಮ್ಮ ಕಲಿಗಾಳು ಹೊಲಗಾಡ್ತಿತ್ತ ಇಲ್ವೋ. ಪ್ರಾಯಶಃ ಅಂತ ವೈಬ್ರೇಷನ್ ಅಂತ ಕಂಪನ ಉಂಟು ಮಾಡ್ತಕ್ಕಂಥ ಶಕ್ತಿ ಡೆಫಿನೆಟ್ ಆಗಿ ಸಂಗೀತಕ್ಕಿದೆ ಸರ್. ಪ್ರಾಯಶಃ ಇವೆಲ್ಲವೂ ಕೂಡ ನಾವು ಬೇರ್ಗಟ್ಟಿಯಾಗಬೇಕು ಅಂದ್ರಲ್ಲ, ನಮ್ಮ ಸಾಂಸ್ಕೃತಿಕವಾದಂಥ ಬೇರ್ಗಟ್ಟಿ ಮಾಡಲಿಕ್ಕೆ ಇದಕ್ಕಿಂತ ಮಿಗಿಲಾದಂಥ ಕಾರ್ಯಕ್ರಮಗಳು ಮತ್ತೊಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಸ್ ನೀವು ತೋರಿಸ್ತಿರೋ ತಾಳ್ಮೆ, ನೀವು ತೋರಿಸ್ತಿರೋ ರೆಸ್ಪಾನ್ಸ್, ನಿಮ್ಮ ಶಿಸ್ತು, ಸಂಯಮ, ಡೆಫಿನೆಟ್ ಆಗಿ ಯಾರ ಲೆಕ್ಚರ್ ಇದ್ರೆ ಹೇಳ್ತೀನಿ, ಅಥವಾ ಕುವೆಂಪು ಯೂನಿವರ್ಸಿಟಿಲಿ ಪಾಠ ಮಾಡೋದ್ರ ಇದ್ರೆ ಹೇಳ್ತೀನಿ, ಅವ್ರು ಯಾರಿಗೂ ಸಮೇತ ಇಂಥ ಸ್ಟೂಡೆಂಟ್ಸ್ ಕೇಳೋಂಥ ಮಕ್ಕಳು ಸಿಕ್ಕಿಲ್ಲ ಅಂತ ನನ್ನ ಭಾವನೆ. ಪ್ರಾಯಶಃ ಒಬ್ಬ ಪ್ರವಚನಕಾರರಿಗೆ ಇಂಥ ಆಡಿಯನ್ಸ್, ಇಂಥ ಸಂಯಮದ ಸಭ್ಯಸ್ಥರಾಗಿರ್ತಕ್ಕಂಥ, ಅನುಭವಿ ಆಗಿರ್ತಕ್ಕಂಥ ನಿಮ್ಮಂಥ ಜ್ಞಾನಿ, ನೀವೇ ದೊಡ್ಡ ಜ್ಞಾನಿಗಳು, ನಿಮ್ಮಂಥವ್ರು ಇದ್ರಿಗೆ ಮಾತಾಡೋದಿದೆಯಲ್ಲ, ಅದು ನನ್ನ ಪುಣ್ಯ ಅಂತೇಳಿ, ಅದು ನನ್ನ ಸುಕೃತ ಅಂತೇಳಿ. ಅದಕ್ಕೆ ಕಾರಣ ನೀವು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ, ಡೆಫಿನೆಟ್ ಆಗಿ ಅವಾಗಲೇ ರೋಹನ್ ಅವ್ರು ಹೇಳಿದಾಗೆ ಈ ತಿಂಗಳು 31ನೇ ತಾರೀಕು ನಾವು ಅಮೆರಿಕಕ್ಕೆ ಹೋದ್ರೆ ಮುಂದಿನ ತಿಂಗಳು 28ನೇ ತಾರೀಕು ವಾಪಸ್ ಬರ್ತೀವಿ. ನಾವು ಹೋಗ್ತಾ ಇರ್ತಕ್ಕಂಥ ಈ 30 ದಿನಗಳ ಕಾಲ ಅಲ್ಲಿಗಾಗಲೇ ಒಂದು 5-6 ಕಾರ್ಯಕ್ರಮಗಳು ಅರೇಂಜ್ ಮಾಡಿದ್ದಾರೆ. ಏನಪ್ಪ ಭಾರಿ ಜಂಬದಿಂದ ಕೊಚ್ಕೊಂಡು ಹೇಳ್ತೀಯ ಅಂದ್ರೆ ಡೆಫಿನೆಟ್ ಆಗಿ ಹೇಳುತ್ತೆ ಇಲ್ಲ. ಯಾಕೆ ಈ ನಿವೇದನೆ ಖುಷಿಯಿಂದ ನಿಂತ ಹೆಚ್ಕೊಳ್ತೀನಿ ಅಂದ್ರೆ, ನಾವು ಒಂದು ಮಿಡ್ಲ್ ಕ್ಲಾಸ್ ಜನ, ಮಧ್ಯಮ ವರ್ಗದಿಂದ ಬಂದಂತ ಜನ ರೀ. ನಮ್ಮಂತ 10-12 ಬಾರಿ ಅಲ್ಲಿ ಕರೆಸ್ತಾರೆ ಅಂದ್ರೆ, ಈ ಕರ್ನಾಟಕದಲ್ಲಿ ನಾನು ಮೀರಿಸ್ತಕ್ಕಂಥ 1000 ವಿದ್ಯಾವಂತರಿದ್ದಾರೆ, 1000 ಸಾಹಿತಿಗಳಿದ್ದಾರೆ, ಪ್ರಚಂಡ ಸಾಹಿತಿಗಳಿದ್ದಾರೆ. ಅವರೆಲ್ಲರಿಗೂ ಸಿಗದೇ ಇರ್ತಕ್ಕಂಥ ಸೌಭಾಗ್ಯ, ಅವರೆಲ್ಲರಿಗೂ ಇರತಕ್ಕಂಥ ಅವಕಾಶ ನನಗೆ ಸಿಗ್ತಾ ಇದೆ ಅಂದ್ರೆ ಅದು ನನ್ನ ಜ್ಞಾನದ ಫಲ ಅಲ್ಲ, ನಿಮ್ಮಂತ ಹಿರಿಯರ ಆರೈಕೆ ಫಲ ಅಂತ, ನಮ್ಮ ಅಜ್ಜ ಮುತ್ತಜ್ಜಗಳ ಪುಣ್ಯದ ಫಲ, ನಮ್ಮ ಮಠಮಾನ್ಯಗಳ ಗುರುವಂದರ ಆಶೀರ್ವಾದದ ಫಲ. ಆ ಫಲದ ಕಾರಣಕ್ಕೆ ಸ್ವಲ್ಪ ನನ್ನ ಪ್ರಯತ್ನ ಸೇರಿಸಿ ಇಂಥ ಒಂದು ವಿದೇಶದ ಪ್ರವಾಸದ ಸೌಭಾಗ್ಯ ನನಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ ಜೊತೆ ಹಂಚಿಕೊಳ್ತಾ, ಎಸ್ ಇಷ್ಟೊತ್ತು ಕೂಡ ತುಂಬಾ ಪ್ರೀತಿಯಿಂದ ಮಾತು ಕೇಳಿದಿರ. ಈ ಯಾನವನ್ನು ಹೀಗೆ ಮುಂದುವರಿಸೋಣ. ಕಾಂಪಿಟೇಷನ್ ಹೆಂಗಿದೆ ಅಂದ್ರೆ, ಆಗಲೇ ನಮ್ಮ ಮಲೆಗೌಡ್ರ ಮಗ ನಮ್ಮ ವಿನೋ ಅವರ ಬಾವಾಜಿ ಬಂದು ಹೇಳ್ತಾ ಇದ್ರು, ಸರ್ ನಮ್ಮ ಭಾಗದಲ್ಲಿ ಕೆಲಸ ಮಾಡ್ತಿಲ್ವಲ್ಲ ಸರ್ ಅಂತೇಳಿ. ಮಾಡ್ಬೇಕು ಸರ್, ಯಾವ್ಯಾವ್ದಕ್ಕೂ ಹೌಸ್ಫುಲ್ ಆಗ ನೋಡ್ತಿದ್ವಿ ಹಿಂದೆ ಅಲ್ವಾ, ಥಿಯೇಟರ್ಗಳಿಗೆ ಹೌಸ್ಫುಲ್ ಸರ್ ಹೌಸ್ಫುಲ್ ಅಂತ ಹೇಳ್ತಿದ್ವಲ್ಲ. ಈಗ ನೋಡಿ ಇಂಥ ಕಾರ್ಯಕ್ರಮ ಹೌಸ್ಫುಲ್ ಆಗ್ಬಿಡ್ತಲ್ಲ ಸರ್, ಹೊರಗೆಲ್ಲ ಜನ ಇಲ್ಲಂಗೆ ಆಗ್ಬಿಡ್ತಲ್ಲ ಸರ್. ಮುಂದ್ ವರ್ಷ ಕಾರ್ಯಕ್ರಮ ಇದೆಯಲ್ಲ, ಈ ವರ್ಷ ಅರ್ಜಿ ಆಗ್ತಿದ್ದಾರೆ. ಅಣ್ಣ ಮುಂದಿನ ಸರಿ ನಮ್ಮ ಸಾದ್ರಳ್ಳಿದ್ ಮಾಡ್ಬೇಕಣ್ಣ, ಅಣ್ಣ ಮುಂದಿನ ಸರಿ ನಮ್ಮ ಮೂಡಿಗೆರೆಯಲ್ಲಿ ಮಾಡ್ಬೇಕಣ್ಣ. ಶೃಂಗೇರಿಯಿಂದ ಒಬ್ರು ಫೋನ್ ಮಾಡಿದ್ರು, ಶಿವಣ್ಣ ಅಂತೇಳಿ ಜಿಲ್ಲಾ ಪಂಚಾಯತ್ ಮೆಂಬರ್, ಏನ್ ಸರ್ ನಮ್ಮ ಶೃಂಗೇರಿ ನೆನಪಾಗಲ್ವಾ ನಿಮಗೆ ಅಂತೇಳಿ. ಡೆಫಿನೆಟ್ ಆಗಿ ಆ ಜ್ಞಾನದ ಹಸಿವು ಅಂತ ಒಂದಿರುತ್ತೆ. ಹೊಟ್ಟೆಗೆ ಹೆಂಗ್ ಹಸಿವು ಇರುತ್ತೋ ಈ ತಲೆಗೆ ಒಂದು ಹಸಿವು ಇರುತ್ತೆ ಸರ್. ಆ ಹಸಿವನ್ನ ಸಪ್ರೆಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಹಸಿವನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ದೊಂದು ಇದೊಂದು ಸಣ್ಣ ಸೇವೆ, ಇದೊಂದು ಕಿಂಚತ್ ಸೇವೆ. ಈ ಅವಕಾಶಕ್ಕೆ ನೀರಿಡ್ತಾ ಇರ್ತಕ್ಕಂಥ ನಮ್ಮ ರೋಹನ್ ಭಾರ್ಗವ್ ಬುರಿ ಆ ಹುಡುಗ ನೋಡಿ ನಿಮ್ಗೆ ಖುಷಿ ಆಗುತ್ತೆ ಅಂತೇಳಿ, ಅದ್ರ ಜೊತೆ ನಮ್ಮ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಜೊತೆ ಲಯನ್ಸ್ ಕ್ಲಬ್, ಈ ICD ಫೌಂಡೇಶನ್ ಎಲ್ಲರ ಸಹಯೋಗದಲ್ಲಿ ಮಿಗಿಲಾಗಿ ಇಂಥ ಪ್ರಾಯೋಜಕರು ಸಿಕ್ಕಿದ್ರೆ ಗಮನಿಸಿ ಇಂಥ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಗೌಡ್ರಿಗೆ, ಶಂಕರಲಿಂಗ ಗೌಡ್ರಿಗೆ ನಾನು ಒಂದು ಮಾತಿಗೆ ಹೇಳಲೇಬೇಕು, ಮರ್ತು ಬಿಟ್ಟಿದ್ದೆ, ಅದು ಪ್ರಾರಂಭದಲ್ಲಿ ಹೇಳಬೇಕು ಅಂತೇಳಿ. ಈಗ ಬಿದಿರೆ ಕೆರೆ ನೀರು ತುಂಬಿಲ್ಲ,
ನಾವು ಹಿಂಗಾಗಿದೆ ಅಂದ್ರೆ ಎತ್ತೊಳೆ ಬಿಡ್ತಿದ್ದಂಗ್ಲೆ ಈಗಾಗಲೇ ನಮ್ಮವೆಲ್ಲ ಹಳ್ಳ ಹರಿತೇವೆ, ನಮ್ಮ ಹಿರೇಕಟ್ಟೆ ಒಡ್ಡಿಂದ ಬಂದು ಹಳ್ಳ ಹರಿತಿದ್ದಾವೆ. ಈಗ ನನಗೆ ನಿಮ್ಗೆ ಖುಷಿ ಹಂಚ್ಕೋಬೇಕು ಅಂದ್ರೆ ಈ ರಣಘಟ್ಟ ಸ್ಕೀಮ್ ಗೊತ್ತಿರ್ಬೇಕು ನಿಮಗೆ. ರಣಘಟ್ಟ ಯೋಜನೆ ಡೆಫಿನೆಟ್ ಆಗಿ ಒಂದು 7-8 ತಿಂಗಳು ವರ್ಷದೊಳಗಡೆ ಆಗತ್ತೆ. ಪ್ರಾರಂಭದ ಇದ್ರ ರೂವಾರಿ ಇದಕ್ಕೆ ಓಂಕಾರ ಬರೆದವ್ರು ಯಾರು ಅಂತ ಕೇಳಿದ್ರೆ ರಣಘಟ್ಟ ಯೋಜನೆಗೆ ನಾನು ಖಚಿತವಾಗಿ ಹೇಳ್ತೀನಿ, ಇದರ ರೂಪುರೇಷೆಯನ್ನ ಪ್ರಥಮತಃ ಸಿದ್ಧಪಡಿಸಿದವರು ಹೋರಾಟ ಮಾಡಿ ಅಂದ್ರೆ ಅದು ನಮ್ಮ ಬಿದಿರೆ ಶಂಕರಲಿಂಗೇಗೌಡರು ಅಂತೇಳಿ. ನಾವು ಅಲ್ಲಿ ಯಾವುದೊಂದು ನಮ್ದು ಕರಗಡದಿತ್ತಲ್ಲ ಪ್ಯಾಂಟ್ ಕಂಡು ಓಡಾಡ್ತಿದ್ವಿ, ಗೌಡ್ರು ಬಂದ್ರು, ಮಹೇಶಣ್ಣ ಏನಾವೆಲ್ಲ ಸಕ್ಸಸ್ ಆಗ್ತಾವೆ ಹೆಂಗೆ ಗೊತ್ತಿಲ್ಲ, ಇದೊಂದು ರಣಘಟ್ಟ ಅಂತಿದೆ, 3 ಸರಿ ಹೋಗಿ ಬಂದೀನಿ. ಸುಮ್ಮನೆ ಸರ್ ನೀವು ಇಲ್ದವೆಲ್ಲ ತಂದಿರ್ಬೇಡ್ರಿ, ಎಂತ ಇದೊಂದು ಆದ್ರೂ ಸಾಕು ಅನ್ನಂಗಾಯ್ತಿ, ನೀವೆಲ್ಲ ಇತ್ತಂದ್ರಲ್ಲ ಸರ್ ಅಂತ. ಇಲ್ಲ ನಿಧಾನ ಯೋಚನೆ ಮಾಡ್ರಿ, ಗೊತ್ತು ನಮ್ಮ ಚಂಬಸಣ್ಣಾರಿ. ನಾವು ಆ ಸಂದರ್ಭದಲ್ಲಿ ಇದು ಕಲ್ಲಳ್ಳಿಲಿ ಒಂದು ನಮ್ಮ ದೊಡ್ಡ ಜಣ್ಣ ಅಂತಿದ್ದಾರೆ, ಅವ್ರ ಆರಾಧನೆ ದಿವಸ ಸ್ವಾಮೀಜಿ ಬಂದಿದ್ದು, ಎಲ್ಲ ಟೀಮ್ ಸೇರಿದ್ವಿ. ನಮ್ಮ ಪಂಡಿತರಾದ್ರು ಒಂದು ಆದೇಶ ಕೊಟ್ಟರು, ನೋಡಪ್ಪ ನೀವೆಲ್ಲ ಹೋಗಿ ನೀವು ದಾವಣಗೆರೆಗೆ ಹೋಗಿ ಸಿರಿಗೆರೆಗೆ ಹೋಗಿ ದೊಡ್ಡರ ಕಾಣಿ ಜಗದ್ಗುಳು ಕಂಡ್ರೆ ಅನುಕೂಲ ಆಗುತ್ತೆ ಅಂತೇಳಿ. ಆಗ ಇದೇ ಶಂಕರಲಿಂಗೇಗೌಡರ ನೇತೃತ್ವದಲ್ಲಿ ಒಂದು 25-30 ಕಾರ್ ತಾಂಡು ಭಕ್ತರ ನಡೆ ನೀರಿನ ನಡೆ, ಅದು ಕೆರೆ ನೀರು ತುಂಬಿಸಲು ಸಿರಿಗೆರೆ ಕಡೆ ಪ್ರಯಾಣ ಅಂತೇಳಿ ಒಂದು ಸ್ಲೋಗನ್ ಇಟ್ಕೊಂಡು ಹೋದ್ವಿ. ಅವತ್ತು ಜಗದ್ಗುಳು ಸಿಕ್ಕಿದ್ರು, ನಮ್ಮ ಮನವಿ ಎಲ್ಲ ಕೇಳಿದ್ರು. ನೋಡಪ್ಪ ಈಗಲೇ ಒಂದು ಕೆಲಸ ಮಾಡಿ, CM ಸಿದ್ದರಾಮಯ್ಯ ಇದಕ್ಕೆ ಬಂದಿದ್ದಾರೆ, ಇಲ್ಲಿಗೆ ದಾವಣಗೆರೆ ಬಂದಿದ್ದಾರೆ, ಬಾಪೂಜಿ ಗೆಸ್ಟ್ ಹೌಸ್ ಅಲ್ಲಿ ಇದೆ, ನಾವೀಗ SS ಮಲ್ಲಿಕಾರ್ಜುನ್ ಹೇಳಿದ್ದೀವಿ, ನೀವು ಮನವಿ ಎಲ್ಲ ಕೊಡಿ ಅಂತೇಳಿ. ಅದು ಪ್ರಾರಂಭದ ಹಂತ. ಈ ಹಂತಕ್ಕೆ ಅಂದ್ರೆ ಶ್ರೀಕಾರ ಹಾಕಿದ್ರೆ, ಅದು ಓಂಕಾರ ಹಾಕಿದ್ರೆ, ಅದು ಪ್ರಾರಂಭದ ಒಂದು ಹೆಜ್ಜೆ ಗುರುತು ಬಿಟ್ಟಿದ್ರೆ ಅದು ಡೆಫಿನೆಟ್ ನಮ್ಮ ಶಂಕರಲಿಂಗೇಗೌಡರು ಮಾತು ಅಂತಕ್ಕಂಥದ್ದು ನಿಮ್ಮೆಲ್ಲ ದೊಡ್ಡ ಚಪ್ಪಾಳೆ ಮುಖನ ಅವ್ರಿಗೆ ಕೊಡ್ತಾ. ಈಗಾಗಲೇ ಯಾರ ನೋಡ್ಕೊಂಬನ್ನಿ, ನೀವು ಮೈ ಚುಮ್ಮನ್ನಂತೆ ಎಂತೆಂಥ ಪ್ರಾಜೆಕ್ಟ್ ನೋಡಿದಿರಲ್ಲ, ಸುಮ್ಮನೆ ನೋಡ್ಕೊಂಬನ್ನಿ. ರಣಘಟ್ಟ ಪ್ರಾಜೆಕ್ಟ್ ನೋಡ್ಬಿಟ್ರೆ ಡೆಫಿನೆಟ್ ಚಕಿತರಾಗ್ತೀರಾ. ನಿರಂತರವಾಗಿ 3 ವರ್ಷದಿಂದ ಕಳೆದು ಬಿಟ್ರೆ ನೀರಿನ ಕೊರತೆನೇ ಇಲ್ಲ ಸರ್. ಅದು ಲಿಫ್ಟ್ ಆಗೋದು, ಬಿದಿರೆಕೆರೆ ತುಂಬೋದು, ಇವೆಲ್ಲ ನೆಕ್ಸ್ಟ್ ಹಂತಗಳು. ಅದು ಡೆಫಿನೆಟ್ ರಣಘಟ್ಟ ಯೋಜನೆ ನಮ್ಮೆಲ್ಲರ ಅದ್ಭುತವಾದ ಯೋಜನೆ. ಆ ಯೋಜನೆಗೆ ದೊಡ್ಡ ಪ್ರಯತ್ನ ಪಟ್ಟಂತ ಶಂಕರಲಿಂಗೇಗೌಡರು ಬಾಳು ಹಸನಾಗ್ಲಿ, ಅವರ ಒಂದು ಬಾಳು ವರವಾಗಿ ಪರಿಣಮಿಸಲಿ ಅಂತಕ್ಕಂಥ ಆಶಯದ ಮಾತೇಳಿ ಅವ್ರ ಮಗ ರವಿ, ವಿನು, ಅವ್ರ ಕುಟುಂಬದವರೆಲ್ಲ ಸೇರಿ ಏನು ವಾತಾವರಣ ಅಲ್ಲ, ಸುಮ್ಮನೆ ಆಗುತ್ತೆ ಸರ್. ಇಂಥ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅದು ಕುರ್ಚಿ ಹಾಕಿಸ್ಬೇಕು, ಲೈಟ್ ಹಾಕಿಸ್ಬೇಕು, ಬಂದರೆ ಆತಿಥ್ಯ ಮಾಡಬೇಕು, ಪ್ರಸಾದ ವ್ಯವಸ್ಥೆ ಮಾಡಬೇಕು. ಈ ಕಮಿಟ್ಮೆಂಟ್ ಇದೆಯಲ್ಲ, ಈ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಇದು ನಮ್ಮ ಬದುಕಿನ ಘನತೆಯನ್ನು ಎತ್ತರಿಸುತ್ತೆ. ಇದೇ ಉಳಿಯದು. ಇದನ್ನೇ ನಮ್ಮ ಚಂದನ್ ನಾಡಿದ್ದು, ಬರುವಾಗ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ, ನಡುವಿನ ಬದುಕು ಕತ್ಲೆ ಆಗ್ಬಾರ್ದು. ಆ ಕತ್ತಲೆ ಜಾಗದಲ್ಲಿ ಬೆಳಕನ್ನು ತುಂಬೋದಿದೆಯಲ್ಲ, ಅದು ಈ ಕತ್ಲೆ ಒಳಗಡೆ ಬೆಳಕನ್ನು ಮೂಡಿಸಿದಾರಲ್ಲ, ಈ ಕುಟುಂಬದವರ ದೊಡ್ಡತನಕ್ಕೆ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರೆಲ್ಲರೂ ಬಾಳು ನನಗೆ ಪ್ರೇರಣೆ ಆಗಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ, ಎಷ್ಟು ಸಂಯಮದಿಂದ ಮಾತುಗಳದಂತ ನಿಮ್ಮೆಲ್ಲರ ಹೃದಯಾಂತರಾಳಕ್ಕೆ ನಮಿಸಿ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಹೊಂದಿಸಿ ನನ್ನ ಮಾತಿ ಮಂಗಳಾಡ್ತೇನೆ. ನಮಸ್ಕಾರ. ಮಹೇಶಣ್ಣನವರ ಮಾತು ಕೇಳಿ ಬೆರಗಾದ್ರ ಇಲ್ಲ, ಬೆಳಗ ಅದು ಅಲ್ಲ, ಬೆಳಕ ಅವ್ರ ಮಾತುಗಳಿಂದ ಬೆಳಕು ಕಾಣಬೇಕು ಅಂದ್ರೆ ಕೃಷಿ ಖುಷಿಯಾಗಿರ್ಬೇಕು ಅಲ್ಲ ಮಹೇಶಣ್ಣ. ಇವತ್ತು ಎಲ್ಲವೂ ನಾವು ರಾಸಾಯನಿಕಗಳಿಗೆ ಒಳಪಟ್ಟಿದೆ ನಮ್ಮ ಭೂಮಿ. ಎಲ್ಲ ಔಷಧಿ ಎಲ್ಲ ತುಂಬಾ ಆ ಕ್ರಿಮಿನಾಶಕಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳೇ ಆ ಕಂಪನಿಗಳು ರೈತರನ್ನ ಆ ಮಟ್ಟಕ್ಕೆ ತಗೊಂಡೋಗ್ಬಿಟ್ಟಿದ್ದಾವೆ. ಬೀಜ ಹಾಕಿದ ಪ್ರಾರಂಭ ಕೊಡ್ತಾರಲ್ಲ ನಮಗೆ ಬೀಜ, ಆ ಬೀಜ ಅದು ಕೂಡ ಎಲ್ಲ ನಕಲಿ, ಮತ್ತೆ ಪುನಃ ನಮ್ಮನ್ನ ನಕಲಿ ಮಾಡ್ಲಿಕ್ಕೋಸ್ಕರನೇ ಮಾಡಿರೋದಂಥದ್ದು. ಹಾಗಾಗಿ ಇವತ್ತು ಅವ್ರ ಮಾತುಗಳಲ್ಲಿ ಸಹಜ ಕೃಷಿಗೆ ಬನ್ನಿ. ಸಹಜ ಕೃಷಿ ಅಂದ್ರೆ ಏನು? ನಾಟಿ ಹಸುಗಳು ಸಾಕಿ ನಮ್ಮ ಮನೆಯ ಬೀಜಗಳನ್ನೇ ಹಾಕಿ ಸಾಧಾರಣವಾಗಿ ಅದಕ್ಕಿದ್ರೆ ಮಾತ್ರ ಇದೆಲ್ಲ ಇದರಿಂದ ಹೊರತಾಕಬಹುದು ಅಂತ ಮಾತು ತುಂಬಾ ಖುಷಿಯಿಂದ ಮಾತಾಡಿದ್ರು. ಅದು ಯಾರ ಪರವಾಗಿ? ನಿಮ್ಮ ಕೃಷಿಕರ ಪರವಾಗಿ. ಅದಕ್ಕೆ ಕೃಷಿ ಖುಷಿಯಾಗಿರ್ಲಿ, ಅದು ವೇದನೆ, ನೋವು, ರೋದನೆ ಆಗಬಾರ್ದು, ಸಾಲಗಾರ ಆಗಬಾರದು ರೈತ, ಸಾಲವಿಲ್ಲದವನೇ ಸಾಹುಕಾರ. ಆ ರೀತಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋಣ ಅನ್ನೋ ಮಾತುಗಳನ್ನು ಅವರು ತುಂಬಾ ಮನೋಜ್ಞವಾಗಿ ಹೇಳಿದ್ರು ಮಹೇಶಣ್ಣ. ಆ ಬಗ್ಗೆ ಏನಾದರೂ ನಿಮಗೆ ಪ್ರಶ್ನೆ ಕೇಳಬೇಕು ಅಂತಿದ್ರೆ, ಮಾತಾಡ್ಬೇಕು ಅಂತಿದ್ರೆ ಯಾರಾದ್ರು ಕೇಳ್ಬಹುದು, ಅನಿಸಿಕೆಗಳನ್ನು ಹೇಳ್ಬಹುದು ಅಂತ ಕೇಳ್ತಾ ಇದ್ದಾರೆ. ಏನು ಪ್ರಶ್ನೆ ಅದ್ರ ಬಗ್ಗೆ ಇದ್ರೆ? ಸಮಯ 9 ಆಗಿದೆ. ನಮ್ಮ ಉದ್ದೇಶ ಏನು ಅಂದ್ರೆ ಇದಕ್ಕೊಂದು ಇಂಟ್ರಾಕ್ಷನ್ ಟಚ್ ಕೊಡ್ತೀವಿ, ಸಂವಾದದ ಸ್ಪರ್ಶ. ಯಾಕೆಂದ್ರೆ ಇವನೇನೋ ಬಾರಿ ಕಲ್ತು ಬಿಡಿ, ಇವನ್ ಮಾತು ಕೇಳೋದೇ ಆತಲ್ಲ ಅಂತಕ್ಕಂಥದ್ದು ಬರಬಾರ್ದು. ನಿಮ್ಮಿಂದ ನಾವು ಕಲಿಯೋದಿರುತ್ತಲ್ಲ ಸರ್. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಅವಾಗ ಪ್ರಶ್ನೆಗಳು ಅಥವಾ ಅಭಿಪ್ರಾಯಗಳು ಅಥವಾ ಇನ್ನೇನು ಹೇಳ್ಬೋದಿತ್ತು ಅಂತಕ್ಕಂಥವಿದ್ರೆ ಸಭಿಕರಿಗೆ ಒಂದು ಕ್ಷಣಕಾಲ ಮೈಕ್ ಕೊಡಬೇಕು ಅಂತೇಳಿ, ಧ್ವನಿವರ್ಧಕ ಕೊಡಬೇಕು ಅಂತೇಳಿ ಆ ಮುಖಾಮುಖಿಗೋಸ್ಕರ ಇಂಥ ಕಾರ್ಯಕ್ರಮ ಮಾಡ್ತೀವಿ. ಏನಾದ್ರು ಕೇಳಂಗಿದ್ರೆ, ಮಾತಾಡಂಗಿದ್ರೆ
ನಿಮ್ಗೊಂದು ಮುಕ್ತವಾದ ಅವಕಾಶ. ಯಾರಾದ್ರೂ ಮಾತಾಡ್ಬೋದಾ? ನಮ್ಮ ಫಿಮೇಲ್ ಸೆಕ್ಟ್ರಿಂದ ಒಬ್ರು, ಮೇಲ್ ಸೆಕ್ಟ್ರಿಂದ ಒಬ್ರು ಮಾತಾಡ್ಬಿಟ್ರೆ ಖುಷಿ ಆಗ್ಬಿಡ್ತೀವಿ. ಇದು ಇಂಟ್ರಾಕ್ಷನ್ಗೆ ನಿಜವಾದ ಅರ್ಥ ಸಿಗುತ್ತೆ. ಯಾರಾದ್ರೂ ಎನಿಬಿಡಿ? ಮೋನ್ ಯಾರು ಇದ್ದಾರ? ಎಸ್, ಕೈ ಎತ್ತಿದ್ರೆ ಮೈಕಲ್ಲಿ ಬರುತ್ತೆ ಸರ್. ಎಸ್, ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ಖುಷಿ ಆಯ್ತು. ಗೌರ್ಮೆಂಟ್ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಿದ್ದೀನಿ. ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಆಷಾಢ ಶ್ರಾವಣ ಸಂಜೆ ಅಂತಕ್ಕಂಥದ್ದು. ಈ ಮಾತು ನಿಜವಾಗ್ಲೂ ನಮ್ಗೆಲ್ಲರಿಗೂ ಕೂಡ ಶ್ರಾವಣ ಮಾಸದ ಒಂದು, ನಾವು ಮೊದಲನೇ ಶ್ರಾವಣ ಅಂತ ಆಚರಣೆ ಮಾಡ್ತೀವಲ್ವಾ, ಅವತ್ತಿನ ಶ್ರಾವಣದ ಒಂದು ಸಿಹಿ ಊಟವನ್ನ ಉಣಿಸಿದಷ್ಟು ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ನಡೆ ನುಡಿ ಅಂತಕ್ಕಂಥದ್ದು ನಮ್ಮ ಮನೆ ಮನದೆಡೆಗೆ ತಲುಪಬೇಕು ಅಂತ ಹೇಳ್ತಿದ್ದಾರೆ. ಆ ಒಂದು ಮನೆ ಮನದಡೆಗೆ, ನಮ್ಮ ಮನಕ್ಕೆ ಯಾವಾಗ ತಲುಪುತ್ತೋ ಅವಾಗ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಯಶಸ್ವಿಯಾಗಿ ಮುಂದುವರಿತಾ ಹೋಗ್ತಿದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತಾಡಕ್ಕೆ ತುಂಬಾ ಸದಭಿಪ್ರಾಯ ಹೇಳಿರಿ. ನಾವು ಕಾಕೆ ನಿಮ್ಮ ಮಾತು ಇನ್ನು ಸ್ವಲ್ಪ ಬಲ ತುಂಬ್ತು ಅಕ್ಕ. ವೆರಿ ಗುಡ್ ಟೀಚರ್, ತುಂಬಾ ಚೆನ್ನಾಗಿ ನಿಮ್ಮ ಅಭಿಪ್ರಾಯ ಹೇಳ್ತೀನಿ. ಇನ್ನೊಬ್ರು ಯಾರು ಇದ್ದೀರಾ? ಟೀಚರ್ ಆಗಿ ಹೇಳಿದ್ದಾರೆ. ಕೃಷಿಕರಾಗಿ ಯಾರಾದ್ರೂ ಮಾತಾಡೋದಿದ್ರೆ ಕೃಷಿಕರಿಂದ ಬರಬೇಕು, ರೈತರಿಂದ. ಎಸ್, ನಾವು ಅದು ಕೇಳಿದೆ ಮೊದಲು, ರೈತನೇ ದೇವರು, ರೈತ ದೇವರು. ಇವ್ರು ಯಾರ ಇಂಜಿನಿಯರ್ ಹೇಳಿದ್ರು, ಇಂಜಿನಿಯರು ಡಾಕ್ಟರ್ಗಳನ್ನು ಓದಿಸೋದು ದೊಡ್ಡದಲ್ಲ, ಅದು ಎಲ್ಲರೂ ಹೊಟ್ಟೆಪಾಡಿಗೆ ಮಾಡ್ತಾ ಇದ್ದಾರೆ, ದುಡ್ಡು ಮಾಡಕ್ ಮಾಡ್ತಾ ಇದ್ದಾರೆ. ನಾವು ಮಕ್ಕಳನ್ನ ಕಳಿಸ್ತಾ ಇರೋ ದುಡ್ಡು ಮಾಡಕ್ಕೆ. ದುಡ್ಡು ಮಾಡೋದು ಬೇಡ, ಸೆಕೆಂಡರಿ. ಕೃಷಿ ಬಗ್ಗೆ ಮಾತಾಡೋದಿದ್ರೆ ಯಾರಾದ್ರೂ ಇದ್ರೆ ಪ್ಲೀಸ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಉದಯ್ ಕುಮಾರ್ ಗುಣಸಾಗರ. ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾನು ಸಾಕ್ಷಿಯಾಗಿರೋದಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆ, ಕಾರ್ಯಕ್ರಮದ ರೂವಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವೆಲ್ಲ ರೈತರಿದ್ದೀವಿ. ಪ್ರತಿ ಮನೆಯಲ್ಲೂ ಕೂಡ ಹೆಚ್ಚು ಕಡಿಮೆ 2-4 ಹಸುಗಳನ್ನು ಸಾಕೊಂಡು ಕಷ್ಟನೋ ಸುಖನೋ ಹಾಲು ಕರೆದಾಕ್ತಾ ಇದ್ದೀವಿ. ಬಹಳಷ್ಟು ದಿನಗಳ ಹಿಂದೆ ಅಥವಾ ಇತ್ತೀಚಿನ ದಿನಗಳಲ್ಲೂ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಬರ್ತಾ ಇತ್ತು. ಏನಂತಂದರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿ. ಆದರೂ ಕೂಡ ಹಾಲಿನ ರೇಟ್ ಕಡಿಮೆ ಆಗಿಲ್ಲ. ಯಾಕೆ ಅಂತ ಯಾರಾದರೂ ಚಿಂತನೆ ಮಾಡಿದ್ದೀರಾ? ಯಾರಾದರೂ ಉತ್ತರ ಕೊಡ್ಬೋದಾ ಯಾಕೆ ಅಂತೇಳಿ? ಹಾಲಿನ ರೇಟ್ ಕಡಿಮೆ ಆಗಿಲ್ಲ. ಹಾಲಿನ ಉತ್ಪಾದನೆ ಎಷ್ಟೇ ಜಾಸ್ತಿ ಆದರೂ ಕೂಡ ಹಾಲಿನ ರೇಟ್ ಕಡಿಮೆ ಆಗಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಹಾಲು ಒಕ್ಕೂಟ, ಸಹಕಾರ ಸಂಘದ ಮೂಲಕ ಹಾಲು ಒಕ್ಕೂಟ ಮಾಡಿಕೊಂಡು ನಮ್ಗೆ ಸ್ಟೆಬಿಲಿಟಿಯನ್ನು ಕಂಡುಕೊಳ್ತಕ್ಕಂಥದ್ದು ನಮಗೆ ಇವತ್ತು ಹಾಲು ಉತ್ಪಾದನೆಯಲ್ಲಿ ಹೆಚ್ಚಾದರೂ ಕೂಡ ನಮಗೆ ರೇಟ್ ಸಿಗಲಿಕ್ಕೆ ಸಹಕಾರ ಆಗಿದೆ. ನನ್ನ ಅನಿಸಿಕೆ ಪ್ರಕಾರ ಒಬ್ಬ ರೈತನಾಗಿ ಏನು ಕೇಳ್ಕೊಳ್ತೀನಿ ಅಂದರೆ, ರೈತರು ಎಲ್ಲ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಆದರೆ ಹಣವನ್ನು ಗಳಿಸಲಿಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ಹಣ ಅಂತಕ್ಕಂಥದ್ದು, ಆ ರೇಟ್ ಅಂತಕ್ಕಂಥದ್ದು ತುಂಬ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಒಂದ್ಸಲ ಎತ್ತರಕೊಂಡೋಗಿರುತ್ತೆ, ಇನ್ನೊಂದ್ಸಲ ಪಾತಾಳಕ್ಕೆ ತಳ್ಳಿಬಿಡುತ್ತೆ. ಟೊಮೊಟೊ 100 ರೂಪಾಯಿ ಕೆಜಿನೂ ಆಗಿದೆ, 50 ಪೈಸೆನೂ ಆಗಿದೆ. ರೇಟ್ ಸಿಗ್ದಲೇ ಆಳುಗಳ ಖರ್ಚನ್ನ ಕೊಡ್ಲಿಕ್ಕೂ ಸಾಧ್ಯ ಆಗ್ದಲೇ ತಿಪ್ಪೆಗೆ ಸುಟ್ಟು ಬಂದಿದ್ದು ಕೂಡ ಇದೆ. ಅದಕ್ಕೋಸ್ಕರ ಏನಾಗಬೇಕು ಅಂದ್ರೆ, ಈ ವೇದಿಕೆ ಮೂಲಕ ಒಂದು ಒಳ್ಳೆಯ ಚರ್ಚೆ ಏನಾಗಬೇಕು ಅಂತಂದ್ರೆ, ಎಲ್ಲದಕ್ಕೂ ಕೂಡ ಸಹಕಾರಿ ಸಂಘಗಳ ಮೂಲಕ ನಾವು ವ್ಯಾಪಾರವನ್ನು ಆರಂಭಿಸಿದ್ರೆ, ಎಲ್ಲಿ ಬೆಳೆಯೋದಿಲ್ವೋ ಅಲ್ಲಿಗೆ ಸಹಕಾರಿ ಸಂಘಗಳ ಮೂಲಕ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡಿದ್ರೆ ಬೆಳೆದಂತವ್ರಿಗೂ ಕೂಡ ಒಳ್ಳೆಯ ಆದಾಯ ಸಿಗ್ತದೆ. ಹಾಗೆ ಎಲ್ಲಿ ತಗೊಳ್ತಕ್ಕಂಥ ಖರೀದಿ ಗ್ರಾಹಕರು ಇರ್ತಾರಲ್ಲ, ಅವ್ರಿಗೂ ಕೂಡ ತುಂಬಾ ಕಡಿಮೆನಲ್ಲಿ ವಸ್ತುಗಳು ಅಥವಾ ಏನು ನಾವು ಬೆಳೀತಕ್ಕಂಥ ಉತ್ಪನ್ನಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಬೆಳೀತಕ್ಕಂಥ, ರೈತರು ಬೆಳೀತಕ್ಕಂಥ ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಕೊಬ್ಬರಿ ಇರ್ಬೋದು, ಏನೇ ಆದ್ರೂ ಕೂಡ ಅದಕ್ಕೆ ಒಂದು ಸಹಕಾರ ಮಂಡಳಿಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ನಮ್ಮ ರೈತರುಗಳಿಗೆ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗಬೇಕು. ಹಾಗೇನೆ ಗ್ರಾಹಕರಿಗೂ ಕೂಡ ತುಂಬಾ ಕಡಿಮೆ ದುಡ್ಡಿನಲ್ಲಿ ಉತ್ಪನ್ನಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವ್ ಏನೆಲ್ಲ ಚರ್ಚೆ ಮಾಡಬೇಕು ಅಥವಾ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತ ನಿಜವಾಗ್ಲೂ ಕೂಡ ಅನ್ನದಾತ ಅಂತ ಹೇಳಿಸ್ಕೊಳ್ಳುವಂತ ಮಟ್ಟಿಗೆ ಅನ್ನದಾತ ಇವತ್ತು ಎಲ್ಲರಿಗಿಂತ ಮೇಲ್ಮಟ್ಟದಲ್ಲಿ ಇರ್ತಾನೆ ಅಂತಕ್ಕಂಥ ಒಂದಷ್ಟು ದಿನಗಳು ಬರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಒಂದಷ್ಟು ಚರ್ಚೆಗೆ ಈ ವೇದಿಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಆ ದಿಸೆಯಲ್ಲಿ ಪ್ರಯತ್ನ ಪಡೋಣ. ಯಾರೋ ಮಾಡ್ತಾರೆ, ಯಾರೋ ಬರ್ತಾರೆ, ಸರ್ಕಾರ ಮಾಡುತ್ತೆ ಅಂತ ಕೂರುವಂತ ಬೇಡ. ನಿಜವಾಗ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೇದಾ ನದಿ ಹರಿತಾ ಇದೆ. ಮಹೇಶ್ ಅಣ್ಣವರು ನಮ್ಮ ರಣಘಟ್ಟದ ಯೋಜನೆ ಬಗ್ಗೆ ಹೇಳಿದ್ರು. ನಮ್ಮ ವಿನಯ್ ಅವರು
ಅವ್ರ ಮಾರ್ಗದರ್ಶನದಲ್ಲಿ ನಮ್ಮೂರಲ್ಲೂ ಕೂಡ ಒಂದು ಕೆರೆಯನ್ನು ತುಂಬಿಸ್ಬೇಕು ಅಂತೇಳಿ ಮನ್ಮನೆ ತಾನೇ ನಮ್ಮ ಸ್ನೇಹಿತರೊಟ್ಟಿಗೆ ಕೂಡಿ ನಮ್ಮೂರವರೆಲ್ಲ ಸೇರ್ಕೊಂಡು ನಾವು ಕೂಡ ಕೆರೆಗೆ ನೀರು ತುಂಬಿಸ್ಬೇಕು ಅಂತೇಳಿ ಒಂದು ಯೋಜನೆನ ಹಮ್ಮಿಕೊಂಡು ಎಲ್ಲರ ಸಹಕಾರದೊಂದಿಗೆ ನಮ್ಮ ಊರಿನವರು ಜೊತೆಗೆ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಯುವಕರೆಲ್ಲ ಸೇರ್ಕೊಂಡು ನಮ್ಮೂರ್ ಕೆರೆ ತುಂಬ್ತಾ ಇದೆ. ತುಂಬಾ ಖುಷಿ ಆಗ್ತದೆ. ಇಂಥ ಒಂದಷ್ಟು ಕೆಲಸಗಳು ಪ್ರತಿ ಊರಿಂದ ಆಗ್ಬೇಕು, ಪ್ರತಿ ಮನೆಯಿಂದ ಆಗ್ಬೇಕು. ಆವಾಗ ಮಾತ್ರ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತವಾಗ್ಲೂ ಕೂಡ ಯಾರೋ ಬಂದು ನಮ್ಮನ್ನ ಉದ್ಧಾರ ಮಾಡ್ತಾರೆ ಅಥವಾ ಯಾರೋ ಬಂದು ನಮ್ಮನ್ನ ಕಾಪಾಡ್ತಾರೆ ಅಂತಕ್ಕಂತ ಭ್ರಮೆಯನ್ನ ಬಿಟ್ಬಿಟ್ಟು ನಾವು ಏನ್ ಮಾಡ್ಬೋದು, ನಮ್ಮೂರಲ್ಲೇ ಸಂಘ ಕಟ್ಟೋಣ. ಒಂದು ಕೊಬ್ಬರಿ ಮಂಡಿನೋ ಅಥವಾ ಮಾರ್ಕೆಟ್ ಮಂಡಿನೋ ನಾವು ಸಹಕಾರ ಸಂಘದ ಮೂಲಕ ಮಾಡೋಣ. ಈ ದಿಸೆನಲ್ಲಿ ಚರ್ಚೆ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ನನಗೆ ಈ ಅನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರಿಗೆ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಈ ಸಮಾರಂಭಕ್ಕೆ ನಿಜವಾದಂಥ ಅರ್ಥ ಕಟ್ಟಿಕೊಡ್ರಿ. ರೈಟ್, ನಾವೀಗಾಗಲೇ ಪ್ರಯೋಗ ಮಾಡಿ, ಯಾವ್ದು ಪ್ರಯೋಗ ಅಂದ್ರೆ ನಾನು ಈಗಾಗಲೇ ಹೇಳಿದೆ, ನಾವು ಏನು ಮಾಡ್ತೀವೋ ಅದನ್ನೇ ಹೇಳೋದು. ಈಗ ನಮ್ಮ ಪರ್ಮಿಷನ್ ಹೇಳ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು ಹಸುಗಳು ಕಟ್ಟಬೇಕು ಅಂತೇಳಿ. ನಾವು ಹಳ್ಳಿಕಾರ ರಸ ಕಟ್ಕೊಂಡೆ ಈ ವರ್ಷ ಅಂತಲ್ಲ, ಅದು ಯಾಕೆ ಕಟ್ಟಿದ್ದೀವಿ ನಾವು ಕರ ಉಣ್ಣಕ್ಕೆ ಅಂತೇಳಿ ನಾವು ಹಳ್ಳಿಕಾರ ರಸ ಕಟ್ಕೊಂಡೆ. ಅದು ನಿಮಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತಾ, ಪ್ರಾಯಶಃ ಉದಯ ಹೇಳಿದ ಪ್ರಕಾರ ನಮ್ಮ ಒಳಗಡೆ ಅಂತ ಸಂಘಟನೆ ಬರಬೇಕು. ಅದು ಡೆಫಿನೆಟ್ ಆಗಿ ಅದು ನಾನು ಪ್ರಭುತ್ವಕ್ಕೊಂದು ವಿನಂತಿ ಮಾಡ್ತೀನಿ. ಈ ಬೇಸೆ ಹೊಡೆಯನ್ನು ಕರ್ಕೊಂಬಂದು ನೀನು ಇದು ಮಾಡು ಅನ್ನೋದು ಕಷ್ಟ ಆಗುತ್ತೆ ಸರ್. ನಾವು ದುಡಿತೀವಿ, ಆ ದುಡಿದವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಪ್ರಭುತ್ವ ಯೋಚನೆ ಮಾಡಲಿ ಸರ್. ಅದಕ್ಕೊಂದು ಸಿಸ್ಟಮ್ ಡೆವಲಪ್ ಮಾಡಲಿ ಅಂತೇಳಿ ಆ ದಿಸೆಯಲ್ಲಿ ರೈತ ಸಹಕರಿಸ್ಬೋದು. ಹಾಗಾಗಿ ದುಡಿದು ಸಾಕಾಗಿರ್ತಕ್ಕಂಥ ರೈತನ ಮೇಲೇನೆ ನೀನು ಹಿಂಗ್ ಮಾಡು ಅಂತಕ್ಕಂಥ ಹೊರೆ ಇರೋದ್ರ ಬದಲು ಅವ್ನ ಭಾರ ಇಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಂಘ ಸಂಸ್ಥೆಗಳೇನಿದೆ, ಸರ್ಕಾರ ಏನಿದೆ, ಇವೆಲ್ಲವೂ ಕೂಡ ಪ್ರಯತ್ನ ಪಡಲಿ ಅಂತಕ್ಕಂಥ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಫಾರ್ ಯುವರ್ ಗುಡ್ ಒಪಿನಿಯನ್ ಸರ್. ಆ ರೀತಿ ಕಟ್ಟೋ ಕ್ರಿಯೆಲ್ಲ ಪಾಲ್ಗೊಳ್ಳೋಣ ಸರ್. ಈಗ ಕೊನೆಯದಾಗಿ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ವೀರಭದ್ರೇಗೌಡರು ಎಲ್ಲರ ಪರವಾಗಿ, ಅತಿಥಿಗಳ ಪರವಾಗಿ ಅಧ್ಯಕ್ಷ ಮಾತಾಡಬೇಕು ಅಂತ ಕೇಳ್ತೇವೆ. ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಸರ್ವ ಸದಸ್ಯರಲ್ಲಿ ಮನವಿ ಮಾಡಿಕೊಂಡು ಒಂದೆರಡು ಮಾತಾಡ್ತೀನಿ ಅಷ್ಟೇ. ಈಗ ಮಹೇಶ್ ಅಣ್ಣನವರು ಸಾಹಿತಿಗಳು, ಅವರ ಈ ಒಂದು ವಿದ್ಯೆ ರಕ್ತಗತವಾಗಿ ಬಂತೋ ಅಥವಾ ಹೊರಗಡೆಯಿಂದ ಕಲ್ತರೋ ಗೊತ್ತಿಲ್ಲ ನನಗೆ. ಆದರೆ ಮೇಧಾವಿಗಳು ಇವತ್ತು ಅವರು ಹಾಕಿಕೊಂಡಿರ್ತಕ್ಕಂಥ ಈ ಯೋಜನೆ ದೇಶದ ಅಭಿವೃದ್ಧಿಗೆ ಮಾರ್ಗದರ್ಶನ ಆಗಿದೆ. ಹಾಗೆಯೇ ಈಗ ನಾವು ಹೇಳಬೇಕು ಅಂತಂದರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ಒಂದು ಶ್ಲೋಕ. ಇದರಲ್ಲಿ ಅರ್ಥ ಬಹಳ ಅಡಗಿದೆ. ಈಗ ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತ ಪೂರ್ವಿಕರು ಹೇಳಿದ್ದಾರೆ. ಅದನ್ನು ಅಳವಡಿಸಿಕೊಂಡು ಸಾಹಿತಿಗಳು ಮತ್ತು ಮಹೇಶಣ್ಣ ಈ ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ದಾರೆ. ಹಾಗೆಯೇ ಅವರು ಮಾತಾಡ್ತಕ್ಕಂಥ ಮಾತಿನಲ್ಲಿ ಒಂದು ವಿಷಯದಲ್ಲಿ ಮಾತಾಡಲಿಲ್ಲ. ವಿದ್ಯಾಭ್ಯಾಸ ಮಾಡಿದರು, ಆಮೇಲೆ ಕೃಷಿ ಬಗ್ಗೆ ಮಾತಾಡಿದರು, ರಾಜಕೀಯ ಮಾತಾಡಿದರು, ಸಾಮಾಜಿಕವಾಗಿ ಮಾತಾಡಿದರು. ಎಲ್ಲ ವಿದ್ಯೆಯನ್ನು ಕಲಿತಿರ್ತಕ್ಕಂಥ ಮಹೇಶಣ್ಣ ಎಲ್ಲ ಸಾರ್ವಜನಿಕರಿಗೆ ಯೋಗ್ಯವಾದಂತಹ ಕೆಲವು ಹಿತನುಡಿಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕೃಷಿ ಬಗ್ಗೆ ಬಹಳ ಅಧಿಕವಾಗಿ ಮಾತಾಡಿದರು. ದೇಶದ ಬೆನ್ನುಮೂಳೆ ರೈತ ಅಂತ ರಾಜಕೀಯ ಹೇಳುತ್ತೆ ಹೊರತು, ಆದರೆ ರೈತರಿಗೆ ಯಾವುದೇ ಸೌಲಭ್ಯವನ್ನು ಕಲ್ಪಿಸಿಲ್ಲ. ನಿಜವಾಗಿಯೂ ರೈತ ಮನಸ್ಸು ಮಾಡಿ ದುಡಿದ್ರೆ ದೇಶದ ಅನ್ನ, ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಇಲ್ಲ. ಇವತ್ತು ಬರಗಾಲ ಬಂದಿರಬಹುದು, ಆದರೆ ಬರಗಾಲಕ್ಕೆ ತಕ್ಕಂತಹ ಕೆಲವು ಮಾರ್ಪಾಟುಗಳನ್ನು ಸರ್ಕಾರ ಮಾಡಿಕೊಡ್ಬೇಕು ರೈತರಿಗೆ.
ಹಾಗಾದ್ರೇ ರೈತ ಮುಂದೆ ಬರಲಿಕ್ಕೆ ಸಾಧ್ಯ. ನೀರಾವರಿ, ಆಮೇಲೆ ರಸ್ತೆ ಸಾರಿಗೆಗಳು, ಆಮೇಲೆ ಮಾರ್ಕೆಟ್ಟು ಎಲ್ಲೋ ಇವೆಲ್ಲ ಸವಲತ್ತು ಇರಬೇಕು. ಇವೆಲ್ಲ ಸವಲತ್ತು ಇದ್ರೆ ಮಾತ್ರ ರೈತನಿಗೆ ಅನುಕೂಲ ಆಗುತ್ತೆ ಹೊರತು ಇಲ್ಲದೆ ಖಂಡಿತವಾಗೂ ಆಗಲ್ಲ. ಅದರಲ್ಲೂ ರೈತನಿಗೆ ಹೆಚ್ಚಾಗಿ ಅವಕಾಶ ಮಾಡಿಕೊಳ್ಬೇಕು ಅಂತಂದರೆ ವೈಜ್ಞಾನಿಕವಾಗಿ ಕೆಲವೆಲ್ಲ ಈಗ ಹಿಂದೆ ಮಾಡ್ತಿದ್ದಂತಹ ಬೇಸಾಯಕ್ಕೂ ಇವತ್ತು ಮಾಡ್ತಕ್ಕಂಥ ಬೇಸಾಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಹಿಂದೆ ಎತ್ತಿನ ಆಶ್ರಯದಲ್ಲಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಈಗ ವೈಜ್ಞಾನಿಕವಾಗಿ ಬೇಕಾದಷ್ಟು ಸಲಕರಣೆಗಳು ಬಂದಿದ್ದಾವೆ. ಅವುಗಳನ್ನು ಉಪಯೋಗಿಸ್ಕೊಂಡು ರೈತರು ಹೆಚ್ಚು ಹೆಚ್ಚು ಕಷ್ಟಪಟ್ಟು ದುಡಿಬೇಕು. ಒಟ್ಟಾರೆ ಏನು ಅಂತಂದ್ರೆ ಸುಮ್ಮನೆ ಕೂತ್ಕೊಂಡ್ರೆ ರೈತಂದು ಏನೂ ಆಗ್ತಿಲ್ಲ. ರೈತನು ಕೂಡ ಕಷ್ಟಪಟ್ಟು ದುಡಿದ್ರೆ ಅದು ದೇಶಕ್ಕೆ ಹಿತವಾಗೋದು. ಇಲ್ಲೇ ಖಂಡಿತವೂ ಆಗಲ್ಲ. ನಾನು ರೈತ, ನಾನು ಕೂತ್ಕೊಂಡದ್ದಲ್ಲೇ ದುಡಿತೀನಿ ಅನ್ನೋದು ಆಗದು. ಶ್ರಮಜೀವಿ ಆಗಬೇಕು. ಆ ಶ್ರಮಜೀವಿ ಇಲ್ಲದೆ ಅಂದರೆ ನಾವು ಖಂಡಿತವಾಗಿ ಮುಂದೆ ಬರೋಕ್ಕಲ್ಲ. ನಾನಿನ್ನೇನು ಹೆಚ್ಚು ಮಾತಾಡೋಕ್ಕೆ ಶಕ್ತಿ ಇಲ್ಲ. ದಯವಿಟ್ಟು ಇದರಲ್ಲಿ ಏನಾದರೂ ಲೋಪದೋಷ ಇದ್ದರೆ ಮರ್ತ್ಬಿಟ್ಟು ಎಲ್ಲರಿಗೂ ನನ್ನ ಧನ್ಯವಾದ. ಸರ್, ಒಂದೇ ಮಾತನ್ನು ಹೇಳಬೇಕು ಅಂದ್ರೆ ನಾವು ಸಾಮಾನ್ಯ ಮಾತು ಹೇಳ್ತೀವಿ, ಗುರು ಮುಟ್ಟಿದ ಗುಡ್ಡ ಅಂತೇಳಿ. ಹಿರಿಯರಾಗಿರ್ತಕ್ಕಂಥ ನಮ್ಮ ವಿರೋಧಾಪೇಕ್ಷರು ಮಾತಾಡಿದ್ದು ಹೆಂಗಿತ್ತಪ್ಪ ಅಂದ್ರೆ, ನಾನೇನು ಅದ್ರ ಬಗ್ಗೆ ಭಾಷಣ ಮಾಡಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ. ಇಲ್ಲಿವರೆಗೂ ಮಾತಿನ ಮಂಟಪ ಕಟ್ಟಿದ್ವಲ್ಲ ಸರ್, ಆ ಮಾತಿನ ಮಂಟಪದ ದೇವಸ್ಥಾನಕ್ಕೆ ಇವ್ರ ಮಾತು ಒಳ್ಳೆ ಕಳಸ ಇಟ್ಟಂಗೆ ಆಯ್ತು ಅಂತೇಳಿ. ಥ್ಯಾಂಕ್ ಯು ಸರ್. ವೀರಭದ್ರವಾಗಿ ಮಾನಸಿಕವಾಗಿ ಸುಸ್ಥಿತಿಲಿದ್ದಾರೆ ಅನ್ನೋದು ಕಾರಣ ಒಂದು ಹೇಳ್ತೇನೆ. ಅವರಿಬ್ರು ಅಂದ್ರೆ ದಂಪತಿಗಳು, ನಮ್ಮ ಗಂಗಕ್ಕ ಮತ್ತೆ ಅವರು ಮನೆಯಲ್ಲಿ ನಂಬ್ತೀರಾ ಚೌಕಬಾರ ಆಡ್ತಿರ್ತಾರೆ. ನೋಡಿ, ಆ ಕುಟುಂಬ ಅಂದ್ರೆ ದಾಂಪತ್ಯ ಅಷ್ಟೊಂದು ಖುಷಿಯಿಂದ ಇಷ್ಟೊಂದು ವರ್ಷ ಸುದೀರ್ಘವಾಗಿ ಮನಸ್ಸಿಗೆ ಶಾಂತಿಯಿಂದ ಇರ್ಬೇಕು ಅಂದ್ರೆ ಮನೆಯಲ್ಲಿ ಆ ವ್ಯವಸ್ಥೆ. ಅವ್ರು ಚೌಕಬಾರ ಆಡ್ತಿರ್ತಾರೆ. ನಾನು ಗಮನಿಸಿದ್ದೇನೆ ಹೇಳ್ತಾ ಇರೋದು. ಅದಕ್ಕೆ ಆ ತರ ಇರ್ಬೇಕು ಕುಟುಂಬ. ಹಂಗಾಗಿರೋದ್ರಿಂದ ಅವರ ಆರೋಗ್ಯ ಅಷ್ಟು ಚಂದ ಇದ್ದಾರೆ. ಅವರ ಮಾತುಗಳಿಗೆ ಅಧ್ಯಕ್ಷರ ನುಡಿಗಳಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಎಲ್ಲರಿಗೂ ವಂದನಾರ್ಪಣೆಯನ್ನ ನಮ್ಮ ವಿನೂತನ ಗುಣ ಇರತಕ್ಕಂಥ ವಿನಮ್ರ ಗುಣ ವಿನಯ್, ನಮ್ಮ ವಿನು ಅಂದ್ರೆ ಎಲ್ಲರನ್ನು ಕೂಡ ಅಸನ್ಮುಖದಿಂದ ತುಂಬಾ ವಿನಮ್ರ ಭಾವನೆ, ನಿಜವಾಗ್ಲೂ ವಿನಯತೆ ಇದೆಯಲ್ಲ, ಅದೇನೋ ನಮ್ಮ ವಿನು ಅವರಿಗೆ ಅದು ಅಚ್ಚೊತ್ತಿದಂಗೆ ಬಂದ್ಬಿಟ್ಟಿದೆ. ಗಾಡ್ ಗಿಫ್ಟ್ ಏನೋ. ಎಲ್ಲರನ್ನು ಅಷ್ಟು ಚಂದ ಮಾತಾಡಿಸಿ ಅಷ್ಟು ಅವರ ಕರೆಗೆ, ಅವರ ಪ್ರೀತಿಯ ಕರೆಗೆ ರವಿ ಮತ್ತು ವಿನು ಅವರ ಕುಟುಂಬದ ಕರೆಗೆ ಬಂದಿದ್ದಾರೆ. ಈಗ ಅವರು ನಿಮ್ಮೆಲ್ಲರನ್ನ ವಂದನಾರ್ಪಣೆ ಮಾಡಬೇಕು ಅಂತ ನಮ್ಮ ವಿನು ಅವ್ರನ್ನ ಕೇಳ್ತಾರೆ. ಈ ಸಂಜೆಯ ಈ ಸರಳ ಸಮಾರಂಭದಲ್ಲಿ ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಈ ಸರಳ ಕಾರ್ಯಕ್ರಮದಲ್ಲಿ ನುಡಿ ಮನದೆಡೆಗೆ ಶುದ್ಧ ನುಡಿ ನಡೆಗೆ ಅಭಿಯಾನದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕುಟುಂಬದ ಹಿರಿಯರು ಆದಂತಹ ನಮ್ಮ BM ವೀರಭದ್ರೇಗೌಡರು ಹೆಸರು ಹೇಳಕ್ಕೆ ಕಷ್ಟ ಆಗುತ್ತೆ. ನಮ್ಮ ದೊಡ್ಡಪ್ಪನವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಕುಟುಂಬದ ಇನ್ನೊಂದು ಹಿರಿಯ ಜೀವವಾದಂತಹ ಶ್ರೀಯುತ ಓಂಕಾರಪ್ಪನವರು ವೇದಿಕೆ ಮೇಲೆ ಕರೆದ್ವಿ ನಮ್ಮ ಮಾಮನವ್ರನ್ನ. ಅವರು ಅನಾರೋಗ್ಯದ ನಿಮಿತ್ತ ಅವರು ಹಿಂಭಾಗದಲ್ಲೇ ಕೂತ್ಕೊಂಡ್ರು. ಅವರಿಗೂ ಮೊದಲನೇದಾಗಿ ತುಂಬ ನಮ್ಮ ಕುಟುಂಬದ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ಚಟ್ನಳ್ಳಿ ಮಹೇಶಣ್ಣನವರಿಗೆ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಸಮಾಜದ ಮುಖಂಡರಾದಂತಹ ವೇದಮೂರ್ತಿ ಕುಮಾರಸ್ವಾಮಿ ಅವರು, ನಮ್ಮ ಐನಾರು, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂತಹ ನಾರಾಯಣಣ್ಣನವರಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಚಂಬಸಣ್ಣ ಅವರು, ನಮ್ಗೆ ಅವರು ಮಾರ್ಗದರ್ಶಕರು, ನಮ್ಮ ಕುಟುಂಬದ ಹಿತೈಷಿಗಳು, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಚಿಕ್ಕಪ್ಪನವರಾದಂತಹ ಮರ್ಚನೇಗೌಡರು, ಅವ್ರ ಹೆಸರು ಹೇಳಕ್ ಕಷ್ಟ ನಮಗೆ, ಚಿಕ್ಕಪ್ಪನವರು, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಹಾಗೂ ನಮ್ಮ ಕುಟುಂಬದ ಹಿತೈಷಿಗಳಾದಂತಹ ನಮ್ಮ ಮಾಮನವರಿದ್ದಾರೆ ಬಸವರಾಜಪ್ಪನವರು, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂತಹ ರೋಹನ್ ಭಾರ್ಗವ್ ಅವರಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಲಯನ್ಸ್ ಕ್ಲಬ್ನ ಅಧಿಕಾರಿ ವರ್ಗಗಳಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಗಾನ ಕೋಗಿಲೆ ಆದಂತಹ ಚಂದನ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿರುವಂತಹ ಇಡೀ ನಮ್ಮ ಕುಟುಂಬದ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಇಡೀ ಎಸ್ಪಿದ್ರೆ ಗ್ರಾಮದ, ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ನಮ್ಮ ತುಂಬಾ ಪ್ರೀತಿಯ ಕರೆಗೆ ಹೋಗೊಟ್ಟು ಎಲ್ಲ ಜನರು ಕೂಡ ನಮ್ಮ ಹಿತೈಷಿಗಳು ಎಲ್ಲರೂ ಆಗಮಿಸಿದ್ದೀರಾ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಈಗ ನಾವು ಪ್ರಸಾದ ಸ್ವೀಕರಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಮುಗಿಸೋಣ. ಎಲ್ಲರಿಗೂ ಧನ್ಯವಾದ.